ಎಸ್ ನೋಡಿ, ಸದ್ಯಕ್ಕೆ ಯಾವಾಗ ಈ ಒಂದು ಯುದ್ಧ ಆರಂಭ ಆಯಿತು, ಅದಾದ ನಂತರ ಯುದ್ಧ ಆರಂಭ ಆಗಿದ್ದ ಕೂಡಲೇ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಕನ್ಫರ್ಮ್ ಆಗಿತ್ತು ಅಂತಂದ್ರೆ ಈ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನಮ್ಮ ಭಾರತದ ತಜ್ಞರು ಮುಂಚೆಯೇ ಹೇಳಿದ್ರು. ಅಂತಂದ್ರೆ ಯಾವಾಗ ಯುದ್ಧ ಒಂದು ಆರಂಭ ಆಯಿತು, ಅವಾಗಲೇ ಮಧ್ಯಪ್ರಾಚ್ಯದ ಯುದ್ಧ ಆರಂಭ ಆಯ್ತಲ್ಲ, ಅವಾಗಲೇ ಗೊತ್ತಿತ್ತು ಬಹುಶಃ ಎಲ್ಲಾ ಬೆಲೆ ಏರಿಕೆಗಳಾಗುತ್ತೆ. ಬೆಲೆ ಏರಿಕೆ ಆದ ನಂತರ ಒಂದಷ್ಟು ವಸ್ತುಗಳು ಅಂತಂದ್ರೆ ಕೆಲವೊಂದು ವಸ್ತುಗಳು ಅಲ್ಲಿಂದ ನಮಗೆ ಇಲ್ಲಿ ಏನು ಇಂಪೋರ್ಟ್ ಆಗುತ್ತೆ, ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ, ಇಲ್ಲಿ ಇಂಪೋರ್ಟ್ ಆಗುತ್ತೆ, ಇಲ್ಲಿಂದ ಕೆಲವೊಂದು ವಸ್ತುಗಳು ಎಕ್ಸ್ಪೋರ್ಟ್ ಆಗುತ್ತೆ, ಅಲ್ಲಿ ಹೋಗಿ ಇಂಪೋರ್ಟ್ ಆಗ್ತಾ ಇತ್ತು. ಆದರೆ ಇವಾಗ ಇರುವಂತಹ ಪರಿಸ್ಥಿತಿಯಿಂದ ಅಲ್ಲಿ ಯುದ್ಧ ನಡೀತಾ ಇದೆ, ಮಧ್ಯಪ್ರಾಚ್ಯಗಳಲ್ಲಿ ದೇಶಗಳು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಈ ಪರಿಸ್ಥಿತಿಯಿಂದ ಇಲ್ಲಿ ನಮ್ಮ ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ನೋಡಿ, ಯಾರೋ ಯುದ್ಧ ಮಾಡ್ಕೋತಾರೆ, ಯಾರೋ ಕಿತ್ತಾಡ್ಕೋತಾರೆ, ಆದ್ರೆ ಇಲ್ಲಿ ಪರದಾಡುವಂಥವ್ರು ಯಾರು? ಎಲ್ಲಾ ದೇಶಗಳ ಮೇಲೂ ಕೂಡ ಇದೀಗ ಎಫೆಕ್ಟ್ ಆಗ್ತಾ ಇರುವಂಥದ್ದು ಈ ಒಂದು ಯುದ್ಧ. ಇದೀಗ ಇದೇ ವಿಚಾರವಾಗಿ ಇವತ್ತು ದಿನ ಎಲ್ಲ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಈ ಒಂದು ಯುದ್ಧದ ಎಫೆಕ್ಟ್ ಇಂದ ನಮ್ಮ ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಅಂತ ಹೇಳಿ ಇದೇ ವಿಚಾರವಾಗಿ ಈ ಒಂದು ಡಿಬೇಟ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಮ್ಮ ಕಾಂತಿ ಶೆಟ್ಟಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಮೊದಲಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಒಂದಷ್ಟು ಗೆಸ್ಟ್ಗಳು ಕೂಡ, ಅವರು ಕೂಡ ಇದೇ ವಿಚಾರವಾಗಿ ಚರ್ಚೆ ಮಾಡಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ಓಕೆ ಮೇಡಮ್, ಮೊದಲನೇದಾಗಿ ಇಲ್ಲಿ ಪಕ್ಷ ಅನ್ನೋದು ಬೇಡ, ಓಕೆ, ಫಸ್ಟ್ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದಿಂದ ಸದ್ಯದ ಪರಿಸ್ಥಿತಿ ನಮ್ಮ ಭಾರತಕ್ಕೂ ಅಥವಾ ಆ ಯುದ್ಧಕ್ಕೂ ಸಂಬಂಧನೇ ಇಲ್ಲ. ನಾವು ಅವ್ರಿಗೇನು ಮಾಡಿಲ್ಲ, ಅವ್ರು ಬಂದು ನಮಗೇನು ಮಾಡಿಲ್ಲ. ಆದ್ರೆ ಸಮಸ್ಯೆ ಆಗ್ತಾ ಇರುವಂಥದ್ದು ನಮ್ಮೆಲ್ಲ ಜನರಿಗೂ ಕೂಡ ಆಗ್ತಾ ಇದೆ. ಏನು ಹೇಳ್ತೀರಾ ಈ ಪರಿಸ್ಥಿತಿ ಬಗ್ಗೆ? ಯುದ್ಧ ನಡೀತಾ ಇರೋದು ಈಗ ಇದು ಇವತ್ತು 12ನೇ ದಿನ. 2-3 ದೇಶಗಳು ಸೇರಾಗಿ ಏನು ಗಲಾಟೆಗಳು ನಡೀತಾ ಇದೆ. ಯಾವುದೋ ಒಂದು ಆಂತರಿಕ ಏನು ವ್ಯಾಪಾರಗಳಿರುತ್ತೆ, ಅದು ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ಭಾರತದಲ್ಲಿ ಇದರ ಸಮಸ್ಯೆ ಬರಲ್ಲ ಅನ್ನೋದು ನನಗೊಂದು ಬಲವಾದ ನಂಬಿಕೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಮಹಾನಗರಿಯಲ್ಲಿ ಗ್ಯಾಸ್ಗಳ ಅಭಾವ ಇಲ್ಲ. ಓನ್ಲಿ ಕರ್ನಾಟಕ ಬೆಳಗಾವಿ ಮಾತ್ರ ಯಾಕಿದೆ? ದೇಶದ ಯುದ್ಧ ಇದು. ಕರ್ನಾಟಕ ಬೆಂಗಳೂರು ಇಲ್ಲಿಗೆ ಬರೋದಲ್ಲ, ಎಲ್ಲಾ ಕಡೆನೂ ಬರ್ಬೇಕಲ್ಲ. ಅಭಾವ ಅಂತ ಇದ್ರೆ ಎಲ್ಲ ಕಡೆನೂ ಬರ್ತಾ ಇದೆ, ಅದನ್ನೇ ಹೇಳಿದ್ರು. ಇದು ಇವಾಗ 3-4 ದಿನದಿಂದ ನಾವಿಲ್ಲಿ ಮಾತಾಡ್ತಾ ಇದೀವಿ. ಇದು ಇವತ್ತು 12ನೇ ದಿನ ಯುದ್ಧ ಶುರುವಾಗಿ. ಎಲ್ಲಾದ್ರೂ ಈ ಕರ್ನಾಟಕ ಬೆಳಗಾವಿ ಇಲ್ಲಿ ಬಿಟ್ಟು ದೇಶದ ಇಷ್ಟು ರಾಜ್ಯದಲ್ಲಿ ಮಹಾನಗರಗಳಲ್ಲಿ ಎಲ್ಲಿ ಬಂದಿದೆ ಅಂದ್ರೆ ಆಗ್ತಾ ಇದೆ ಸಮಸ್ಯೆ? ಈಗ ನಾನು ಹೇಳ್ತೀನಿ, ಒಂದು ಗಂಭೀರ ವಿಷಯ ನಾನು ಹೇಳಲೇಬೇಕಿಲ್ಲಿ. ಕೊರೋನಾ ಕಾಲಘಟ್ಟದಲ್ಲಿ ಆಕ್ಸಿಜನ್ ಬ್ಲಾಕ್ ಕೂಡ ಮಾಡಿದ್ರು ಒಂದು ಟೂಲ್ ಕಿಟ್ ತಂಡ. ಆ ಥರ ಗ್ಯಾಸ್ನ ಅಭಾವ ಮಾಡುವಂಥ ಟೂಲ್ ಕಿಟ್ ತಂಡ ಕೂಡ ಇರಬಹುದು. ಆದರೆ ಯುದ್ಧದ ಸಮಯದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರತಿಯೊಬ್ಬರು ಕೈ ಜೋಡಿಸಿ ಹೇಗೆ ಮಾಡ್ಬೋದು ಅಂತ ಮಾಡಬೇಕೇ ಹೊರತು ಇದನ್ನು ನೀವು ಮಾಡಿದ್ದೀರಾ ನೋಡಿ. ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಂದ್ರೆ ರಾಜ್ಯದ ಜನತೆ ನೋಡಿದ್ದಾರೆ. ನಿತ್ಯ ಬಳಕೆ ಬೆಲೆ ಏರಿಸಿದ್ದಾರೆ, ನೋಂದಣಿ ಶುಲ್ಕ ಬೆಲೆ ಏರಿಸಿದ್ದಾರೆ, ಬೇಳೆಗಳ ಬೆಲೆ ಏರಿಸಿದ್ರು, ಆಮೇಲೆ ಹಾಲಿನ ಬೆಲೆ ಏರಿಸಿದ್ರು, ಅಬಕಾರಿ ಬೆಲೆ 3-4 ಸರಿ ಏರಿಸಿದ್ರು, ಜನನ ಮರಣ ಪತ್ರ ಬೆಲೆ ಯಾವುದು ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳಿ. ಗ್ಯಾಸ್ ಬೆಲೆ ಏರಿಕೆ ಮಾಡಿರೋದು ಯಾರು ಹೇಳಿ? ನೋಡಿ, ಗ್ಯಾಸ್ ಬೆಲೆ ಈಗ ಇಂಧನ ಈಗ 3 ರೂಪಾಯಿ. ಒಂದು ನಿಮಿಷ, ಒಂದು ಇಲ್ಲಿ ಸ್ಪಷ್ಟತೆ ನಾವು ಜನರಿಗೆ ಕೊಡಲೇಬೇಕು. $1 ಅಥವಾ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $1 ಜಾಸ್ತಿ ಆದಾಗ ಎಷ್ಟು ಇಲ್ಲಿ ಬೆಲೆ ಏರಿಕೆ ಆಗುತ್ತೆ. ಆದರೂ ಕೂಡ ಇಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತ ಅದನ್ನು ಒಂದು ಸಮತೋಲನ ಕಾಯ್ಕೊಂಡು ಬರ್ತಾ ಇದೆಯಲ್ಲ, ಅದು ಗ್ರೇಟ್ ವಿಷಯ. ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಭಾರತ ಬೇರೆ ದೇಶಕ್ಕಿಂತ ಯಾವ ಥರ ಭಿನ್ನ ಅನ್ನೋದನ್ನು ಈ ಯುದ್ಧದ ಸಂದರ್ಭದಲ್ಲಿ ಖಂಡಿತ ಗೊತ್ತಾಗೇ ಆಗುತ್ತೆ. ಯಾವ ಥರ ನಾವು ನೋಡಿ, ಪೆಟ್ರೋಲಿಯಂ ಇವರದು ಟ್ವೀಟ್ ನೋಡ್ಕೊಂಡು ಬರ್ತಾ ಇದ್ದೆ ನಾನು. ಈವನ್ ನಮ್ಮ ಮಾತೆತ್ತಿದ್ರೆ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಮಾತಾಡ್ತಿದ್ರು, ನಿಮ್ಮ MP ಗಳು ಏನು ಮಾಡ್ತಾ ಇದ್ರು ಅಂತ. ನಾನು 9ನೇ ತಾರೀಕು ನಮ್ಮ ತೇಜಸ್ ಸೂರ್ಯ ಬರೆದಿರುವ ಲೆಟರ್ ನೋಡಿದೆ ನಾನು ಇವರಿಗೆ, ಪೆಟ್ರೋಲಿಯಂ ಇವರಿಗೆ. ನೋಡಿ, ಎಲ್ಲದಕ್ಕೂ ಮುಂಜಾಗ್ರತೆ ಅಲ್ಲ, ಅದು ಇರ್ಬೋದು ನೋಡಿ. ಇದು ಸಮಸ್ಯೆಗಳು ಬಂದಾಗ ವರ್ಕೌಟ್ ಆಗ್ಬೇಕಲ್ಲ, ಯುದ್ಧ ಅಂತ ನಡೆದಾಗ ನಿಮ್ಗೆ ಅನ್ಸುತ್ತಾ ಇದು ಇವರಿಗೆ ಏನೂ ಇಲ್ಲದೆ, ಯುದ್ಧ ಇಲ್ಲದೆ, ಯಾವುದೂ ತೊಂದರೆಗಳು ಇಲ್ಲದೆ 4,39,000 ಕೋಟಿ ಸಾಲ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು. ಏನ್ ಮಾಡಿದ್ರಿ? ಯುದ್ಧ ಎಲ್ಲ ಏನೂ ಇಲ್ವಲ್ಲ. ಏನಿದೆ ಇಲ್ಲಿ? ಈಗ ನಾವು 3 ವರ್ಷದಿಂದ ಏನಾರು ಇತ್ತ? ಏನು ಇಲ್ಲ ತಾನೆ, ಎಲ್ಲ ಸರಿ ಇತ್ತಾನೆ. ನಾವು ಸಾಲ ಮಾಡಿದೀವಿ, ಆದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ನಮ್ಗೆ ಒಂದು ವಿಶೇಷ ಅರ್ಥ ಆಗ್ತಾ ಇಲ್ಲ. ಒಂದು ದಿನಕ್ಕೆ ನಾವು 150 ಕೋಟಿ 160 ಕೋಟಿ ಬಡ್ಡಿ ಕಟ್ಟಬೇಕಂದ್ರೆ ಇಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ, ಏನು ಯುದ್ಧ ಇಲ್ಲದೆ. ಅದನ್ನು ಯೋಚನೆ ಮಾಡಬೇಕಲ್ವಾ ನಾವು? ಪ್ರತಿಯೊಂದನ್ನು ಯೋಚನೆ ಮಾಡುವಾಗ
ಜನರ ಬಗ್ಗೆ ನೋಡಿ, ನಿಷ್ಪಕ್ಷ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ದೇಶ ಅಂತ ಹೇಳಿದಾಗ ಒಗ್ಗಟ್ಟಾಗಿ ನಾವು ಅದನ್ನು ಹೇಗೆ ಏನಂತ ಮಾತಾಡಬೇಕೇ ಹೊರತು ನೀವು ಮಾಡಿದರೆ ಅವ್ರು ಮಾಡಿದ್ರಲ್ಲ. ಏನು ಮಾಡ್ತಾ ಇದ್ದಾರೆ, ಕೇಂದ್ರ ಏನು ಮಾಡ್ತಾ ಇದೆ, ಅಥವಾ ಅವ್ರುಗಳು ಯಾವ ಥರ ಇದಕ್ಕೆ ಸಮಿತಿಗಳು ಮಾಡಿದ್ದಾರೆ, ಪ್ರತಿಯೊಂದು ಕಡೆ ರಾಜ್ಯ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಎಲ್ಲಿ ದಾಸ್ತಾನಾಗಿದೆ, ಎಲ್ಲಿ ಅದನ್ನು ಬ್ಲಾಕಲ್ಲಾಗಿ ಇಟ್ಕೊಂಡಿದ್ದಾರೆ, ರಿಲೀಸ್ ಮಾಡಬೇಕಲ್ವಾ? ರಾಜ್ಯದ ಕೆಲಸ ಇಲ್ವಾ ಇದು? ಕೇಂದ್ರ ಕೆಲಸ ಇದ್ರೂ ಕೂಡ ರಾಜ್ಯದಲ್ಲಿರುವ ವಿಷಯಗಳನ್ನು ಕೇಂದ್ರಕ್ಕೆ ಯಾರು ಹೇಳಬೇಕು? ಇಷ್ಟು ಕಡೆ ದಾಸ್ತಾನ ಆಗಿದೆ ಅಂತ ಯಾರು ಹೇಳಬೇಕು? ಬೇಕು ಅಂತ ಬ್ಲಾಕ್ ಮಾಡಿಬಿಟ್ರೆ ನಡೆಯುತ್ತಾ? ನೋಡಿ, ಹೋಟೆಲ್ ಉದ್ಯಮಗಳು ಒಬ್ರಿಗಲ್ಲ, ಎಷ್ಟೋ ಕೋಟಿ ಜನರಿಗೆ ಇದರಿಂದ ಸಫರ್ ಆಗ್ತಾರೆ. ಪ್ರತಿನಿತ್ಯ ಎಷ್ಟು ಜನ ಇಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರು ಖಂಡಿತವಾಗ್ಲೂ ಹೋಟ್ಲಲ್ಲೂ ಅವಲಂಬನೆ ಮಾಡಿದ್ದಾರೆ. ತುಂಬಾ ಜನ ಅವಲಂಬನೆ ಮಾಡಿ. ನಾನು ಈಗ ತಾನೇ ನಾನು ಹೋಟೆಲ್ ಮಾಲಕರೊಬ್ಬರಿಗೆ ಮಾತಾಡ್ಕೊಂಡೇ ಬಂದೆ ನಾನು. ನೋಡಿ, ತೊಂದರೆಗಳು ಆದಾಗ ಅದನ್ನ ಇನ್ನಷ್ಟು ತೊಂದರೆ ಮಾಡೋದಲ್ಲ. ಎಲ್ಲಿ ಇದಾಗಿದೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಫಸ್ಟ್, ನಮ್ಮ ರಾಜ್ಯ, ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ರಾಜ್ಯದಲ್ಲಿ ಇರುವವರಿಗೆ ತೊಂದರೆ ಆಗ್ಬಾರ್ದಂತ ರಾಜ್ಯ ಸರ್ಕಾರಕ್ಕೂ ಇರಬೇಕು. ಅದು ಬಿಟ್ಟು ಕೇಂದ್ರ ಮಾಡಿದೆ ಅಂತ ಬೆಟ್ಟು ತೋರಿಸೋದಲ್ಲ ಪ್ರತಿಯೊಂದಕ್ಕೂ. ನಾನು ಹೇಳುದು, ಎಲ್ಲೆಲ್ಲಿ ದಾಸ್ತಾನಾಗಿದೆ, ಎಲ್ಲೆಲ್ಲಿ ಬ್ಲಾಕಲ್ಲಿ ಇಟ್ಟಿದ್ದಾರೆ, ಅದನ್ನು ಕಂಡುಹಿಡುವ ಕೆಲಸ ರಾಜ್ಯ ಸರ್ಕಾರ ಕೈ ಜೋಡಿಸಬೇಕು. ಅದ್ರಲ್ಲಿ ತಪ್ಪೇನಿದೆ? ತೊಂದರೆಗಳು ಈಗ ಕೇಂದ್ರ ಸರ್ಕಾರ ಬೇಕು ಅಂತ ಈ ತರ ಏನಾದ್ರೂ ಮಾಡ್ತಾ ಇದೆಯಾ? ಇಲ್ವಲ್ಲ. ನಾನು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಎಲ್ಲಾ ದೇಶಗಳಿಗಿಂತ ಭಾರತ ದೇಶ ಭಿನ್ನ ಅನ್ನೋದನ್ನ ಫಸ್ಟ್ ನೀವು ಕಾನ್ಫಿಡೆನ್ಸ್ ತಗೊಳ್ಳಿ. ಈಗ ಒಂದು ಮಾತು ಈ ಮೊದಲು ನಾವು ಹೇಳ್ತೀವಿ. ಈಗ ನಿಮ್ಮ ಮಾತಿಗೆ ಬರ್ತೀನಿ ನೋಡಿ. ನಿನ್ನೆ ಕೂಡ ಲೋಕಸಭೆಯಲ್ಲಿ ನಿನ್ನೆ ಮೊನ್ನೆ ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಯ್ತು. ಅಲ್ಲೂ ಕೂಡ ಎಲ್ಲಾ ವಿಚಾರದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಇರ್ತಾರೆ. ಆದ್ರೆ ಯಾವಾಗ ಈ ಯುದ್ಧದ ವಿಚಾರ ಬರುತ್ತೆ ಅಥವಾ ಬೆಲೆ ಏರಿಕೆ ವಿಚಾರ ಬರುತ್ತೆ, ಗ್ಯಾಸ್ ವಿಚಾರ ಬರುತ್ತಲ್ಲ, ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾ ಇಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾ ಇದಾರೆ. ಏನಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದಾರಲ್ಲ. LPG ಪೂರೈಕೆಗೆ ವ್ಯತ್ಯಯ ಆಗದಂಗೆ ಕಾಪಾಡ್ಕೊಳ್ಳೋದು ಅಲ್ಲ, ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಲ್ವಾ? ಏನೋ ಒಂದ್ ಹೇಳ್ಬೇಕಲ್ಲ. ಮೊದಲು ನಮ್ಗೆ ರಿಸಲ್ಟ್ ಇಂಪಾರ್ಟೆಂಟ್. ಅಲ್ಲಿ ಏನಿದೆ ನಮ್ಮ ವಿಷಯನ ರಿಯಾಕ್ಟ್ ಮಾಡಿ ನಮ್ಮವ್ರಿಗೆ ಕುತ್ಕೊಳ್ಳೋದಲ್ಲ. ದೇಶದಲ್ಲಿ ಏನು ನಡೀತಾ ಇದೆ, ಬೇರೆ ದೇಶದಲ್ಲಿ ಯುದ್ಧ ಆದಾಗ ನಮ್ಮ ದೇಶಕ್ಕೆ ಯಾವ ತರ ಪರಿಣಾಮ ಆಗ್ತದೆ ಅದನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟೇ ಹೊರತು ನಿಮ್ಗೆ ರಿಯಾಕ್ಟ್ ಮಾಡೋದಲ್ಲ. ನಮಗೆ ರಿಸಲ್ಟ್ ಬೇಕು. ದೇಶದ ಜನ ಸುಭಿಕ್ಷತೆಯಿಂದ ಸುರಕ್ಷತೆಯಿಂದ ಇರುವಂತ ಕೆಲಸ ಆಗ್ಬೇಕೇ ಹೊರತು ಈ ನಿಮ್ಮ ಕಚ್ಚಾಟಗಳಿಗೆ ಬೆಲೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ನೋಡಿ, ಮಾತಾಡುವಾಗ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ರಾಜ್ಯ ಏನ್ ಮಾಡ್ತಾ ಇದೆ, ರಾಜ್ಯ ಏನ್ ಕೈ ಜೋಡಿಸ್ತಾ ಇದೆ. ಹೌದು, ಈ ತರ ಆಗಿದೆ ಅಲ್ವಾ? ಇರ್ಲಿ, ಈಗ ರಾಜ್ಯ ಏನ್ ಮಾಡ್ತಾ ಇದೆ, ಕೇಂದ್ರ ಏನ್ ಮಾಡ್ತಾ ಇದೆ, ಎರಡೂ ಕೂಡ ಚರ್ಚೆ ಮಾಡೋಣ. ಯಾರು ಎಷ್ಟು ಮಾಡ್ತಾ ಇದಾರೆ ಅಂತ ಎಲ್ಲ ಕಣ್ಮುಂದೆ ಇದೆ ಪಿಕ್ಚರು. ಈಗ ಡೆಸ್ಕ್ ಇಂದ ಮತ್ತಷ್ಟು ಗೆಸ್ಟ್ಗಳು ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದ್ರೂ ಕೂಡ ಆಟೋ ಚಾಲಕರು. ಮೊದಲನೇದಾಗಿ ಅವ್ರ ಹತ್ರ ಮಾತಾಡ್ತಾನೆ ಹೋಗ್ತೀನಿ ನಾನು. ಸರ್ ನಮಸ್ತೆ. ನಮಸ್ತೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಿದೆ. ನಮಸ್ಕಾರ ಅಮ್ಮ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಯಂತ್ ಅಂತ. ಜಯಂತ್, ಓಕೆ. ತಾವು ಆಟೋ ಚಾಲಕರು? ಹೌದು ಮೇಡಮ್. ಓಕೆ, ಸದ್ಯದ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ಎಷ್ಟು ದಿನ ಗ್ಯಾಸ್ ಆಯ್ತು ಅಥವಾ ಮತ್ತೊಂದು ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಅಥವಾ ನಾವು LPG ಸಿಲಿಂಡರ್ ಮನೆಗೆ ಬಳಸೋದು ಅದಾಯ್ತು. ಅದಾದ ನಂತರ ಈಗ ನಿಮಗೂ ಕೂಡ ಆಟೋ ಗ್ಯಾಸ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಗಂಟೆ ಹೋಗಿ ಕಾಯ್ತಾ ಇದ್ದೀರಾ, ಆದ್ರೂ ಕೂಡ ನಿಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂದ್ರೂ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಿದೆ. ಏನ್ ಹೇಳ್ತೀರಾ ಮೊದಲನೇದಾಗಿ? ಈಗ ಮೊದಲನೇದಾಗಿ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರಾಜಕೀಯನ ಬದಿಗಿಟ್ಬಿಟ್ಟು ಜನಗಳ ಹಿತಾಸಕ್ತಿ ನೋಡಬೇಕು ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ತೀನಿ. ಎರಡನೇದು, ಇವಾಗ ಆಟೋ ಚಾಲಕ ಆಗಿ ನನ್ನ ಟ್ಯಾಂಕಲ್ಲಿ ಎಷ್ಟು ಗ್ಯಾಸ್ ಇದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಮಾತ್ರ ನನಗೆ ಶಕ್ತಿ ಇದೆ. ಆದರೆ ಬಂಕಲ್ಲಿ ಎಷ್ಟು ಸ್ಟಾಕ್ ಇದೆ, ಅವ್ರು ಇಟ್ಕೊಂಡಿದ್ದಾರಾ ಅಥವಾ ಸುಳ್ಳು ಹೇಳ್ತಿದ್ದಾರಾ ಅಂತ ಮಾಪನ ಮಾಡಲಿಕ್ಕೆ ನನಗೆ ಯಾವುದೂ ಶಕ್ತಿ ಇಲ್ಲ. ತತ್ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ಬಂಕ್ನ ಮುಂದೆ ಇವರು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಉಪಸ್ಥಿತಿ ಇರಬೇಕು. ಆ ಬಂಕಲ್ಲಿ ಗ್ಯಾಸ್ ಇದೆಯೋ ಇಲ್ವೋ ಅನ್ನೋದನ್ನು ಇದನ್ನು ಮಾಡಬೇಕು. ಅಂದರೆ ಅಲ್ಲಿ ಅವ್ರು ನಿಜವಾಗ್ಲೂ ಗ್ಯಾಸ್ ಇಟ್ಕೊಂಡು ಸುಳ್ಳು ಹೇಳ್ತಿದಾರಾ ಅಥವಾ ಕೃತಕಾಭಾವ ಸೃಷ್ಟಿ ಮಾಡ್ತಿದಾರಾ ಅನ್ನೋಂಥ ಯಾವುದೇ ಒಂದು ಸ್ಪಷ್ಟತೆ ಸಿಗ್ತಿಲ್ಲ ಆಟೋ ಡ್ರೈವರ್ಗಳಿಗೆ. ಬಂಕಿಂದ ಬಂಕಿಗೆ ಅಲಿಯೋದಾಗಿದೆ. ಮತ್ತು ಈಗ ರೇಟ್ಗಳು ನೋಡಿದ್ರೆ ನಮಗೆ ಮೀಟ್ರು 18 ರೂಪೀಸ್ ಮಾಡಿದ್ದಾರೆ. ಅಗ್ರಿಗೇಟರ್ಸು ನಮಗೆ 15-16 ರೂಪಾಯಿ ಅಷ್ಟೇ ಕೊಡ್ತಿದ್ದಾರೆ. ಪಿಕಪ್ ರೇಂಜ್ ಜಾಸ್ತಿ ಕೊಡ್ತಿದ್ದಾರೆ. ನಾವು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಸೇವೆ ಕೊಡಬೇಕು ಅನ್ನೋದು ಇಲ್ಲಿ ಅರಿವಿಗೆ ಬರ್ತಿಲ್ಲ. ಮತ್ತು ಈಗ ಒಂದು ಮಾಡಲಿ, ಈಗ ಯುದ್ಧದ ಸಂದರ್ಭ ಇದೆ, ಸಂಕಷ್ಟ ಇದೆ. ಆದರೆ ಬೆಂಗಳೂರಲ್ಲಿರೋ ಒಂದೊಂದು ಬಂಕಲ್ಲೂ ಒಂದೊಂದು ರೇಟಲ್ಲಿ ಗ್ಯಾಸ್ನ ಮಾರಾಟ ಮಾಡ್ತಿದ್ದಾರೆ. ಇದು ನಮ್ಮ ಸ್ನೇಹಿತರು ತೋರಿಸ್ತಾರೆ ನಿಮಗೆ ಅದರದ್ದು ಇದು ಮಾಡ್ಕೊಂಬಂದಿರೋದನ್ನ, ಯಾವ್ಯಾವ ಬಂಕಲ್ಲಿ ಯಾವ್ಯಾವ ರೇಟಲ್ಲಿ ಮಾರಿದ್ದಾರೆ ಅನ್ನೋದನ್ನ ತೋರಿಸ್ತಾರೆ ನಿಮಗೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ಸ್ ಇದೆ ನಮ್ಮ ಹತ್ರ. ಮತ್ತು ಅಧಿಕಾರಿಗಳು ಒಂದು ಟೈಮಲ್ಲಿ ಗ್ಯಾಸ್ನ ವಿತರಣೆ ಮಾಡೋ ಥರ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗುತ್ತಾ, ಇಲ್ಲ ನಮಗೆ ಮೆಸೇಜ್ ಬರೋ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಇಂತಿಂಥ ಬಂಕ್ಸಲ್ಲಿ ಅವೈಲೇಬಲ್ ಇದೆ ಗ್ಯಾಸ್ ಅಂತ, ಇಂಥ ಕನಿಷ್ಠ ಕಾಳಜಿನೂ ವಹಿಸೋಕ್ಕಾಗಿಲ್ಲ ಅಂದರೆ ಇವರು AC ರೂಮ್ಗಳಲ್ಲಿ ಕೂತ್ಕೊಂಡು ಏನು ಸಾರ್ವಜನಿಕರಿಗೆ ಸೇವೆ ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆನ ನಾನು ಕೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂದರೆ ಮನೆ ಸಿಲಿಂಡರ್ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ
ಅದು ಇರಲಿ, ನಮ್ದು ಇವಾಗ 60 ರೂಪಾಯಿದು 85 ರೂಪಾಯಿವರೆಗೂ ಮಾರಾಟ ಮಾಡ್ತಿದ್ದಾರೆ. 25 ರೂಪಾಯಿ ಜಾಸ್ತಿ ಆಗೋದ್ರೆ ನಾವು ಹೇಗೆ ಹೊರೆಯನ್ನು ಭರಿಸ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಕೊಡಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಉತ್ತರ ಹೇಳಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ತೀನಿ ಮೇಡಮ್. ಸರ್, ಇಲ್ಲಿ ಯಾವುದೇ ವಿಚಾರ ಇಲ್ಲಿ ನೋಡಿ, ಈಗ ರಾಜ್ಯ ಸರ್ಕಾರ ಅಂತ ನೀವು ಹೇಳಿದ್ರಿ, ರಾಜ್ಯ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ ಹೋಗಿ ಕೇಂದ್ರದ ಮೇಲೆ ಹಾಕ್ತಾ ಇದೆ, ಕೇಂದ್ರ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರದಿಂದ ಯಾವುದು ಉತ್ತರನೇ ಇಲ್ಲ. ಆದ್ರೆ ಇಲ್ಲಿ ತಲೆನೋವು ಆಗ್ತಾ ಇರೋದು ನಮ್ಮಂತ ಹಾಗೂ ನಿಮ್ಮಂತ ಜನರಿಗೆ. ಅದರಲ್ಲೂ ಕೂಡ ಅದು ಇವಾಗ ನೀವೊಂದು ಆಟೋ ಚಾಲಕರಾಗಿರ್ತೀರಾ ಅಂತಂದ್ರೆ ನೀವು ಆಟೋ ಓಡಿಸ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀರಾ. ನಿಮ್ಮ ಪ್ರಕಾರ ಆಸ್ ಎ ಕಾಮನ್ ಮ್ಯಾನ್ ನೀವು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರೆ ಬಹುಶಃ ಇದು ಸರಿ ಹೋಗ್ಬೋದು ಅಂತ ಅನ್ಸುತ್ತೆ? ಅಂದ್ರೆ ಟೆಂಪ್ರವರಿ ಹೇಳ್ತಾ ಇರೋದು ನಾನು. ಟೆಂಪರವರಿ ಆಗಿ ಈ ಯುದ್ಧ ನಿಲ್ಲೋವರೆಗೂ ಒಂದು ಟೈಮ್ನ ಫಿಕ್ಸ್ ಮಾಡಿ. ಅಂದ್ರೆ ಈ ಬೆಳಗ್ಗೆ ಇವಾಗ ಒಂದು 6 ಗಂಟೆಯಿಂದ 9 ಗಂಟೆವರೆಗೂ ಗ್ಯಾಸ್ ಬಂಕಲ್ಲಿ LPG ಬಂಕ್ಸಲ್ಲಿ ನಾವು ಗ್ಯಾಸ್ನ ವಿತರಣೆ ಮಾಡ್ತೀವಿ. ಆ ಥರ ದಿನಕ್ಕೆ 2 ಶಾರ್ಟಲ್ಲಿ, ಇನ್ನು ಮಿಕ್ಕಿದ ಟೈಮಲ್ಲಿ ಮಾಡೋದಿಲ್ಲ. ಅಥವಾ ಆಟೋ ಚಾಲಕರಿಗೆ ಒಂದು ಮೆಸೇಜ್ ಬರೋ ಥರ ಮಾಡಿ, ಇಂತಿಂಥ ಏರಿಯಾದಲ್ಲಿ ಇಂತಿಂಥ ಬಂಕಲ್ಲಿ LPG ಇವಾಗ ಸ್ಟಾಕ್ ಇದೆ. ಮತ್ತೆ ಅಲ್ಲೊಬ್ರು ಪೊಲೀಸ್ ಅಧಿಕಾರಿ ಉಪಸ್ಥಿತಿ ಇರೋದಕ್ಕೆ ಬಿಡ್ಬೇಕು ಮೇಡಮ್. ಇವಾಗ ನಿಯಮಗಳೇನು ಹೇಳುತ್ತೆ ಅಂದ್ರೆ ನೋ ಸ್ಟಾಕ್ ಅಂತ ಬೋರ್ಡ್ ಇದ್ರೆ ನಾನು ವಾಪಸ್ ಹೋಗ್ಬೇಕು ಒಬ್ಬ ನಾಗರಿಕ ಶಿಷ್ಟಾಚಾರ ಪಾಲನೆ ಮಾಡೋನಾಗಿ. ಆದ್ರೆ ಅಲ್ಲಿ ಸ್ಟಾಕ್ ಇದೆಯಾ ಇಲ್ಲ ಅಂತ ನಾನು ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಅವ್ರು ಹೇಳಿದ ಮಾತು ಕೇಳ್ಕೊಂಡು ನಾನು ವಾಪಸ್ ಹೋಗ್ಬೇಕು ಅಂದ್ರೆ ಹಂಗಂದ್ರೆ ಗ್ರಾಹಕನ್ಗೆ ಯಾವುದೇ ಹಕ್ಕಿಲ್ವಾ? ಗ್ರಾಹಕರ ಹಕ್ಕೇನು ಹೇಳುತ್ತೆ, ಈ ಬಂಕಲ್ಲಿ ಇಷ್ಟು ಕೆಪಾಸಿಟಿ ಇದೆ ಸ್ಟೋರೇಜ್ದು, ಇಷ್ಟನ್ನ ನಾನು ಇವತ್ತು ಸೇಲ್ ಮಾಡಿದ್ದೀನಿ, ಇನ್ನು ಮಿಕ್ಕಿದಷ್ಟು ಇಷ್ಟು ಲೀಟ್ರಲ್ಲಿ ಸ್ಟಾಕ್ ಇದೆ ಅನ್ನೋಂಥ ಬೋರ್ಡ್ ಎಲ್ಲೂ ಇಲ್ಲ. ಅದು ಆಫೀಸ್ ರೂಮಲ್ಲಿ ಹಾಕೊಂಡಿರ್ತಾರೆ, ನಾವು ಅಲ್ಲಿಗೆ ಹೋಗಿ ಚೆಕ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆಯಾ? ಅದಕ್ಕೆ ನಾನು ಹೇಳ್ತಾ ಇರೋದು, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಿದ್ದಾರೆ ಕೆಲಸ ಅಂತ, DC ಅವ್ರು ಏನು ಮಾಡ್ತಿದ್ದಾರೆ? ತೊಂದರೆ ಆಗ್ತಿದೆ ಅಲ್ಲ. ಈಗ ಕೇಂದ್ರ ಸರ್ಕಾರ ಸ್ಪಷ್ಟನೆ ಪಡಿಸಿದೆ, ಏನಂದರೆ ನಾವು ಒಂದು 80% ಆದರೂ ನಾನು ಬೇಡಿಕೆಯನ್ನು ಪೂರೈಸ್ತೀವಿ 25 ದಿನದವರೆಗೆ, ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಾಳಸಂತೆ ಮಾರಾಟಕ್ಕೆ ಏನಾದರೂ ಇವರು ಪ್ರೇರೇಪಣೆ ಕೊಡ್ತೀಯಾರಾ? ಸರ್ಕಾರನೇ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಯಾರು ಬಂಕ್ನ ಮಾಲೀಕರು ಏನಾದರೂ ಕಾಳಸಂತೆ ಮಾಡ್ಲಿಕ್ಕೆ ಈ ಥರ ಮಾಡ್ತೀಯಾರಾ? ಹೆಚ್ಚಿನ ದರಕ್ಕೆ ಮಾರ್ಕೊಳಕ್ಕೆ. ಈಗ ರೇಟು ಹೆಚ್ಚಿಗೆ ಆದಾಗ ಮಾತ್ರ ಎಲ್ಲ ತುರ್ತಾಗಿ ಓಪನ್ ಆಗ್ತವೆ ಎಲ್ಲ ಬಂಕ್ಗಳು. ಆದರೆ ರೇಟ್ ಕಡಿಮೆ ಆದಾಗ ಮಾತ್ರ ನಾವು ಒಂದಿನದವರೆಗೂ ಕಾಯ್ಬೇಕಾಗುತ್ತೆ ಹಳೆ ರೇಟು. ಸರ್ಕಾರದ ನಿಯಮ ಏನಿದೆ, 12 o'clock ಮೇಲೆ ಚೇಂಜ್ ಮಾಡಬೇಕು ರಾತ್ರಿ ಹೊತ್ತು. ಈಗೇನಾಗ್ತಿದೆ ಅಂದರೆ ಯಾವಾಗಂದ್ರೆ ಅವಾಗ ಚೇಂಜ್ ಮಾಡಿದ್ರೆ ಇದು ಯಾರು ಮೇಡಮ್? ಇದು ಒಂದು ದೇಶದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ನೋಡಬಾರ್ದು. ಇಲ್ಲಿ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರನೂ ಇಲ್ಲಿ ತನ್ನ ಇದು ಕೆಲಸ ಏನಿದೆ ಅನ್ನೋದನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಬರ್ತಿದೆ ಮೇಡಮ್. ಸರ್, ಇನ್ನ ಇದೇ ರೀತಿಯಾಗಿ ಏನಾದ್ರೂ ಮುಂದುವರೆದ್ರೆ ತಾವು ಏನ್ ಮಾಡ್ತೀರಾ? ಏನಿಲ್ಲ ಮೇಡಮ್, ಈಗ ನೋಡಿ, ನಾನು ಇವಾಗ ಇಲ್ಲಿ ಬರೋದಕ್ಕೆ ಮುಂಚೆ ನಾನು ಬಂಕ್ನ ಮುಂದೆ ಕೂತಿದ್ದೆ, ನಿಮ್ಮ ಸಿಬ್ಬಂದಿ ಕರ್ಕೊಂಬಂದಿದ್ದಾರೆ ನಮ್ಮ ಗಾಡಿ ನಾವು ಇವಾಗ ಅಲ್ಲೇ ನಿಲ್ಸಿದೀವಿ. ನಿನ್ನೆ ಮಧ್ಯಾಹ್ನದಿಂದ ನಾನು ಅಲಿತಿದ್ದೀನಿ, ನನಗೆ ಗ್ಯಾಸ್ ಸಿಕ್ಕಿಲ್ಲ ಮೇಡಮ್. ಸೊ ಇವಾಗ ಕೊನೆವರೆಗೂ ಇಲ್ಲಿ ಶೇಷಾದ್ರಿಪುರಂವರೆಗೂ ಹುಡ್ಕೊಂಬಂದಿದ್ದೀನಿ, ನನ್ನ ಗಾಡಿ ಅಲ್ಲಿ ರೋಡಲ್ಲಿ ನಿಂತಿದೆ. RTO ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ, ಯಾವ ಗಾಡಿ LPG ಅಲ್ಲಿ ಓಡ್ತಿದೆ, ಹಳೆ ಗಾಡಿಗಳು ಅಂದರೆ ಒಂದು 5-10 ವರ್ಷದ ಹಿಂದಿನ ಗಾಡಿಗಳು, ಅದ್ರದ್ದು ಎಲ್ಲ ಪೆಟ್ರೋಲ್ ಟ್ಯಾಂಕನ್ನು ಕೂಡ ಸೀಸ್ ಮಾಡಿದ್ದಾರೆ. ನಾವು ಮುಂದೆ ಅದನ್ನು ಪೆಟ್ರೋಲಲ್ಲಿ ಓಡಿಸೋಕ್ಕೂ ಕೂಡ ಆಗೋದಿಲ್ಲ. ಗ್ಯಾಸಲ್ಲಿ ಒಂದ್ಸತಿ ರನ್ ಆದಮೇಲೆ ಅದು ಮೈಲೇಜ್ ಕೊಡೋದಿಲ್ಲ. ಸೊ ಹಿಂಗಾಗಿ ಇವಾಗ ಸಂಕಷ್ಟ ಆಗಿದೆ. ಮತ್ತು ಇಲ್ಲಿ ಇವಾಗ 2 ವರ್ಷದಿಂದ ಯಾವ ರೀತಿಯಾಗಿ ಎಲ್ಲದರಲ್ಲೂ ಬೆಲೆ ಏರಿಕೆ ಆಗಿದೆಯಲ್ಲ, ನಮಗೆ ಮನೆ ಬಾಡಿಗೆಗಳು ಕೂಡ ದುಪ್ಪಟ್ಟಾಗ್ತಿದೆ. ರಾಜ್ಯ ಸರ್ಕಾರ ಯಾವುದೇ ವಿಧವಾದಂಥ ಒಂದು ಕ್ರಮವನ್ನು ಕೈಗೊಂಡಿಲ್ಲ. 6,000-7,000 ಇರೋ ಮನೆ ಬಾಡಿಗೆ 12,000-13,000 ರೂಪಾಯಿ ಆಗ್ತಿದೆ. ಗೈಡ್ಲೈನ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿ ಮಕ್ಕಳ ಶಿಕ್ಷಣದ ವೆಚ್ಚ ಜಾಸ್ತಿ ಆಗ್ತಿದೆ. ಕೊನೆಗೆ ಸರ್ಕಾರದಲ್ಲಿ ಎಂಥ ಪರಿಸ್ಥಿತಿ ಎದುರಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಮಗು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಪಾರ್ಟ್ ಟೈಮಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ತನ್ನ ಶಿಕ್ಷಣ ವೆಚ್ಚ ಭರಿಸಲಿ ಅನ್ನೋ ಮಟ್ಟಿಗೆ ಇವತ್ತು ಬೆಲೆ ಏರಿಕೆ ಆಗ್ತಿದೆ. ಯಾರಿಗೂ ಏನು ಅನ್ನಿಸ್ತಿಲ್ವಲ್ಲ, ಇದು ನನಗೆ ಬೇಜಾರಾಗ್ತಿದೆ. ನಮ್ಮನ್ನು ಆಳೋ ಅಂತ 224 ಜನ ಶಾಸಕರು, ಸಚಿವರಿಗೂ, CM DCMಗೂ ಸೇರಿ ನಾನು ನೇರವಾಗಿ ಹೇಳ್ತೀನಿ, ಬೆಲೆ ಏರಿಕೆ ನಿಯಂತ್ರಣ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಏನು ಅನ್ನೋಂಥ ಪ್ರಶ್ನೆ ಕೇಳೋವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ ಮೇಡಮ್. ಒಂದು ಮನೇಲಿ ಒಂದು ಸಾಂಬಾರು ಮಾಡ್ಬೇಕಂದ್ರೆ 200-300 ರೂಪಾಯಿ ವ್ಯಯ ಮಾಡಬೇಕಾಗಿರೋಂಥ ಸಂಕಷ್ಟ ಪರಿಸ್ಥಿತಿ ಇದೆ. ಅದರಲ್ಲಿ ಆಟೋ ಚಾಲಕರು ಸತ್ತೋಗಿದ್ದಾರೆ. ರ್ಯಾಪಿಡೋದು ಸಮಸ್ಯೆ ಬಗೆಹರಿಸಲಿಲ್ಲ ನೀವು, ನ್ಯಾಯಾಲಯದಲ್ಲಿದೆ ಅಂತ ಹೇಳಿದ್ರೆ ವೈಟ್ ಬೋರ್ಡಲ್ಲಿ ಬಾಡಿಗೆ ಮಾಡಲಿಕ್ಕೆ ಯಾರು ಅವಕಾಶ ಕೊಟ್ಟಿದ್ದಾರೆ ಮೇಡಮ್? ಅನಧಿಕೃತ ಆಟೋಗಳು ಓಡಾಡ್ತಿದೆ, ಅದನ್ನ ಹಿಡಿಬೇಕಲ್ವಾ? ಓಕೆ, ನಾನು ಮತ್ತೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಇದೀಗ ಮತ್ತೊಬ್ರು ಗೆಸ್ಟ್ ಇದೀಗ ಜಾಯ್ನ್ ಆಗ್ತಿದ್ದಾರೆ ಇದೇ ಒಂದು ಕಾರ್ಯಕ್ರಮಕ್ಕೆ. ಪುಷ್ಪಾ, ಕಾಂಗ್ರೆಸ್ ವಕ್ತಾರರಾಗಿರುವಂಥ ಪುಷ್ಪ ಅವ್ರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನೋಡ್ತಾ ಇದ್ದೀರಿ ಈಗ ಪರಿಸ್ಥಿತಿ. ಈಗ ಆಸ್ ಎ ಕಾಮನ್ ಮನ್ ಇವಾಗ ಒಬ್ರು ಆಟೋ ಚಾಲಕರು ಕೂಡ ಮಾತಾಡಿದ್ರು. ಪಾಪ ಅವ್ರು ಮಾತಾಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅವ್ರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ನಾವು ಯೋಚನೆ ಮಾಡೋದೇ ಬೇರೆ, ಅಥವಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಯೋಚನೆ ಮಾಡ್ತೀವಿ. ಆದರೆ ಒಂದು ಕಾಮನ್ ಲೈಫ್, ಒಂದು ಸಾಮಾನ್ಯ ಜನರಾಗಿ ಯೋಚನೆ ಮಾಡಿದ್ರೆ ಎಷ್ಟರ ಪರಿಸ್ಥಿತಿ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವು? ಮೇಡಮ್, ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ನಾನೂ ಸಹ ಒಂದು ಗೃಹಿಣಿಯಾಗಿ
ಗೃಹಿಣಿಯಾಗಿ ನನಗೂ ಸಹ ಈ ಒಂದು ಬಿಸಿ ತಟ್ಟುತ್ತೆ ಮುಂಬರುವ ಇವತ್ತಿಗೆ ಮಟ್ಟಿಗೆ ನನ್ನ ಮನೆಯಲ್ಲಿ ಸಮಸ್ಯೆ ಇಲ್ಲದೆ ಇರ್ಬೋದು, ಆದರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಆ ಸಮಸ್ಯೆ ನನಗೂ ಬರಬಹುದು. ಇವತ್ತು CNG ಸ್ಟೇಷನ್ಸಲ್ಲಿರ್ಬೋದು, ಕಮರ್ಷಿಯಲ್ ಗ್ಯಾಸ್ ಇರ್ಬೋದು, ಈಗ ಇವರು ಆಟೋ ಡ್ರೈವರ್ ಏನು ಹೇಳ್ತಿದ್ದಾರೆ ಇವ್ರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಲ್ರಿಗೂ ಸಹ ಈ ಸಮಸ್ಯೆ ಬಂದಿದೆ. ಸಮಸ್ಯೆ ಬರೋಕ್ಕೆ ಕಾರಣ ಏನು ಅಂತ ಎಲ್ಲರಿಗೂ ತಿಳಿದಿದೆ. 3ನೇ ಮಹಾಯುದ್ಧ ರೀತಿಯಲ್ಲಿ ಟ್ರಂಪ್ ಅವರ ಒಂದು ಇಸ್ರೇಲ್ ಫ್ರೆಂಡ್ಶಿಪ್ಗೋಸ್ಕರ ಅವರು ಇವತ್ತಿನ ದಿವಸ ಏನು ಯುದ್ಧವನ್ನು ಸಾರಿ ನಿಂತಿದ್ದಾರೆ. ಆ ಒಂದು ಕಾರಣದಿಂದ ಇರಾನಲ್ಲಿ ಒಂದು ಯುದ್ಧ ನಡೀತಾ ಇರೋದ್ರಿಂದ ನಮಗೆ ಕಚ್ಚಾ ತೈಲಗಳು ಬರ್ತಿಲ್ಲ ಅನ್ನೋ ಮಟ್ಟಿಗೆ. ಬಟ್ ಒಂದು ರೀತಿಯಲ್ಲಿ ಇವರು ರಾಜ್ಯ ಸರ್ಕಾರವನ್ನು ಇಷ್ಟು ಬ್ಲೇಮ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಂದೇ ಅಲ್ಲ ಸಮಸ್ಯೆ ಇರೋದು, ನೆರೆಯ ತೆಲಂಗಾಣದಲ್ಲಿದೆ, ಕೇರಳದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಎಲ್ಲ ಮಹಾನಗರಗಳು ಸಹ ಇವತ್ತು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ. ಈ ಸಮಸ್ಯೆ ಎಲ್ಲ ಕಡೆ ಹಬ್ಬಿದೆ. ಅವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿಯವರು ಅಧಿಕಾರ ಹಿಡಿದಾಗ ಸಾಕಷ್ಟು ಪ್ರಾಮಿಸ್ಗಳನ್ನ ಮಾಡಿದ್ರು. ನಮ್ಮ ಹತ್ರ 70 ದಿನಕ್ಕೂ ಮೀರಿ ಒಂದು ಆಯಿಲ್ ಈ ಒಂದು ಅನಿಲ ಇದೆ ಅನ್ನೋ ರೀತಿಯಲ್ಲಿ ಎಷ್ಟೊಂದೆಲ್ಲ ಮಾತುಗಳು ಬಂತು. ಬಟ್ ಇನ್ನು ಒಂದು 8-10 ದಿನನೂ ಆಗಿಲ್ಲ. ಇವತ್ತೇ ಜನಸಾಮಾನ್ಯರ ಒಂದು ಇದನ್ನು ಪೂರೈಸೋಕ್ಕೆ ಆಗ್ತಿಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಬಟ್ಟು ಮಾಡಬೇಕು. ಯಾಕಂದರೆ ಇದರ ಹೊಣೆಯನ್ನು ಕೇಂದ್ರ ಸರ್ಕಾರನೇ ಹೊಡೆಯುತ್ತೆ, ಇದು ರಾಜ್ಯ ಸರ್ಕಾರದ್ದಲ್ಲ. ನೋಡಿ, LPG ಗ್ಯಾಸ್ ಏನಿದೆ 60% ಆಯಿಲ್ ರಿಫೈನರೀಸ್ ಇಂದ ಬಂದರೆ ಹೊರದೇಶದಿಂದ ನಮ್ಮ ರಾಜ್ಯದ ರಿಫೈನರಿಗಳಲ್ಲೇ 40% ಇಲ್ಲಿ ಉತ್ಪಾದನೆ ಆಗುತ್ತೆ. ಅದರಲ್ಲಿ ಸರ್ಕಾರದ್ದು ಭಾರತ್ ಪೆಟ್ರೋಲಿಯಮ್ಮು ಈ ಥರದ್ದು 3 ಸಂಸ್ಥೆಗಳಿದ್ದರೆ, ಪ್ರೈವೇಟ್ ಇದು ಅಂಬಾನಿಯವ್ರದ್ದು ರಿಲಯನ್ಸಿಂದ ಹಿಡಿದು ಮಿತ್ತಲ್ ಅವರಿಂದ ಹಿಡಿದು ಈ ಥರದ್ದು ಇರುತ್ತೆ. ಸೊ ಇದು ಎಲ್ಲದರ ಒಂದು ಲಾಭವನ್ನು ಪಡೆದಂತಹ BJP ಸರ್ಕಾರ, ಕೇಂದ್ರ BJP ಸರ್ಕಾರ ಇದರ ನೇರ ಹೊಣೆಯನ್ನು ಇವತ್ತು ಹೊರಬೇಕಾಗತ್ತೆ. ಇವರು ಹೇಳ್ತಾರೆ ಕಾಲಸಂತೆಯಲ್ಲಿ ಮಾರಾಟ ಆಗ್ತಿದೆ ಅಂದರೆ, ನೋಡಿ ಜನರಿಗೆ ಆಸೆ ಏನೇ ಒಂದಿರ್ಬೋದು. ಫಿಲಮಲ್ಲಿ ಟಿಕೆಟ್ನೇ ಬ್ಲಾಕಲ್ಲಿ ಮಾಡ್ತಾರೆ. ಇವತ್ತು ಆಟೋ ಡ್ರೈವರ್ ಇಷ್ಟೊಂದು ಹೇಳ್ತಿದ್ದಾರೆ, ಆಟೋ ಅವ್ರು ಎಕ್ಸ್ಟ್ರಾ ಫೇರ್ ಕೇಳಲ್ವಾ ಮೇಡಮ್, ಬನ್ನಿ ನನ್ನ ಜೊತೆ ಮೆಜೆಸ್ಟಿಕ್ಕಲ್ಲಿ ರಾತ್ರಿ ನಾನು ಬಂದಿಳಿದಾಗ ಎಷ್ಟು 1 to double ಕೇಳಲ್ವಾ? ಅದು ವೈಯಕ್ತಿಕ, ಅವರು ಗ್ಯಾಸ್ ಬ್ಲಾಕ್ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ಅದಕ್ಕೂ ಕ್ರಮ ತಗೋಬೇಕು, ನಾನು ತಪ್ಪು ಅಂತ ಹೇಳಲ್ಲ. ಆದರೆ ದೇಶದಲ್ಲಿ ಉಲ್ಬಣಿಸಿರುವ ಸಮಸ್ಯೆಗೆ ಕಾರಣ ಯಾರು, ಇದನ್ನ ಈ ಪರಿಸ್ಥಿತಿನ ಯಾರು ನಿಭಾಯಿಸಬೇಕು ಅನ್ನೋದು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇದು ಕೇಂದ್ರ ಸರ್ಕಾರದ್ದೇ ಹೊಣೆಯಾಗಿದೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಗಳು ಅದು ಯಾಕೆ ಜವಾಬ್ದಾರಿ ಇದೆ. ಯಾಕಂದ್ರೆ ಇವಾಗ ನೋಡಿ, ಗ್ಯಾಸ್ನ ಯಾರೋ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ಗ್ಯಾಸ್ ಇದ್ದು ಇಲ್ಲ ಅಂತ ಹೇಳ್ತಾರೆ ಅಂದಾಗ ರಾಜ್ಯ ಸರ್ಕಾರ ಮಧ್ಯ ಬಂದು ಯಾರು ಆ ಒಂದು ದಂಧೆಯನ್ನ ಮಾಡ್ತಿದ್ದಾರೆ ಅದನ್ನ ನಿಲ್ಲಿಸಬೇಕು. ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ನಮಗೆ ಪೂರೈಕೆ ಎಲ್ಲಿಂದ ಬರ್ತಿದೆ? ನಾವು ಗ್ಯಾಸ್ ಉತ್ಪಾದನೆ ಮಾಡ್ತಿದ್ವಾ? ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಿದ್ವಾ? ರಾಜ್ಯ ಸರ್ಕಾರ ಹೇಗೆ ಕಾರಣ ಆಗುತ್ತೆ? ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಕಾರಣ ಆಗಲ್ಲ. ಓಕೆ, ನಿಮ್ ಪಾಯಿಂಟ್ಗೆ ಬರ್ತೀನಿ. ಈಗ ಇರಿ ಒಂದು ನಿಮಿಷ ನಾನು ಹೇಳ್ತೀನಿ. ನಿನ್ನೆಯೂ ಕೂಡ ಒಬ್ರ ಹತ್ರ ಹೀಗೆ ಮಾತಾಡಿದ್ವಿ ನಾವು, ರೈತರು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ನೋಡಿ ಈಗ ಸರಿ, ಈಗ ನೀವು ಹೇಳಿರೋ ಪ್ರಕಾರ ನಾವು ಕೇಂದ್ರ ಸರ್ಕಾರಕ್ಕೆ ಹೊಣೆ ಆಗ್ತೀವಿ, ಅಲ್ಲಿಂದನೇ ಬರಬೇಕು, ಅವ್ರು ಮೊದಲನೇದಾಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಏನು ಮಾಡ್ತಲ್ಲ ಸರಿ. ಆದರೆ ಅಟ್ಲೀಸ್ಟ್ ಟೆಂಪ್ರವರಿ ಪರ್ಯಾಯ ವ್ಯವಸ್ಥೆ ಆದರೂ ಇವಾಗ ನಮ್ಮ ರಾಜ್ಯ ಸರ್ಕಾರ ಅಂತ ಒಂದು ಲೀಡರ್ ಆಗಿದ್ದೀರಾ, ನೀವು ಒಂದು ಜವಾಬ್ದಾರಿ ತಗೊಂಡಿದ್ದೀರಾ ಅಂತಂದ್ರೆ ಈಗ ನೀವು ಬೇರೆಯವ್ರ ಮೇಲೆ ಹಾಕ್ಬಿಡ್ತೀರಾ, ಅಥವಾ ಸದ್ಯಕ್ಕೆ ನಮ್ಗೆ ಎಷ್ಟಾಗುತ್ತೋ ಅಷ್ಟಾದ್ರೂ ಮಾಡೋಣಪ್ಪ ಅಂತ ಕಾಳಜಿ ತೋರಿಸ್ತೀರಾ? ಮೇಡಮ್, ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾವತ್ತೂ ಜನಗಳ ಜೊತೆ ಇದೆ. ಅವರ ಕೈಯಲ್ಲಿ ಏನಾಗುತ್ತೆ, ರಾಜ್ಯ ಸರ್ಕಾರದಿಂದ ಏನು ಮಾಡಕ್ ಸಾಧ್ಯ ತತ್ಕ್ಷಣಕ್ಕೆ ಕ್ರಮಗಳನ್ನ ತಗೊಳ್ಳುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ನೋಡಿ, ಇವತ್ತು ನಾವು ಕೇಂದ್ರ ಸರ್ಕಾರ ಏನು ಇವಾಗ ವಿದೇಶಾಂಗ ನೀತಿಗಳು ಎಲ್ಲಿ ಫೇಲ್ಯೂರ್ ಆಯ್ತು, ಯಾಕೆ ರಷ್ಯಾ ಜೊತೆ ತೈಲನ ತಗೊಳಕ್ಕೆ ನಮ್ಮ ಕೇಂದ್ರ ಸರ್ಕಾರ ನಿಲ್ಲಿಸ್ತು, ಯಾಕೆ ಟ್ರಂಪ್ ಅವ್ರು ಹೇಳಿದ ರೀತಿ 30 ದಿನಗಳು ಮಾತ್ರ ರಷ್ಯಾದಿಂದ ನೀವು ತಗೋಬೇಕು ಅಂದ್ರೆ ತಗೊಳ್ಳೋದು, ಯಾಕೆ ಈ ರೀತಿ? ಅವತ್ತು ಇಂದಿರಾ ಗಾಂಧಿ ಅವರು ನೀವು ನೋಡಿರ್ಬೋದು, 71ರಲ್ಲಿ ಪಾಕಿಸ್ತಾನವನ್ನ 2 ತುಂಡು ಮಾಡಿದ್ರು. ಇದೇ ರೀತಿ ಪರಿಸ್ಥಿತಿ ಬಂದಾಗ ಅಂತಹ ದಿಟ್ಟ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ನಮ್ಮ ಮೋದಿ ಸಾಹೇಬರು ಯಾಕೆ ಎಡುತ್ತಿದ್ದಾರೆ? ಯಾಕೆ ಅವರು ದಿಟ್ಟ ನಿರ್ಧಾರಗಳನ್ನ ತಗೊಳ್ತಿಲ್ಲ? ಟ್ರಂಪ್ ತಾಳಕ್ಕೆ ಹೆಜ್ಜೆ ಹಾಕೋದೇನಿದೆ ಇವತ್ತಿನ ದಿವಸ? ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ. ನೋಡಿ, ಟ್ರಂಪ್ ಅವರು ನೀವು 30 ದಿವಸ ರಷ್ಯಾ ಹತ್ರ ಆಯಿಲ್ ತಗೋಬೇಕಾದ್ರೆ ತಗೊಳ್ತಾರೆ ಅಂದ್ರೆ ತಲೆ ಬಗ್ಸ್ತಾ ಇದೀವಿ ಅಂದ್ರೆ ನಮ್ಮ ದೇಶದ ಘನತೆಯ ಪ್ರಶ್ನೆ ಇವತ್ತು. ಓಕೆ, ಈಗ ಇದೇ ವಿಚಾರವಾಗಿ ಮೇಡಮ್ ನಿಮ್ಮ ಹತ್ರ ಇವಾಗ ಇವ್ರೇನ್ ಕೇಳಿದ್ರು ಅದು ಒಂದು ಕಡೆ ಇದ್ರು. ಈಗ ಮತ್ತೊಂದು ಪ್ರಶ್ನೆ ಏನು ಗೊತ್ತಾ, ಟ್ರಂಪ್ ಈಗ ನಮಗೆ ಪರ್ಮಿಷನ್ ಕೊಡ್ತಾ ಇರೋದೇನು ಅಂತಂದ್ರೆ 1 ತಿಂಗಳವರೆಗೂ ಕೂಡ ನೀವು ರಷ್ಯಾ ಹತ್ರ ನೀವು ಕಚ್ಚಾ ತೈಲ ಖರೀದಿ ಮಾಡಬಹುದು ಅಂತೇಳಿ. ನಾವು ನಮ್ಮ ಭಾರತದ ದುಡ್ಡು ನಾವೇ ದುಡ್ಡು ಹಾಕಿ ಖರೀದಿ ಮಾಡೋದು, ಆದ್ರೆ ಇಲ್ಲಿ ಪರ್ಮಿಷನ್ ಕೊಡೋದು ಮೋದಿ ಅವರು. ಸೊ ಈಗ ಚರ್ಚೆ ಆಗ್ತಾ ಇರೋದು ಏನಾಗ್ತಾ ಇದೆ ಅಂದ್ರೆ, ಟ್ರಂಪ್ ಅವರು ಪರ್ಮಿಷನ್ ಕೊಡೋದು ಮೋದಿ ಅವರಿಗೆ. ಹಾಗಾಗಿ ಟ್ರಂಪ್ ಯಾರು ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಡೋದಕ್ಕೆ? ಅವ್ರು ಯಾಕೆ ಪರ್ಮಿಷನ್ ಕೊಡಬೇಕು? ನಾವು ನಮ್ಮ ದುಡ್ಡು ಹಾಕಿ ತಗೋತಾ ಇದೀವಿ, 1 ತಿಂಗಳವರೆಗೂ ನಾನು ಪರ್ಮಿಷನ್ ಕೊಡ್ತಾ ಇದೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಮೋದಿ ಅವರು ಹೌದು ಓಕೆ ಅಂತ ತಲೆ ಬಾಗ್ತಾರೆ. ಹೀಗೆ ನೋಡಿ, ಎಲ್ಲರೂ ಕೂಡ ಇದೇ ಪ್ರಶ್ನೆ ಕೇಳ್ತಾ ಇರೋದು. ಈಗ
ನಮ್ಮ ದೇಶದ ಘನತೆ ಮಾನ ಮರ್ಯಾದೆಯನ್ನು ಹರಾಜಾಕಿದ್ದೇನಾದ್ರೂ ಇದ್ರೆ ಕಾಂಗ್ರೆಸ್ನ ಲೀಡರ್ಸ್ಗಳು. ಅಲ್ಲಲ್ಲ, ಇದೆಲ್ಲ ಈಗ first ನಾನು ಕೇಳಿದೆ. ಅಲ್ಲಲ್ಲ, ಒಂದ್ ನಿಮಿಷ ಇರಿ, ನಾನು ಹೇಳ್ತಿರೋದಷ್ಟೇ. ಅವ್ರು ಹೇಳಿದ್ರು ನೋಡಿ, ಇವತ್ತು ಮಾರ್ಚ್ 5ನೇ ತಾರೀಕಿಗೆ ಹೋಟೆಲ್ LPG ಸಮಸ್ಯೆ ನಿವಾರಣೆಗೋಸ್ಕರ ಏನು IOC, SPCL, BPCL ಅವರದ ಯಾರು ಕಾರ್ಯನಿರ್ವಾಹಕರಿದ್ದಾರೆ ಅವರು 3 ಜನದ ತಂಡ ಮಾಡಿ ಅದು ಏನು ಇವರಿಗೆ ಓಪನ್ ಆಗಿ ನಮ್ಮ ರಾಜ್ಯದಲ್ಲಿ ಈ ದೇಶದಲ್ಲಿ ಭದ್ರತೆಗೆ ಆಂತರಿಕ ವಿಷಯ ಏನಿದೆ ಅದನ್ನೆಲ್ಲ ಇವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ನಾನು ಹೇಳುದಿಷ್ಟೇ, ಇವರು ರಾಜ್ಯದ ದೇಶದ ಘನತೆ ಬಗ್ಗೆ ಮಾತಾಡಿದ್ರಲ್ಲ, ದೇಶದ ಘನತೆಯನ್ನ ಇದೇ ರಾಹುಲ್ ಗಾಂಧಿ ಅವರು ಯಾವ ತರ ಮಾತಾಡಿದ್ರಂತ ಇಡೀ ವಿಶ್ವ ನೋಡಿದೆ. ನಾನು ಹೇಳುದಿಷ್ಟೇ. ನೋಡಿ, ನಾನು ಇವತ್ತು ದೇಶದ ಘನತೆ ಒಂದು ಪಕ್ಕಕ್ಕೆ ನೋಡಿ, ನಮಗೆ ಇವರ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಈಗ ನಮ್ಮ ಜೊತೆ ಒಬ್ರು ಆಟೋ ಡ್ರೈವರು ಕೂಡ ಅಲ್ಲಿ ಕೂತಿದ್ದಾರೆ, ಅವರ ಕಷ್ಟವನ್ನು ಹೇಳಿದ್ದಾರೆ. ರಾಜ್ಯದ ಬಡವರ ಕಷ್ಟ ಏನಾದ್ರು ಇವ್ರಿಗೆ ಅರ್ಥ ಆಗ್ತಿದ್ಯಾ? ರಾಜ್ಯದ ರೈತರ ಕಷ್ಟ ಅರ್ಥ? ಒಂದ್ ನಿಮಿಷ ಬಿಡ್ರಿ, ಮಾತಾಡಕ್ ಬಿಡಿ. ರಾಜ್ಯದಲ್ಲಿ ನಾನು ಹೇಳುದು, ನಾನು ಅನೇಕ ಬಾರಿ ಹೇಳಿದ್ದೀನಿ ಇದನ್ನ ನೋಡಿ, ಕೇಂದ್ರದಿಂದ 6,000 ರೂಪಾಯಿ ರೈತರಿಗೆ ಕೊಡ್ತಾ ಇದ್ರು, ರಾಜ್ಯದಲ್ಲಿ 4,000 ಕೊಡ್ತಾ ಇದ್ರು, ಸ್ಟಾಪ್ ಮಾಡಿದ್ರು ಕರ್ನಾಟಕ. ಒಂದ್ ನಿಮಿಷ ಇರಿ, ಪ್ರತಿಯೊಂದು ಬಡವರ ಬಗ್ಗೆ ಮಾತಾಡುತ್ತೆ. ಬಡವರ ನಿಜವಾಗ್ಲೂ ಈ ರಾಜ್ಯಕ್ಕೆ ಬಡವರ ಬಗ್ಗೆ ಕಾಳಜಿ ಅಂತ ಇದ್ರೆ ಇಷ್ಟು ಜನ ಸುಸೈಡ್ ಆಯ್ತು, ಇಷ್ಟು ಜನ ಸತ್ರು, ರಾಜ್ಯ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ. ಆಟೋದವರಿಗೆ ಎಷ್ಟು ತೊಂದರೆ ಇದೆ, ರ್ಯಾಪಿಡ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಏನಾದ್ರು ಒಂದ್ರ ಬಗ್ಗೆ ಮಾಡಿದ್ರ ನಾನು ಹೇಳುದು ನೋಡಿ. ಒಂದ್ ನಿಮಿಷ ನಾನು ಹೇಳುದಿಷ್ಟೇ. ಇವಾಗ ನಾವು ಗ್ಯಾಸ್ ವಿಚಾರವಾಗಿ ಮಾತಾಡೋಣ, ವಿಷಯಾಂತರ ಬದಲು ಗ್ಯಾಸ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಎಷ್ಟು ಕಾಳಸಂತೆಯಲ್ಲಿ ಗ್ಯಾಸ್ಗಳಾಗ್ತಾ ಇದೆ, ಬ್ಲ್ಯಾಕ್ ಅಲ್ಲಿ ಆಗ್ತಾ ಇದೆ. ನಾವೇನು ನೋಡಿ, ಪ್ರತಿ ಒಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸಿ ಕಾಂಗ್ರೆಸ್ಗೆ ಅಭ್ಯಾಸ ಆಗಿದೆ. ಅಲ್ಲ, ನಾನು ನೋಡಿ ಕೇಂದ್ರ ಖಂಡಿತ ಇವಾಗ ರಾಜ್ಯ ಮನಸ್ಸು ಮಾಡಿದ್ರೆ, ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂತ ಮನಸ್ಸು ಮಾಡಿದ್ರೆ, ರಾಜ್ಯದ CM ಅವರು ಈ ಕೂಡಲೇ ಎಲ್ಲೆಲ್ಲಿ ಬ್ಲ್ಯಾಕ್ ಅಲ್ಲಿ ಇಟ್ಟಿದ್ದಾರೆ ಅದನ್ನೇ ರೈಡ್ ಮಾಡಿ ನೋಡಕ್ಕಾಗಲ್ವಾ? ಯಾಕೆ ನೋಡ್ತಾ ಇಲ್ಲ? ಒಂದು ಎಲ್ಲರೂ ಆದೇಶ ಮಾಡಿದ್ರ ನೋಡಿ, ಎಲ್ಲರೂ ನೀವು ನೋಡಿ, ಜನರಿಗೆ ನಿತ್ಯ ಉಪಯೋಗಕ್ಕೆ ಬೇಕಾಗುವಂಥದ್ದು ಹೋಟೆಲಿಗರಿಂದ ಎಷ್ಟು ಕೋಟಿ ಜನ ಇಲ್ಲಿಂದ ಸರ್ವೈವಲ್ ಆಗ್ತಾರೆ. ಎಷ್ಟು ನೋಡಿ, 60,000 ಸರಿಸುಮಾರು ಹೋಟೆಲ್ ಇದೆ. ನಾನು ಉಡುಪಿ ಮಂಗಳೂರು ಭಾಗದವಳೆ, ನಮ್ಮವರೆಲ್ಲರೂ ಹೋಟೆಲ್ ಅವರೇ ಇರುವವರು. ನಾನು ಹೇಳ್ತೀನಿ ಕೇಳಿ, 50-60 ಸಾವಿರ ಹೋಟೆಲಲ್ಲಿ ಮಿನಿಮಮ್ 20 ಜನ ಕೆಲಸ ಮಾಡ್ತಾರಂದ್ರೆ ಎಷ್ಟು ಜನ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ, ಎಷ್ಟು ಜನ ಹೋಟೆಲನ್ನೇ ನಂಬ್ಕೊಂಡು ಕೆಲಸ ಮಾಡೋರಿದ್ದಾರೆ, ಹೋಟೆಲ್ ನಂಬ್ಕೊಂಡೆ ಊಟ ಮಾಡಕ್ಕೆ ಹೋಗೋರಿದ್ದಾರೆ, ಇಂಡಿವಿಜುವಲ್ ಇದ್ದಾರೆ, ಬ್ಯಾಚುಲರ್ಸ್ ಇದ್ದಾರೆ. ನೋಡಿ, ಅನೇಕ ವಿಷಯಗಳಿದೆ, ಒಂದಕ್ಕೊಂದು ಇದಾಗಿದೆ. ಇವರು ರಾಜ್ಯ ಏನ್ ತಿಳ್ಕೊಳ್ತಾ, ಅಕ್ಕಿ ಬಂದಿಲ್ಲ ಕೇಂದ್ರಕ್ಕೆ ಬೆಟ್ಟು ತೋರಿಸು, ನೀರಿಲ್ಲ ಕೇಂದ್ರಕ್ಕೆ ಬೆಟ್ಟು ತೋರಿಸು, ಇದು ಅಭ್ಯಾಸ ಆಗೋಗಿದೆ. ಹೌದು, ಕೇಂದ್ರ ಇದನ್ನು ರೆಡಿ ಮಾಡಬೇಕು, ಕೇಂದ್ರದ ಪಾಲು ಇದೆ, ಕೇಂದ್ರದ ಜವಾಬ್ದಾರಿ ಇದೆ, ಕೇಂದ್ರ ಏನ್ ಮಾಡಬೇಕು ಅದು ಮಾಡೇ ಮಾಡುತ್ತೆ. ಹಾಗಂತೇಳಿ ರಾಜ್ಯ ನೋಡಿ, ಕೇಂದ್ರ ಕೈ ತೋರಿಸುವುದಲ್ಲ, ನಮ್ಮ ರಾಜ್ಯ ಸುಭಿಕ್ಷವಾಗಿರ್ಬೇಕು. ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಇದು ಸೇಲ್ ಆಗ್ತಾ ಇದೆ, ಎಲ್ಲೆಲ್ಲಿ ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ ಅದನ್ನು ಚೆಕ್ ಮಾಡೋ ಕೆಲಸ ರಾಜ್ಯ. ಎಲ್ಲಾದ್ರೂ CM ಒಂದು ಮಾತು ಇದನ್ನ ಬಗ್ಗೆ ಮಾತಾಡಿದ್ರ? ಇದು ಕೇಂದ್ರ ಅಂತ ಹೇಳುದು ಉಡಾಫೆ ಮಾತು ಬಿಟ್ರೆ ಎಲ್ಲಿಯಾದ್ರೂ ಜನರ ಬಗ್ಗೆ ಪತ್ರ ಬರ್ದಿದ್ದಾರೆ. ಅವ್ರೀಗ ಪತ್ರ ಬರ್ದಿದ್ದಾರೆ ಕೇಂದ್ರಕ್ಕೆ. ಮೊದಲನೇದಾಗಿ ಇಲ್ಲಿ ಆಗ್ತಾ ಇರುವಂತ ಸಮಸ್ಯೆ ನೋಡ್ತಾ ಇದ್ರೆ ನರೇಂದ್ರ ಮೋದಿ ಅವರು ಯಾವತ್ತಿದ್ರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂತ ಇರೋದು. ನಾವು ಹೇಳುದು, ರಾಜ್ಯದಿಂದ ಏನ್ ಕೈ ಜೋಡಿಸ್ತಾ ಇದ್ರ? ಕೇಂದ್ರಕ್ಕೆ ಬಿಟ್ಟು ತೋರಿಸಿ. ರಾಜ್ಯದಲ್ಲಿ ಈಗ ಇಷ್ಟು ನಿನ್ನೆಯಿಂದ ಕೆಲವು ಕಡೆ ನಾವು ಪ್ರೈವೇಟ್ ಚಾನೆಲ್ ಅಲ್ಲಿ ನೋಡಿದೆ, ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಗೋಡೌನ್ಗಳಲ್ಲಿ ರಾಶಿ ರಾಶಿ ಬಿದ್ದಿದೆ. ಆತರ ಆಗ್ಬಾರ್ದಲ್ವಾ? ಒಬ್ರು ಊಟದ ಗತಿ ಇಲ್ಲ, ನಾನೇ ನೋಡಿದೆ. ನಾನು ಯಾಕೆ ಇಲ್ಲಿ ಬೇರೆ ಚಾನಲ್ ನಾನು ಹೇಳುದು, ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ? ನಾನು ಹೇಳುದು, ಕೇಂದ್ರ ಸರ್ಕಾರ ಇದಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇದೆ. ನಮ್ಮ ರಾಜ್ಯದ ಜನರಿಗೆ ಫಸ್ಟ್ ನಮ್ಮ ಮನೆ, ಆಮೇಲೆ ನಮ್ಮ ರಾಜ್ಯ, ನಮ್ಮ ನಾಡಲ್ಲಿ ಏನಾಗ್ಬೇಕು, ಇಲ್ಲಿಯ ನಾಡಿನ ದೊರೆ ಏನ್ ಮಾಡ್ತಾ ಇದ್ದಾರೆ. ಹೌದು, ಕೇಂದ್ರಕ್ಕೆ ಬೆಟ್ಟು ತೋರಿಸಿ, ಕೇಂದ್ರದ ಏನ್ ತರಬೇಕು ಅದನ್ನ ಮಾಡಿ, MP ಗಳಿಗೆಲ್ಲ ತಗೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಈಗ ಇಷ್ಟು ದಿನ ಆಯ್ತು, ಈಗ 12ನೇ ದಿನ ಯುದ್ಧ ಆಗಿ ಇದಾಗ್ತಾ ಇದೆ. 3-4 ದಿನದಿಂದ ಈ ತರ ನಾವು ಗ್ಯಾಸ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಯಾವುದಾದ್ರೂ ಒಂದು ಈ ಮಾತು CM ಅವರು ನೋಡಪ್ಪ ಎಲ್ಲೆಲ್ಲಿ ಸ್ಟಾಕ್ ಮಾಡಿದ್ರೆ ಅದನ್ನೆಲ್ಲ ಚೆಕ್ ಮಾಡಿ ಅಂತ ಒಂದು ಮಾತು ಎಲ್ಲಾದ್ರೂ ಹೇಳಿದ್ರ? ಜನರ ಬಗ್ಗೆ ಇವ್ರಿಗೆ ಕಾಳಜಿ ಇದೆಯಾ? ಇವರ ಡಿನ್ನರ್ ಪಾಲಿಟಿಕ್ಸ್, ಇವರ ಕುರ್ಚಿ ಕಾಳಗ ಬಿಟ್ಟರೆ ಬೇರೆ ಇವ್ರಿಗೆ ಏನಾದ್ರು ಗೊತ್ತಿದೆಯಾ? ಇವರಿಗೆ ಬಂದಾಗಿನಿಂದ ನಾವು ಯಾವ್ದಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದೀವಾ? ನಾನು ಹೇಳುದು ಇಷ್ಟೇ ನೋಡಿ, ಮಾನ್ಯ ಸಿದ್ದರಾಮಯ್ಯನವರೇ, ಹೌದು, ಕೇಂದ್ರದಿಂದ ಏನಾಗ್ಬೇಕಾ ನೀವು ಪತ್ರ ಬರೀರಿ, ಚಾಟಿ ಬೀಸಿ. ಖಂಡಿತ ನಾವು ಏನು ಇರ್ರೆಸ್ಪೆಕ್ಟಿವ್ ಪಾರ್ಟಿ, ರಾಜ್ಯದ ಜನ ಸುಭಿಕ್ಷವಾಗಿರ್ಬೇಕನ್ನೋದೇ ನಾವು ಹೇಳ್ತೀವಿ ಬಿಟ್ಟು ಯಾವತ್ತೂ ಕೂಡ ನಮ್ಮಲ್ಲಿ ತಾರತಮ್ಯ ಇಲ್ಲ. ನಾವು ನೋಡಿ, 2ನೇ ಸ್ಥಾನ ಮಂಗಳೂರು, ಅವಿಭಜಿತ ಮಂಗಳೂರು, ಉಡುಪಿ ಭಾಗ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಅಲ್ಲಿಗೆ ಬಿಗ್ 0 ಕೊಟ್ಟಿದ್ದೀರಾ. ನಾವು ಆತರ ನಾನು ಹೇಳ್ತಾ ಇಲ್ಲ. ಒಂದು ದಿನಕ್ಕೆ ನಾವು ಇವತ್ತು 150 ಕೋಟಿ ಬಡ್ಡಿ ಕಟ್ಟುವ ಪರಿಸ್ಥಿತಿ ತಂದು ನಿಲ್ಲಿಸಿದ್ರ ಮಾನ್ಯ ಸಿದ್ದರಾಮಯ್ಯನವರೇ. ಮಾತೆತ್ತಿದ್ರೆ ಕೇಂದ್ರ ಸಾಲ ಮಾಡಿದೆ ಅಂತ ಹೇಳಿದೆ. ಕೇಂದ್ರ ಏನೇನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್
ಇನ್ವೆಸ್ಟ್ ಮಾಡಿದೆ ಅಥವಾ ಏರ್ಪೋರ್ಟ್ಗಳು, ರಸ್ತೆಗಳು, ಬೇರೆ ಬೇರೆ ವಿಷಯಗಳಿದೆ. ಆದ್ರೆ ಈಗ ರಾಜ್ಯ gas ಬಗ್ಗೆ ಸ್ಯಾಲರಿ gas ಕೊಡಕ್ಕೆ ಒಂದ್ ನಿಮಿಷ ಇದನ್ನ ಮುಗಿಸ್ಕೊಳ್ಳಿ. ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಗವರ್ಮೆಂಟ್ ಅವರ ಸ್ಯಾಲರಿ ಕೊಡಕ್ಕೆ ಸಾಲ ಮಾಡುವಂತ ಪರಿಸ್ಥಿತಿ ಈ ತರ ಇರುವಾಗ ರಾಜ್ಯ ಎಲ್ಲಿಗೆ ಹೋಗ್ಬೇಕು? ಈ ಪರಿಸ್ಥಿತಿಗೆ ರಾಜ್ಯ ಅಂತ ತರ್ತಾ ಇದ್ದೀರಾ. ವರ್ಷಕ್ಕೆ 56,000 ಕೋಟಿ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಗ್ಯಾರಂಟಿ ವಿರೋಧಿಗಳಲ್ಲ ನಾವು, ಆದ್ರೆ ಅದರಿಂದ ಏನ್ ಮಾಡಿದ್ರಿ? ಅದೇ ಈಗ 3 ವರ್ಷ ಆಯ್ತು, 1.5 ಲಕ್ಷ ಕೋಟಿ ಎಲ್ಲಾರು ಒಂದು ಎಜುಕೇಶನ್ ಯೂಸ್ ಮಾಡಬಹುದಾಗಿತ್ತು, ಎಲ್ಲಾರು ಒಂದು ಶಿಕ್ಷಣಕ್ಕೆ ಯೂಸ್ ಮಾಡಬಹುದಾಗಿತ್ತು. ಈ ಬಜೆಟ್ ಎಲ್ಲಾರು ನಾನು ಎಕ್ಸ್ಪೆಕ್ಟ್ ಮಾಡಿದೆ. ನೋಡಿ, ಇಂತ ಬಜೆಟ್ ಅನ್ನ ಮಾಡಕ್ಕೆ ಗೊತ್ತಾಯ್ತು. ಗ್ಯಾಸ್ ಸಮಸ್ಯೆ ಬಗ್ಗೆ ನಾನು ಗ್ಯಾಸ್ ಸಮಸ್ಯೆ ಬಗ್ಗೆ ನಾನು ಹೇಳುದು, ರಾಜ್ಯವನ್ನ ದಿವಾಳಿ ಮಾಡಿ ಯಾವ ಇದಕ್ಕೆ ತಗೊಂಡೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಂತಹ ಬಜೆಟ್ ಮಂಡಿಸಕ್ಕೆ ಸಿದ್ದರಾಮಯ್ಯ ನೀವು 17 ಸರಿ ಅರ್ಥಶಾಸ್ತ್ರಜ್ಞರು ಬೇಕಾಗಿಲ್ಲ ರೀ, ಅರ್ಥಶಾಸ್ತ್ರದ ಅವಶ್ಯಕತೆನೇ ಇಲ್ಲ. ಬರೀ ಸಿದ್ದರಾಮಯ್ಯನವರೇ 4 ಲಕ್ಷ ಕೋಟಿ ಬಜೆಟ್ ಸಾಲ ಮಾಡಿದ್ದಾರೆ ಅಂದ್ರೆ 4 ಲಕ್ಷದ ಒಂದು ಏನಾದ್ರು ತೋರಿಸಿ, ಒಂದು ಅಭಿವೃದ್ಧಿ ಏನಾದ್ರು ಹೇಳಿ. 4 ಲಕ್ಷ ನಾನು ಹೇಳಿದೀಗ ಇದನ್ನೇ ಗ್ಯಾಸ್ ಸಮಸ್ಯೆ ಬಗ್ಗೆನೇ ನಾವು ಜನರ ನೋಡಿ ನಾನು ಹೇಳುದು. ನೋಡಿ ರೋಶಿನಿ, ಗ್ಯಾಸ್ ಬಗ್ಗೆನೆ ಜನರಿಗೆ ಏನ್ ಬೇಕೋ ನಾನು ಅನೇಕ ಬಾರಿ ಈ ಚಾನಲ್ ಕೂತ್ಕೊಂಡು ಮಾತಾಡಿದ್ವಿ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಹೌದಾ ಅಲ್ವಾ? ಜನರಿಗೆ ಏನಾದ್ರು ಸ್ಪಂದನೆ ಮಾಡೋ ಕೆಲಸ ಮಾಡ್ತಾ ಇದೆಯಾ? ನಿಮ್ಮ ಕುರ್ಚಿ ಕಾಳಗ, ನಿಮ್ಮ ಸಿಎಂ ಕಾಳಗ, ನಿಮ್ಮ ಒಳಗಡೆ ಕಚ್ಚಾಟ ಬಿಟ್ಟು ಜನರ ಬಗ್ಗೆ ನಿಮ್ ಕಾಳಜಿ ಇದೆಯಾ? ಕಾಳಜಿ ಇದ್ರೆ ಗ್ಯಾಸ್ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು. ಕಾಂತಿ ಶೆಟ್ಟಿ ಮೇಡಮ್ ಕೇಳಿ, ಇದೇ ಕೇಂದ್ರದಿಂದ ಒಂದು ಭರವಸೆ ಕೊಟ್ರು, 70 ದಿನ ನಿಮ್ಗೆ ಗ್ಯಾಸ್ ಸಮಸ್ಯೆ ಆಗೋದಿಲ್ಲ, ಏನು ಸಮಸ್ಯೆ. ಈಗಲೂ ಹಾಗಂತೇಳಿ 70 ದಿನ ಅಂತ ಹೇಳಿದ್ರೆ ಆ ಮಾತಿಗೆ ಖಂಡಿತ ಹಾಗಂತೇಳಿ 71ನೇ ದಿನ ಸುಮ್ನೆ ಕುತ್ಕೊಂಡ್ ಬಿಡ್ಲಾ? ಈಗ್ಲಿಂದ ಅದಕ್ಕೆ ಬೇಡವಾ? ಯೋಚನೆ ಮಾಡೋದು ಬೇಡವಾ? ಸಮಸ್ಯೆ ಶುರುವಾಗಿದೆಯಲ್ಲ, ಸಮಸ್ಯೆ ಶುರುವಾಗಿದ್ದಲ್ಲ ಇದು. ಅದನ್ನೇ ನಾನು ನಂದು ಬೈಟ್ ಅದೇ ಇತ್ತು. ಇಡೀ ಮಹಾನಗರಗಳಲ್ಲಿ ಇಲ್ಲದೆ ಇರುವುದು ಕರ್ನಾಟಕ, ಬೆಳಗಾವಿ, ಇಲ್ಲಿ ಮಾತ್ರ ಯಾಕೆ? ದೇಶದ 30 ರಾಜ್ಯದಲ್ಲಿ ಯಾಕಿಲ್ಲ? ಬೇರೆ ರಾಜ್ಯಗಳಲ್ಲೂ ಇದೆ. ಇವಾಗಲೂ ಆ ಮಾತಿಗೆ ಬದ್ಧ. ಯಾರು ಕೇಂದ್ರ ಯಾವಾಗ 70 ದಿನ ಬಗ್ಗೆ ಹೇಳಿದಾರ ಹಾಗಂತೇಳಿ ನಾವು 69ನೇ ದಿನ ಖಾಲಿಯಾಗಿದೆ ಅಂತ ಕೂತ್ಕೊಳ್ಳೋದಲ್ಲ. ಅವರು ಹೇಳಿದ್ದು ನೋಡಿ, ಅಡುಗೆ ಅನಿಲ, ಯಾರು ಅಡುಗೆ ವಸ್ತು ಗೃಹ ಬಳಕೆಗೆ ಏನ್ ಬೇಕು ಅದರ ಬಗ್ಗೆ ಗಮನ ಕೊಡಿ. ಫಸ್ಟ್ ವಿಚಾರ, ಮನುಷ್ಯ ಊಟ ಮಾಡಕ್ಕೆ ಏನ್ ಬೇಕು ಫಸ್ಟ್ ಅದನ್ನ ಮಾಡಿ, ಆಮೇಲೆ ಓಡಾಡೋದೇನಿದೆ ನೋಡಿ. ಅವರು ನಮ್ಮ ಆಟೋ ಡ್ರೈವರ್ ಅವರು ಕೂತಿದ್ದಾರೆ, ಅವ್ರಗಳ ಸಮಸ್ಯೆ ಇದೆ. ಅವ್ರ ಹತ್ರ ಒಂದಿನ ನಮ್ಮನ್ನು ಬಂದು ಕೂತ್ಕೊಳ್ಳೋ ಬದಲು ಜನಸಾಮಾನ್ಯರು ಅವರಿಗೆ ದಯವಿಟ್ಟು ಮಾತಾಡಕ್ ಕೊಡಿ. ಯಾಕಂದ್ರೆ ಅವ್ರದ್ದು ಅನೇಕ ಸಮಸ್ಯೆಗಳಿದೆ. ಒಂದು ಬರೀ ಇದು ಗ್ಯಾಸ್ ಮಾತ್ರ ಅಲ್ಲ, ಆ ಗ್ಯಾಸ್ ಇಂದ ಅವರಿಗೆ ಇವತ್ತು ನಾವು 2 ದಿನ ಕೆಲಸ ಮಾಡಿಲ್ಲ ಅಂದ್ರೆ ಮನೆ ನಡೆಯುವುದು ಹೇಗೆ ಅಂತ ಯೋಚನೆ ಮಾಡೋರು ತುಂಬಾ ಜನ ಇದ್ದಾರೆ. ನಾನು ಹೇಳುದು ಇದರ ಬಗ್ಗೆ ರಾಜ್ಯ ಸರ್ಕಾರ ಏನ್ ಗಮನ ಮಾಡ್ತಾ ಇದೆ? ಅದು ಬಿಟ್ಬಿಟ್ಟು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ರಿ, 5,000 ಕೋಟಿ ತಿಂದು ನೀರು ಹಾಕಿರಿ. ಇವತ್ತು ಮಾರ್ಚ್ ಅಲ್ಲಿ ನಿಂತಿದ್ದೀವಿ, ಹೋದ ವರ್ಷದ ಇನ್ನ ಕೊಟ್ಟಿಲ್ಲ. ಪಾಪ ಅದನ್ನೇ ನಂಬ್ಕೊಂಡು ಹಳ್ಳಿಗಳಲ್ಲಿರೋರಿಗೆ ಏನ್ ಗತಿ? ಒಂದ್ ನಿಮಿಷ, ಈಗ ಗ್ಯಾಸ್ ಬಗ್ಗೆ ಮಾತಾಡೋಣ, ಗ್ಯಾರಂಟಿ ಮತ್ತೆ ಬಜೆಟ್ ಬಗ್ಗೆನೂ ಮಾತಾಡೋಣ. ಸದ್ಯಕ್ಕೆ ಇವಾಗ ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನೋಡಿ, ಈಗ ಮೇಡಮ್ ನಿಮ್ಮ ಹತ್ರ ಕೇಳ್ತೀನಿ ನಾನು. ಇವಾಗ ಮೇಡಮ್ ಹೇಳ್ದಂಗೆ ಮಾತಾಡ್ತೀನಿ. ಅವ್ರು ಹೇಳ್ದಂಗೆ, ಮೇಡಮ್ ಹೇಳ್ದಂಗೆ ಆರಂಭದಲ್ಲಿ ಯಾವಾಗ ಕೇಂದ್ರ ಸರ್ಕಾರ ಅಂತಂದ್ರೆ ಬಿಜೆಪಿ ಸರ್ಕಾರ ಯಾವಾಗ ಬಂತು ಅವಾಗ ಗ್ಯಾಸ್ ಬಳಕೆ ಆಗ್ಲೇಬೇಕು, ಮೂಲೆಯಲ್ಲೂ ಕೂಡ, ಹಳ್ಳಿಯಲ್ಲೂ ಕೂಡ, ಮನೆಗಳಲ್ಲೂ ಕೂಡ LPG ಇರಬೇಕು ಅಂತ ಹೇಳಿ ಒಂದು ಹೊಸ ಯೋಜನೆ ಬರುತ್ತೆ. ಯಾರೂ ಕೂಡ ಸೌದೆ ಒಲೆ ಬಳಸಬೇಡಿ, ಅದರಿಂದ ನಿಮ್ಗೆ ಹಾನಿಕಾರ ಆಗುತ್ತೆ, ಅಥವಾ ನಿಮ್ಗೆ ಅದರಿಂದ ಆರೋಗ್ಯ ಸಮಸ್ಯೆ ಬರುತ್ತೆ, ಅದರಿಂದ ದಯವಿಟ್ಟು ದೂರ ಇರಿ, ಹೊಗೆ ಬರುತ್ತೆ, ಹೀಗೆ ಎಲ್ಲ ಒಂದು ಶುರುವಾಯಿತು ಹೊಸ ಯೋಜನೆ. ಆದ್ರೆ ಇವಾಗ ನಿನ್ನೆಯೂ ಕೂಡ ಒಂದಷ್ಟು ಜನರ ಹತ್ರ ನಾನು ಮಾತಾಡಿದೀವಿ. ಜನರ ಅಭಿಪ್ರಾಯ ಹೇಳ್ತಾ ಇರೋದು ನಾನು, ಆಯ್ತಾ, ನಾನು ಓನ್ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಜನ ಹೇಳ್ತಾ ಇರೋದು, ಅವಾಗ ನೀವು ಗ್ಯಾಸ್ ಸಿಲಿಂಡರ್ ಆತರ ಬಳಸಿ ಅಂತ ಹೇಳಿ ಅಡಿಕ್ಟ್ ಮಾಡಿಸ್ಬಿಟ್ಟು ಇವಾಗ ನೀವು ಸೌದೆ ಒಲೆ ವಾಪಸ್ ಬನ್ನಿ ಅಂತಂದ್ರೆ ಆಗುತ್ತಾ ನಮ್ಮ ಕೈಯಲ್ಲಿ? ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಎಲೆಕ್ಟ್ರಿಕ್ ಸ್ಟವ್ ಬಳಸಕ್ಕಾಗತ್ತಾ? ವಾಪಸ್ ನಾವು ಎಲೆಕ್ಟ್ರಿಕ್ ಒಂದ್ ನಿಮಿಷ ಮೇಡಮ್, ನೀವು ಇಷ್ಟೊಂದು ಮಾತಾಡಿದ್ರೆ ಅವ್ರ ಹತ್ರ ಒಂದು ಉತ್ತರ ತಗೋತೀನಿ. ಅವ್ರ ಹತ್ರ ನೀವೇ ಹೇಳಿ ಮೇಡಮ್, ಇವಾಗ ಕೇಳಿಸ್ಕೊಂಡು. ಮೇಡಮ್, ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅಂತ ಅಂಗೈ ಉಣ್ಣು ಆಗ್ಬಿಟ್ಟಿದೆ. ದೇಶದಲ್ಲಿ ಗ್ಯಾಸ್ನ ಒಂದು ಸಮಸ್ಯೆ ತಲೆದೋರಿದೆ. ಅದನ್ನ ಮೇಡಮ್ ಅವರು ರಾಜ ನಮ್ಮ ಮುಖ್ಯಮಂತ್ರಿಗಳು ಹೇಳಿಲ್ಲ, ಡಿನ್ನರ್ ಪಾಲಿಟಿಕ್ಸ್. ಮೇಡಮ್, ಅಂಗೈಯಲ್ಲಿ ಉಣ್ಣಾಗಿರೋದು ಎಲ್ಲಿಂದ ಉಣ್ಣಾಗಿದೆ? ಒಂದ್ ನಿಮಿಷ, ಈಗ ನೋಡಿ, ಅವ್ರು ಇಷ್ಟೊತ್ತು ನೀವು ಮಾತಾಡಿದ್ರಲ್ಲ, ಅವ್ರಿಗೆ ಅವಕಾಶ ಕೊಡಿ. ಅಂಗೈಯಲ್ಲಿ ಉಣ್ಣಾಗಿದೆ ಮೇಡಮ್, ಅದಕ್ಕೇನು ಕನ್ನಡಿ ಬೇಕಾಗಿಲ್ಲ. ಎಲ್ಲಿಂದ ಗ್ಯಾಸ್ ಬರಬೇಕು? ನಾನು ಅವಾಗಲೇ ನಿಮ್ಗೆ ಅದನ್ನೇ ಹೇಳಿದೆ. ಸೊ ಕೇಂದ್ರ ಸರ್ಕಾರ ಈ ಒಂದು ಇದರಲ್ಲಿ ಮೇಡಮ್ ಅವ್ರಿಗೆ ಹೇಳ್ತಿದ್ರು ರೈತರ ಸಮಸ್ಯೆಗಳು, ರೈತರಿಗೆ ಮತ್ತೆ ಇದೆಲ್ಲಾನು ನೋಡಿ. ಒಂದು ಅಡ್ವರ್ಟೈಸ್ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಉಜ್ವಲ ಯೋಜನೆದು ದೊಡ್ಡದು ಸಿಲಿಂಡರ್ ಕೊಟ್ಟು ಆ ಮಹಿಳೆನ ನಿಲ್ಲಿಸ್ತಾರೆ. ಫ್ಯಾಕ್ಟ್ ಚೆಕ್ ಮಾಡಿದಾಗ ಆ ಮಹಿಳೆಯ ಮನೆಗೆ ಹೋದಾಗ ಕೊಟ್ಟಿಲ್ಲ, ಈಗ್ಲೂ ಇದೆ. ಬೇಕಾದ್ರೆ ನಾನ್ ನಿಮಗೆ ತೋರಿಸ್ತೀನಿ, ಗೂಗಲ್ ಮಾಡಿ ನನ್ನ ಮುಂದೆ ನೋಡಿ. ಉಜ್ವಲ ಯೋಜನೆಗೆ ಬಳಸಿದ ಅಂದ್ರೆ ಉಜ್ವಲ ಯೋಜನೆಯನ್ನ ಕೊಟ್ಟಂತಹ ಮಹಿಳೆದು ಏನ್ ಅಡ್ವರ್ಟೈಸ್ ಮಾಡಿದ್ರು ಆ ಮಹಿಳೆಗೆ ಗ್ಯಾಸ್ ತಲುಪಿಲ್ಲ. ನಾನೇ ಒಂದು ಆರ್ಟಿಕಲ್ ಬರ್ತಿದ್ದೆ, ಭಾರತ ಉಜ್ವಲ ಯೋಜನೆ ಕೊಟ್ಟಿಲ್ಲ ಅಂತ.
ಈಗ ಇದೆರಡು ಎರಡು ವರ್ಷ discussion ಇಷ್ಟೊತ್ತು ಅವ್ರು ಸುಮ್ನೆ ವಿರೋಧ ಇದ್ರು. ಮಾಡ್ಬೇಕಂತ ಮಾಡ್ಬೇಡಿ. ಕಾಂತಿ ಮೇಡಮ್, ನಾವು ಇಲ್ಲಿ ನಾನು ಅವ್ರಿಗೂ ಅವಕಾಶ ಕೊಡ್ಬೇಕು. ನಾನು ಅವ್ರಿಗೂ ಅವಕಾಶ ಕೊಡ್ಬೇಕಲ್ವಾ? ನಾವು ಅವ್ರಿಗೂ ಅವಕಾಶ ಕೊಡ್ಬೇಕಲ್ಲ? ನಾವು ಅವ್ರಿಗೂ ಅವಕಾಶ ಕೊಡ್ಬೇಕು. ಸುಳ್ಳಲ್ಲ ನೋಡಿ. ನೀವು ಆಮೇಲೆ ಮಾತಾಡಿ. ಅವ್ರು ಸುಳ್ಳು ಹೇಳ್ತಾರೆ, ನಿಜ ಹೇಳ್ತಾರೆ, ಅದೆಲ್ಲ ಮ್ಯಾಟರ್. ಈಗ ಅವ್ರ ಉತ್ತರ ಕೊಟ್ರೆ ನೀವು ಕೇಳಿದಕ್ಕೆ ಉತ್ತರ ಮಾತಾಡಿ. ಕೊಡಿ. ಒಬ್ಬೊಬ್ರೇ ಮಾತಾಡಿ ಯಾವುದು please. ಉಜ್ವಲ ಯೋಜನೆ ಕೊಟ್ಟಿಲ್ಲ ಅಂತ ಸುಳ್ಳು ಇಲ್ಲಿ ಹೇಳ್ಬೇಡಿ. ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತಾಡಿ. ಅಡ್ವರ್ಟೈಸ್ ಮಾಡಿದಂತಹ ಮಹಿಳೆಯ ಮನೆಗೆ ಗ್ಯಾಸ್ ತಲುಪಿಲ್ಲ ಅಂತ ನಾನು ಹೇಳ್ತಿರೋದು. ಈ ದೇವ್ರೇ. ರೀತಿ ಸಾಕಷ್ಟು ನಡೆದಿದೆ. ಎತ್ತ ಇರಿ ಸಾಗುತ್ತಿದೆ ಮೇಡಮ್, ಭಾರತ. ಎತ್ತ ಎತ್ತಿನ ಗಾಡಿ ಹತ್ರ ಸಾಗುತ್ತಿದೆ. ಎತ್ತಿನ ಗಾಡಿನ ನಾಳೆ ದಿನ ನಾವು ಉಪಯೋಗಿಸ್ಬೇಕು, ಮತ್ತೆ ಒಲೆನ ಉಪಯೋಗಿಸ್ಬೇಕು ಅಂತ ಎತ್ತ ಸಾಗುತ್ತಿದೆ ಭಾರತ, ಅತ್ತ ಸಾಗುತ್ತಿದೆ ಆದಿಮಾನವರ ಕಾಲಕ್ಕೆ ಹೋಗ್ತಾ ಇದೀವಿ ಅನ್ನೋ ರೀತಿ ಆಗ್ತಿದೆ ಇವತ್ತು ದೇಶದಲ್ಲಿ. ಅದೇ ಅದು ಕೇಂದ್ರದಿಂದ ಅಲ್ವಾ ಇದಾಗ್ತಾ ಇರೋದು ಸರಿ, ಮೋದಿಯಿಂದ. ಸರಿ, ಅದನ್ನ ಸರಿ, ಹೇಳಿ. ಇರಿ, ಇರಿ, ಅಲ್ಲ, ಇರಿ, ಅಲ್ಲಲ್ಲ, ನೀವು ಬಹಳ ಇರಿ, ಸುಭಿಕ್ಷವಾಗಿದೆ. ನೋಡಿ, ಇಲ್ಲಿ ಕರ್ನಾಟಕ ನೋಡೋರು, ಸುಭಿಕ್ಷವಾಗಿದೆ. ಅಯ್ಯೋ, ಸುವರ್ಣ ಯುಗ ನೋಡೋರು, ನೋಡ್ತಾ ಇದೀವಿ ಕಾಮನ್ ನಾವು. ಅನ್ಕೊಂಡ್ಬಿಡ್ತಾರೆ. ಸುವರ್ಣ ಯುಗ ಸಾಲದ ಸುಳಿಯಲ್ಲಿ ಸಾಯ್ತಾ ಇದೀವಿ. ಜನರಿಗೆ ಬುದ್ಧಿ ಇದೆ. ಮತ್ತೆ ಮಾತಾಡ್ತೀನಿ. ಅಲ್ಲಿ ನೋಡೋರ್ ಪಾಪ ಎಲ್ಲರ ಕಾಮನ್ ಸೆನ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಅಂತ ಅನ್ಕೋಬಿಡ್ತಾರೆ. ದಯವಿಟ್ಟು ಒಬ್ಬೊಬ್ರೆ ಮಾತಾಡಿ, ಒಬ್ರಿಗೆ ಮಾತಾಡೋ ಅವಕಾಶ ಕೊಡಿ. ಮೇಡಮ್, ಈಗ ಇರಿ ಒಂದ್ ನಿಮಿಷ ಇರಿ ಮೇಡಮ್, ಇರಿ. ನಾನು ಸ್ವಲ್ಪ ಡೆಸ್ಕ್ ಅಲ್ಲೂ ಕೂಡ ಗೆಸ್ಟ್ ಇದ್ದಾರೆ, ಅವ್ರ ಹತ್ರ ಮೊದಲನೇದಾಗಿ ಮಾತಾಡೋಣ. ಪಾಪ ಆಟೋ ಡ್ರೈವರ್ಸ್. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್ ಕೇಳಿಸ್ತಿದೆಯಲ್ಲ ಹಾ, ಧ್ವನಿ? ಕೇಳಿಸ್ತಿದೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಜಯಂತ್ ಅಂತ ಮೇಡಮ್. ಜೈನ್. ಓಕೆ, ಇರಿ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದೀರಾ ಸರ್ ಹೇಗಿದೆ ಅಂತ ಹೇಳಿ. ಈಗ ಅದರಲ್ಲೂ ಕೂಡ ತಾವು ಆಟೋ ಚಾಲಕರಾಗಿ ಇವಾಗ ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ವಿ. ನಿಮ್ಮ ಅಭಿಪ್ರಾಯ ಏನು ಈ ಒಂದು ಪರಿಸ್ಥಿತಿ ಬಗ್ಗೆ? ನೋಡಿ ಮೇಡಮ್, ಅಲ್ಲಿ ಒಬ್ರು ಯಾರೋ ಹೇಳ್ತಿದ್ರು, ನಿಮ್ಮ ವಕ್ತಾರರು ಕಾಂಗ್ರೆಸ್ ವಕ್ತಾರರು ಅನ್ಕೊಳ್ತೀನಿ. ನಾನು ಸಾಮಾನ್ಯ ಆಟೋ ಚಾಲಕನೇ ಇರ್ಬೋದು, ಆದರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನನಗೆ ಪ್ರತಿಯೊಂದು ಬೆಳವಣಿಗೆ ಬಗ್ಗೆನೂ ನನಗೆ ಗಮನ ಇದೆ. ಆಟೋ ಚಾಲಕ ಅಂತ ಹೇಳ್ಬಿಟ್ಟು ಏನೇನು ನಡೀತಿದೆ ದೇಶದಲ್ಲಿ, ಏನೇನು ವಿದ್ಯಮಾನ ನಡೀತಿದೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಅದು ಅವ್ರ ಮೂರ್ಖತನ ಆಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಮಸ್ಯೆ ಸೃಷ್ಟಿಯಾಗಿದೆ. ಅದನ್ನು ಬಗೆಹರಿಸೋದಕ್ಕೆ ರಾಜಕೀಯನ ಬದಿಗಿಟ್ಟು ಕೇಂದ್ರ ರಾಜ್ಯ ಸರ್ಕಾರಗಳು ಜೊತೆಯಲ್ಲಿ ನಡಿಬೇಕಾಗಿರುವಂಥ ಸಂದರ್ಭ ಇದು. ಹಂಗಾಗಿ ಜನಗಳ ಸಮಸ್ಯೆ ಬಗೆಹರಿಸೋ ಕಡೆ ಅವರಿಬ್ಬರು ಮಾತಾಡಬೇಕೇ ಹೊರತು ಸುಮ್ಮನೆ ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅಂತ ಹೇಳೋದಲ್ಲ. ನೋಡಿ, ನನಗೂ ಬಡ್ಜೆಟ್ ಬಗ್ಗೆ ನನಗೂ ಮಾಹಿತಿ ಇದೆ. ನಾನು ಪ್ರತಿಯೊಂದು ನ್ಯೂಸ್ ಪೇಪರ್ ಓದ್ತೀನಿ, ಪ್ರತಿಯೊಂದು ಡಿಬೇಟ್ಸ್ ನೋಡ್ತೀನಿ, ಎಲ್ಲನೂ ವಿಶ್ಲೇಷಣೆ ಮಾಡ್ತೀನಿ. 56,000 ಕೋಟಿ ರೂಪಾಯಿ ಬಡ್ಡಿ ಕಟ್ಟೋಂಗೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದ್ರ ಬಗ್ಗೆ ಕೇಳಿದ್ರೆ ಕಾಂಗ್ರೆಸ್ ಅವ್ರ ಹತ್ರ ಉತ್ತರ ಇಲ್ಲ. ಯಾರ ಮೇಲೋ ಕಲ್ತೂರೋದಲ್ಲ. ನಮಗಿಲ್ಲಿ ಆಗ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಾನು ನಿರ್ಭಯವಾಗಿ ಬಂಕ್ಗೆ ಹೋದ್ರೆ ನಾನು ಗ್ಯಾಸ್ ಹಾಕ್ಕೊಂಡು ಡ್ಯೂಟಿಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋಂಥ ಒಂದು ಭರವಸೆನ ಸೃಷ್ಟಿ ಮಾಡ್ಕೊಡ್ಬೇಕು. ಇದು ರಾಜ್ಯ ಸರ್ಕಾರದೇ ಹೊಣೆ ಇದೆ. ನಾವು ಇಲ್ಲಿ ಹೇಳ್ತಿರೋದೇನು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಮೇಡಮ್, ತುಂಬಾ ಸಿಂಪಲ್. ಅಲ್ಲ ಮೇಡಮ್, ಮಾಹಿತಿ ಕೊರತೆ ಅಲ್ಲ. ಒಂದ್ ನಿಮಿಷ ಇರಿ, ನೀವು ಇರಿ ಒಂದ್ ನಿಮಿಷ ಮೇಡಮ್. ನೋಡಿ ಒಂದ್ ನಿಮಿಷ. ಅಲ್ಲ, ನೀವು ಸುಮ್ಮನೆ ಬಾಯ್ ಮಾಡಿದ್ರೆ ಏನಾಗಲ್ಲ ಮೇಡಮ್. ಒಂದ್ ನಿಮಿಷ ಇರಿ. ನಿಮ್ಗೆ ಒಬ್ಬ ಆಟೋ ಚಾಲಕನ ಸಮಸ್ಯೆ ಗೊತ್ತಿಲ್ಲ ಅಂತ ಕಾಣುತ್ತೆ ಮೇ ಬಿ. ನೀವು ದಯವಿಟ್ಟು ಸುಮ್ಮನೆ ಇರಿ. ಒಂದು FC ಚಾರ್ಜಸ್ಗೆ 15,000 ಆಗಿರೋ FC ಚಾರ್ಜಸ್ 4,500 ರೂಪಾಯಿ ಮಾಡಿದ್ದಾರೆ ಒಂದು ಆಟೋಗೆ. ಗೊತ್ತಿದೆಯಾ ನಿಮ್ಗೆ? ಬಡವರ ಪರ ಸರ್ಕಾರ ಅಂತ ನೀವು ಹೇಗೆ ಹೇಳ್ತೀರಾ? ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೂ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಿದೆ ನಿಮ್ ಸರ್ಕಾರ. ನಮ್ಮ ಮನೆಗೆ ಯಾವ್ದು ಬಂದಿಲ್ಲ ಕಣ್ರಿ. ನಮ್ BPL ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ಯಾರೆ. ನೀವು ಒಂದ್ ನಿಮಿಷ ಇರಿ. ನನ್ಗೆ ಅದೆಲ್ಲ ಸಮಸ್ಯೆ ಮೇಡಮ್, ನನ್ಗೆ ಅದೆಲ್ಲ ಸಮಸ್ಯೆ. ಗ್ಯಾಸ್ ಇಲ್ಲ ನನಗೆ. ನೀವ್ ಇವಾಗ ನನ್ನ ಮನೇನ್ ಸಾಕ್ತೀರಾ? ನೀವು ನಮ್ಮ ಮನೇನ್ ಸಾಕ್ತೀರಾ? ಮೇಡಮ್, ನಾನು ಹೇಳ್ತೀನಿ ಕೇಳಿ. ಕೇಳಿ ಸರ್, ಇಲ್ಲಿ ರಾಜಕೀಯ ಮಾತಾಡೋದಲ್ಲ. ಇಲ್ಲಿ ನೋಡಿ, ಈಗ ಮೇಡಮ್, ನಾನು ರಾಜಕೀಯ ಅಲ್ಲ ಸರ್, ಇಲ್ಲಿ ಕೇಂದ್ರ ಇರ್ಬೋದು ಅಥವಾ ರಾಜ್ಯ. ಒಂದ್ ನಿಮಿಷ ಇರಿ ಮೇಡಮ್, ಒಂದ್ ನಿಮಿಷ ಇರಿ. ನಾ ಅವ್ರಿಗೆ ಹೇಳ್ತಾ ಇದೀನಲ್ಲ, ಇಲ್ಲಿ ಕೇಂದ್ರ ಮತ್ತೆ ರಾಜ್ಯ ನನ್ನ ಪ್ರಕಾರ ಎರಡು ಹೊಣೆನೆ, ಎರಡು ಕೂಡ ಕಾರಣನೇ, ಇಬ್ಬರದ್ದು ಕೂಡ ಜವಾಬ್ದಾರಿ ಇದೆ. ಹಾಗಂತೇಳಿ ಒಬ್ಬರದೇ ಅಲ್ಲ. ನೀವು ಬರೀ ಅವ್ರೊಬ್ಬರನ್ನೇ ನೀವು ಬ್ಲೇಮ್ ಮಾಡ್ಬಿಡಿ ಅಥವಾ ನಾನು ಯಾರನ್ನೂ ಇವ್ರೊಬ್ಬರನ್ನೇ ಬ್ಲೇಮ್ ಮಾಡ್ತಿಲ್ಲ ಮೇಡಮ್. ಒಂದ್ ನಿಮಿಷ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಅವ್ರ ಮಧ್ಯದಲ್ಲಿ ಮಾತಾಡ್ರೆ ಏನು ಗೊತ್ತಾಗಲ್ಲ. ನಾನು ಹೇಳ್ತಿರೋದು ಇಷ್ಟೇ. ಒಬ್ಬ ಆಟೋ ಚಾಲಕ ಆಗ್ಲಿ ಅಥವಾ ಒಂದು ಗೃಹಿಣಿ ಆಗ್ಲಿ ಸಿಲಿಂಡರ್ನ ಬುಕ್ ಮಾಡಿದ್ರೆ ಅಥವಾ ಆಟೋ ಚಾಲಕ ಬಂಕ್ ಹತ್ರ ಹೋದ್ರೆ ಅವ್ರಿಗೆ ಬಂಕ್ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ. ಯಾರು ಕಾಳಸಂತೆ ವ್ಯಾಪಾರ ಮಾಡ್ತೀಯಾರೋ ಅವ್ರು ಹಿಡಿದು ಶಿಕ್ಷೆ ಮಾಡಿ. ಮತ್ತೆ ನಮ್ದೊಂದು ಬೇಡಿಕೆ ಇದೆ, ರ್ಯಾಪಿಡೋ ಬೈಕ್ ಬೇಡ ಅಂತ, ಅದನ್ನ ಪೂರ್ತಿ ಮಾಡ್ಕೊಡಿ. ನಮ್ದು RTO ಚಾರ್ಜಸ್ ಏನಿದೆ ಅದನ್ನ ಕಮ್ಮಿ ಮಾಡಿ. ನಂಗೆ ವೇದಿಕೆ ಇವಾಗ ಸಿಕ್ಕಿದೆ, ಅದಕ್ಕೆ ಮಾತಾಡ್ತಿದ್ದೀನಿ. ಇದರಲ್ಲಿ ಯಾವ ರಾಜಕೀಯ ಇದೆ? ನಿಮ್ದು ರ್ಯಾಪಿಡೋ ಬೈಕ್ ಸಮಸ್ಯೆ ಬಗೆಹರಿಸೋದಕ್ಕೆ 3 ವರ್ಷ ತಗೊಂಡ್ರ ನೀವು ಟೈಮು? ಹೇಳಿ. ಇವತ್ತಿಗೂ ನಿಮ್ಗೆ ಮಾಡಕ್ಕಾಗಿಲ್ಲಲ್ಲ. ಮತ್ತೆ ಅಗ್ರಿಗೇಟರ್ಸ್ ಸುಲಿತಿಯಾರೆ ಮೇಡಮ್ ಆಟೋ ಡ್ರೈವರ್ನ. ಒಂದು ಬಾಡಿಗೆಗೆ 5 ರೂಪಾಯಿ ಪಿಕಪ್ ಚಾರ್ಜಸ್ ನಮ್ಗೇನು ಬರೋದಿಲ್ಲ. ನಾವು ಹೆಂಗ್ ಜೀವನ ಮಾಡಬೇಕು ಅನ್ನೋಂಥ ಪ್ರಶ್ನೆ ಇದೆ. ಬೆಂಗಳೂರಲ್ಲಿ ಬಾಡಿಗೆ ದರಗಳು ದುಪ್ಪಟ್ಟಾಗಿದೆ. ಇದ್ರ ಬಗ್ಗೆ ನಿಯಂತ್ರಣ ಮಾಡೋಕ್ಕಾಗಲ್ವಾ ಸರ್ಕಾರ? ನಾನು ತೆಗೆದ್ರೆ ಎಲ್ಲಾನು ತೆಗಿತೀನಿ. ಆದರೆ ನಾನು ಇವತ್ತು ಬಂದಿರತಕ್ಕಂಥದ್ದು ಗ್ಯಾಸ್ನ ಸಮಸ್ಯೆ ಬಗ್ಗೆ. ನೋಡಿ, ಪೆಟ್ರೋಲಲ್ಲಿ 2 ವಿಧ ಇದೆ. ಒಂದು ಪೆಟ್ರೋಲು ಮತ್ತೆ ಡೀಸೆಲ್ದು ಸ್ಟೋರೇಜ್ 72 ದಿನ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ ಗ್ಯಾಸ್ 25 ರಿಂದ 30 ದಿನಕ್ಕೆ ಸ್ಟೋರೇಜ್ ಇದೆ ಅಂತ ನಿನ್ನೆ ನೈಟು ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ. ಯಾವುದೇ ಗ್ರಾಹಕನ
ತೊಂದರೆ ಆಗದಿರೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಅಂತ. ಹೋಟೆಲ್ಗಳಿಗೆ 50% ಬೇಡಿಕೆಯನ್ನು ಪೂರೈಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಇದು ರಾಜ್ಯ ಸರ್ಕಾರ ತಗೋಬೇಕು. ಇಲ್ಲಿದ್ದು ಕೇಂದ್ರ ಸರ್ಕಾರ ಬಂದು ಇಲ್ಲಿ ಸಪ್ಲೈ ಚೈನ್ ಲಿಂಕ್ ಮಾಡುತ್ತಾ ರಾಜ್ಯ ಸರ್ಕಾರ ಮಾಡುತ್ತಾ ಅನ್ನೋದನ್ನ ಅವ್ರ ಪ್ರಶ್ನೆ ಇಟ್ಕೋಬೇಕು ಮುಂದೆ. ಹಂಗಂದ್ರೆ ಇದು ರಾಜ್ಯ ಸರ್ಕಾರ ಏನು ಕೇಳಬಾರ್ದು ಅನ್ನಂಗಿದ್ರೆ ನಾನು ಏನಕ್ಕೆ ಈ ರಾಜ್ಯದಲ್ಲಿ ಇರ್ಬೇಕು, ಹೆಂಗ್ ಜೀವನ ಮಾಡಬೇಕು? ಈಗ ನನ್ನ ಆಟೋ ಇವಾಗ ಕಾಂಗ್ರೆಸ್ ಹೋಗ್ತಾರ ಮನೆವರೆಗೂ ಕಳ್ಕೊಂಡು ಹೋಗ್ತಾರ. ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರನೇ ಇರ್ಲಿ, ಕೇಂದ್ರ ರಾಜ್ಯ ಅಂತಲ್ಲ ಮೇಡಮ್, ಅದನ್ನೇ ಹೇಳ್ತಿರೋದು. ನೀವು ನಿಮ್ಮ ಒಂದು ರಾಜಕೀಯ ಕಚ್ಚಾಟನೆಲ್ಲ ಇಟ್ಕೊಳ್ಳಿ. ನಮ್ಗೆ ಬಂಕ್ಗಳಲ್ಲಿ ಗ್ಯಾಸ್ ಸಿಗೋಂಗೆ LPG ಸಿಗೋಂಗೆ ಮಾಡ್ಕೊಡಿ ಅನ್ನೋದಷ್ಟೇ ನಮ್ ಬೇಡಿಕೆ. ಅಧಿಕಾರಿಗಳು ಬಂದು ಪ್ರತಿನಿತ್ಯ ಮಾನಿಟರ್ ಮಾಡ್ಬೇಕು ಮೇಡಮ್. ಅವ್ನು ಎಷ್ಟು ಸ್ಟಾಕ್ ಮಾರಿದಾನೆ, ಎಷ್ಟು ಇಟ್ಕೊಂಡಿದ್ದಾನೆ ಅನ್ನೋದನ್ನ ಮಾನಿಟರ್ ಮಾಡ್ಬೇಕು ಮೇಡಮ್. ಅದಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಈಗ ನಿಮ್ ಪ್ರಕಾರ ಇಲ್ಲಿರುವಂತ ರಾಜ್ಯ ಸರ್ಕಾರ ಸರಿಯಾದಂತ ವ್ಯವಸ್ಥೆ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರನು ಬ್ಲೇಮ್ ಮಾಡ್ತಾ ಇಲ್ಲ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ಬೇಕು. ಅದಕ್ಕೆ CM ಅವರು ನಿರ್ದೇಶನ ಕೊಡ್ಬೇಕು ಅಂತಷ್ಟೇ ನಾನು ಹೇಳ್ತಿದ್ದೀನಿ. ಅವ್ರಿಗೆ ಹೆಂಗೆಂಗೋ ಕಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲ ಮೇಡಮ್. ನಮ್ ಸಮಸ್ಯೆ ನಾವು ಹೇಳ್ಬೋದಷ್ಟೇ. ಈಗ ನೋಡಿ, ನಾನು ಇವತ್ತವರೆಗೂ ಈ ಆಟೋ ಬಗ್ಗೆ ನಾನು ಮಾತಾಡೇ ಇಲ್ಲ. ನನ್ಗೆ ಇವಾಗ ನೀವು ಕರೆದಿದ್ದೀರೋ ವೇದಿಕೆ ಸಿಕ್ಕಿದೆ, ನಾನು ಹೇಳ್ತಿದ್ದೀನಿ. ನಮಗೆ ಸಮಸ್ಯೆ ಆಗ್ತಿದೆ, ನಿಜವಾಗ್ಲೂ ತೊಂದರೆ ಆಗ್ತಿದೆ. ಇವಾಗ ಇಲ್ಲಿ ಏನ್ ನಮ್ಮ ಚಾಲಕರು ಇನ್ನೂ ಇಬ್ರು ಬಂದಿದ್ದಾರೆ. ನಮ್ಮ ಆಟೋ ಎಲ್ಲ ಶೇಷಾದ್ರಿಪುರಂ ಮೇನ್ ರೋಡ್ ಅಲ್ಲಿ ನಿಂತಿದೆ. ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಕೊಡಿ. ಒಂದೊಂದ್ ಬಂಕಲ್ ಒಂದೊಂದ್ ರೇಟ್ ಅಲ್ಲಿ ಮಾಡ್ತೀರಾ, ಅದಕ್ಕೆ ವ್ಯವಸ್ಥೆ ಮಾಡಿ. ಈಗ ಸರಿ, ಇವಾಗ ನೀವ್ ಹೇಳೋ ಪ್ರಕಾರನೇ ಒಂದ್ ಕಡೆ ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ, ಈಗ ನೋಡಿ ಯುದ್ಧ ಆರಂಭ ಆಗಿರೋದು, ಒಂದ್ ನಿಮಿಷ ನಾ ಹೇಳ್ತೀನಿ ನೋಡಿ. ಈಗ ಯುದ್ಧ ಆರಂಭ ಆಗಿ ಇಷ್ಟು ದಿನ ಆಗೋಗಿದೆ. ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಒಬ್ಬ ರಾಷ್ಟ್ರೀಯ ನಾಯಕರಾಗಿರೋರು, ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಇಷ್ಟೆಲ್ಲ ಸಮಸ್ಯೆ ಇವಾಗ ನಾವ್ ಎಲ್ಲಿ ಹೋದ್ರೆ, ಒಂದ್ ನಿಮಿಷ ಇರಿ, ಮೇಡಮ್, ಸುತ್ತಿ ಬಡಿಸಿ ನಾವು ಹೋದ್ರೆ ಅಲ್ಲಿಗೆ ಹೋಗುತ್ತೆ. ಎಲ್ಲವೂ ಆರಂಭ ಆಗಿರೋದು ಯುದ್ಧದಿಂದ ಆಗಿರೋದು, ಹೌದಲ್ವಾ? ಇಲ್ಲೂ ಕೂಡ ಮಾಡ್ಬೇಕು. ಇಲ್ಲಿನ ಸರ್ಕಾರ ಏನ್ ತುಂಬಾ ಚೆನ್ನಾಗೆಲ್ಲ ನಡೆಸ್ತಾ ಇದಾರೆ ಅಂತ ಹೇಳಿ ಅವ್ರ ಪರವಾಗಿ ನಾನು ಮಾತಾಡೋದಿಲ್ಲ. ಸರಿ, ಇವಾಗ ಕೇಂದ್ರದಿಂದ ಅಲ್ಲಿಂದ ಇವಾಗ ಯುದ್ಧ ಆರಂಭ ಆಗಿದೆ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತಲ್ವಾ? ಹೋಗಿ ಅಟ್ಲೀಸ್ಟ್ ಸಂಧಾನ ಮಾಡ್ಬೇಕು. ಮೊದಲನೇದಾಗಿ ಎಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅಲ್ಲಿ ಬ್ರೇಕ್ ಹಾಕ್ಬೇಕಲ್ವಾ? ಇಲ್ಲಿ ನೀವು ಕೊಡಿ ಮೇಡಮ್. ಏನ್ ಮಾಡ್ತಾ ಇದೆ ಅಂತ ಅದ್ರ ಬಗ್ಗೆ ಒಂದ್ ನಿಮಿಷ ಇರಿ, ಅವ್ರಿಗೂ ಹಕ್ಕಿದೆ ಮೇಡಮ್ ಮಾತಾಡಕ್ಕೆ, ಅವ್ರಿಗೂ ಹಕ್ಕಿದೆ. ಮಾತಾಡ್ಲಿ, ನಾನು ಹೇಳಿ ಸರ್. ಇವಾಗ ನೀವು ಮೇಡಮ್ ಸಂಧಾನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವಿಚಾರ. ಆ ಅಂತಾರಾಷ್ಟ್ರೀಯ ವಿಚಾರದಿಂದನೇ ಇಷ್ಟೆಲ್ಲ ಆಗಿರೋದು ಸರ್. ಈಗ ಇವಾಗ ಅವ್ರು ಹೇಳಿದ್ರಲ್ಲ, ಕಾಂಗ್ರೆಸ್ ವಕ್ತಾರರು ಇಸ್ರೇಲ್ಗೆ ಫೇವರ್ ಆಗಿ ಭಾರತದ ನಿಯಮ ಏನಿರೋದು ಅಂದ್ರೆ ತಟಸ್ಥ ಧೋರಣೆ. ಯಾರ್ಯಾರೋ ಯುದ್ಧ ಮಾಡ್ಕೊಂಡು ನಿಂತ್ಕೊಂಡ್ರೆ ಭಾರತ ಸರ್ಕಾರ ಅಲ್ಲಿ ಇಂಟರಪ್ಟ್ ಮಾಡಕ್ ಆಗಲ್ಲ ಮೇಡಮ್. ಅವರು ಸಮಯ ಬಂದಾಗ ವಿಶ್ವಸಂಸ್ಥೆಯಲ್ಲಿ ಧ್ವನಿ ಎತ್ತುತ್ತಾರೆ. ಭಾರತ ಇವತ್ತು ಪ್ಯಾಲೆಸ್ಟಿಯನ್ ಪರನೂ ಇಲ್ಲ, ಇಸ್ರೇಲ್ ಪರನೂ ಇಲ್ಲ. ತನ್ನ ದೇಶಕ್ಕೆ ಎಲ್ಲಿ ಲಾಭ ಆಗುತ್ತೋ ಆ ದೇಶದ ಪರವಾಗಿದೆ. ವಿಶ್ವಸಂಸ್ಥೆಯಲ್ಲೂ ಅದೇ ರೀತಿಯಲ್ಲೇ ಧ್ವನಿ ಎತ್ತಿರ್ತಕ್ಕಂಥದ್ದು. ಪ್ಯಾಲೆಸ್ಟಿಯನ್ ಪರವಾಗೂ ಕೂಡ ಭಾರತ ಸರ್ಕಾರ 60ರಿಂದ 70 ಬಾರಿ ಸಹಮತವನ್ನು ವ್ಯಕ್ತಪಡಿಸಿದೆ. ಶಾಂತಿ ನೆಲೆಸಲಿಕ್ಕೆ ಅವಕಾಶ ಕೊಡಿ ಅಂತ ಇಸ್ರೇಲ್ಗೂ ವಿನಂತಿ ಮಾಡಿದೆ. ಇವತ್ತು ಇಸ್ರೇಲ್ ಭಾರತಕ್ಕೆ ಅನಿವಾರ್ಯ ಮೇಡಮ್. ನಮಗೆ ವೈಮಾನಿಕ ತಂತ್ರಜ್ಞಾನ ಬೇಕು, ಯುದ್ಧ ತಂತ್ರಜ್ಞಾನಗಳು ಬೇಕು. ತಂತ್ರಜ್ಞಾನ ಯಾವ ದೇಶದಲ್ಲಿ ಸಿಗುತ್ತೋ ಆ ದೇಶದ ಪರವಾಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಂಗಿದ ಅರ್ಥ ಆಗ್ತಾ ಇದೆ, ರಾಜಕೀಯ ನಾಯಕರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗಲ್ಲ. ನನ್ನ ಸಮಸ್ಯೆ ಇವತ್ತಿರ್ತಕ್ಕಂಥದ್ದು ಬೆಲೆ ಏರಿಕೆಗೆ ಕಡಿವಾಣ ಹಾಕ್ಬೇಕು. ಅದಕ್ಕೇನು ಕಟ್ಟುನಿಟ್ಟಿನ ಕ್ರಮ ಬೇಕು ಅದನ್ನ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇನೆ. ಇವಾಗ ಅಮೆರಿಕ ಇಸ್ರೇಲ್ ಇಸ್ರೇಲ್ಗೆ ಅಳಿವು ಉಳಿವಿನ ಪ್ರಶ್ನೆ, ಅಮೆರಿಕಗೆ ದುರಾಸೆ ಪ್ರಶ್ನೆ, ಇಲ್ಲಿ ನಲಿಗೆ ಹೋಗ್ತಿರೋದು ಭಾರತೀಯರು. ಅವ್ರು ಉತ್ತರ ಮುಗಿಸ್ಲಿರಿ, ಅವ್ರು ಮುಗಿಸಿದ್ಮೇಲೆ ಮಾತಾಡಿ. ನೀವೇ ಅವ್ರ ಹತ್ರ ಮಾತಾಡ್ತೀರಾ? ಇಲ್ಲಿ ನಾನ್ ಮಾತಾಡ್ತೀನಿ, ಅವ್ರ ಉತ್ತರ ಆದ್ರೂ ಕೊಡಬೇಡಿ. ಅದಕ್ಕೆ ನಾನು ಕೇಳಿದೆ. ಸರಿ, ಮೇಡಮ್ ಒಂದೇ ಒಂದು ಪಾಯಿಂಟ್ ಇದೆ. ಅವ್ರು ಯಾರೋ ಹೇಳ್ತಾರೆ ಇಸ್ರೇಲ್ ಪರ ನಿಂತ್ಕೊಂತಾರೆ, ಇಸ್ರೇಲ್ ಪರ ನಿಂತ್ಕೊಂತಾರೆ ಅಂತ. ಇಸ್ರೇಲ್ ಅಲ್ಲಿ 80 ಲಕ್ಷ ಜನ ಇದ್ದಾರೆ. 80 ಲಕ್ಷ ಜನರಿಗೆ ಬದುಕುವಂತ ಅಧಿಕಾರ ಈ ಪ್ರಪಂಚದ ಮೇಲೆ ಇಲ್ವಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಪ್ಯಾಲೆಸ್ಟಿಯನ್ ಪರ ನಿಂತಿಲ್ಲ ಅಂತ ಹೇಳ್ತೀಯಾರಲ್ಲ ಅವರು. ಭಾರತ ಸರ್ಕಾರ ಎಲ್ಲಾ ವಿಧವಾದಂತ ಸಹಕಾರನು ಪ್ಯಾಲೆಸ್ಟಿಯನ್ ಗವರ್ನಮೆಂಟ್ಗೂ ಕೊಟ್ಟಿದೆ ಅನ್ನೋದನ್ನ ಅವ್ರು ನೆನ್ಪಿಟ್ಕೊಳ್ಬೇಕು. ಇಸ್ರೇಲ್ಗೆ ಅಳಿವು ಉಳಿವಿನ ಪ್ರಶ್ನೆ, ಅಮೆರಿಕಕ್ಕೆ ದುರಾಸೆ ಪ್ರಶ್ನೆ, ಇಲ್ಲಿ ನಲುಗಿ ಹೋಗ್ತಿರೋದು ನಮ್ಮಂತ ಸಾಮಾನ್ಯ ಜನರು. ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅದಕ್ಕೆ ಪರವಾಗಿ ನಿಂತ್ಕೊಳ್ಳಿ. ನಾವು ಫೈನಲ್ ಎಂಡ್ ಆಫ್ ದ ಡೇ ನೋಡೋದೇನು, ಒಂದು ಮಾನವೀಯ ದೃಷ್ಟಿಯಲ್ಲಿ ಮನುಷ್ಯನ ನೋಡ್ತೀವಿ ಅಷ್ಟೇನೆ. ಆದ್ರೆ ನೀವ್ ಇವಾಗ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಇವಾಗ ಇಸ್ರೇಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಇಸ್ರೇಲ್ ಅಲ್ಲಿ ಎಷ್ಟು ಜನ ಅವ್ರಿಗೆ ಬದುಕಕ್ಕೆ ಅವಕಾಶ ಇಲ್ವಾ? ಆತರ ನೋಡಿದ್ರೆ ಇರಾನ್ ಇರ್ಬೋದು, ಸೌದಿ ಇರ್ಬೋದು, ಬಹಳಷ್ಟು ಎಲ್ಲಾ ದೇಶಗಳಲ್ಲೂ ಜನ ಇದ್ದಾರೆ. ಅವ್ರಿಗೆ ಜೀವನ ಮಾಡೋ ಅಧಿಕಾರ ಆಗಲ್ಲ. ಅದೆಲ್ಲ ನಮ್ ಸಮಸ್ಯೆ ಅಲ್ಲ. ಇಲ್ಲಿ ಏನ್ ಸಪ್ಲೈ ಚೈನ್ ಲಿಂಕ್ ಬರ್ತಿದೆ ಅದನ್ನ ಸರಿ ಮಾಡಕ್ ಏನ್ ವ್ಯವಸ್ಥೆ ಬೇಕೋ ರಾಜ್ಯ ಸರ್ಕಾರ ಮಾಡ್ಬೇಕು. ನಿಜವಾಗ್ಲೂ ಸಪ್ಲೈ ಬರ್ತಿಲ್ಲ ಅಂತ ಹೇಳಿದ್ರೆ ಕುಲಂಕುಲ ಹೇಳಿ ಅಷ್ಟೇ, ಕುಲಂಕುಲ ಹೇಳಿ. ನಾನು ಹೇಳಿರೋದು ಅಲ್ಲಲ್ಲ, ಅವ್ರು ಹೇಳಿದಕ್ಕೆ ನಾನು ಹೇಳಿರೋದು. ಸರಿ, ಓಕೆ, ನಾನು ಮತ್ತೆ ಮಾತಾಡ್ತೀನಿ. ಇರಿ, ಒಂದ್ ನಿಮಿಷ ಇರಿ ಮೇಡಮ್, ಒಂದ್ ನಿಮಿಷ ಇರಿ. ಸರಿ ಸರ್, ನಾನು ಮತ್ತೆ ಮಾತಾಡ್ತೀನಿ. ಹೋಲ್ಡ್ ಆಗಿ
ಈಗ ಒಬ್ಬೊಬ್ಬರೇ ಮಾತಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ ಒಂದ್ ನಿಮಿಷ ಇವರಿಗೆ ಉತ್ತರ ಕೊಡಾಕಿರಿ. ಈಗ ಎಲ್ಲವೂ ಕೂಡ ಯಾವ ರೀತಿ ಅವ್ರು ಮಾತಾಡಿ ನೋಡಿದ್ವಿ, ಕೆಲವೊಂದು ಒಳ್ಳೆ ವಿಚಾರ ಮಾಡಿದ್ದಾರೆ ಮಾತಾಡಿದ್ದಾರೆ, ಕೆಲವೊಂದು ಕೂಡ ಸರಿ ಅಂತ ಅನ್ಸಿಲ್ಲ. ನೀವ್ ಹೇಳಿ ಮೇಡಮ್, ಈಗ ಇದಕ್ಕೆ ಏನು ಉತ್ತರ? ನಾನು ಹೇಳುದು ರಾಜ್ಯ ಸರ್ಕಾರದ ಏನು ವೈಫಲ್ಯತೆ ಇದೆ ಅದನ್ನ ಮಾತಾಡಕ್ಕೆ ವಿರೋಧ ಪಕ್ಷದ ಬಿಜೆಪಿ ಅವರು ಬರ್ಬೇಕಾಗಿಲ್ಲ. ಜನಸಾಮಾನ್ಯರು ಮಾತಾಡುವ ಮಟ್ಟಕ್ಕೆ ಬಂದಿದ್ದಾರೆ. ಜನಸಾಮಾನ್ಯರು ದಿನ ಪೇಪರ್ ಓದ್ತಾರೆ. ಜನಸಾಮಾನ್ಯರು ಇವ್ರ ಕಚ್ಚಾಟವನ್ನು ನೋಡ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ತಿಳಿದಿದೆ ನಾವು ವೋಟ್ ಹಾಕಿ ಏನು ತಪ್ಪು ಮಾಡಿದೀವಿ ಅಥವಾ ಮೊದಲು ಹೇಗಿತ್ತು ಈಗ ಹೇಗಾಗ್ತಿದೆ. ನೋಡಿ, ನಾವು ಮಾತೆತ್ತಿದ್ರೆ ಬೆಂಗಳೂರು ಬಗ್ಗೆನೇ ಮಾತಾಡ್ತೀವಿ. ಎಷ್ಟು ಪ್ರಾಬ್ಲಮ್ ಇದೆ, ಕಸದ ರಾಶಿ ಎಷ್ಟು ಪ್ರಾಬ್ಲಮ್ ಇದೆ. ಒಂದ್ ನಿಮಿಷ ಮಾತಾಡಿದ್ರು ಆಟೋ ಡ್ರೈವರ್ ಏನ್ ಮಾಡಿದ್ರು, ನೀವು ನಾನು ಉತ್ತರ ಕೊಡ್ತೀನಿ ಅಂತ ಅದಕ್ಕೆ ಕೇಂದ್ರದ ಬಗ್ಗೆ ನೀವು ಮಾತಾಡಿದ್ರಿ. ಕೇಂದ್ರದಿಂದ ಒಂದು 27 ದೇಶದಿಂದ ನಮ್ಗೆ ಏನು ತೈಲ ಆಮದಾಗ್ತಾ ಇತ್ತ, ಕೇಂದ್ರ ಸರ್ಕಾರ ಈಗ 27 ಬದಲು 40 ದೇಶಕ್ಕೆ ಕರೆ ಕೊಟ್ಟಿದೆ. ನಮಗೆ ಬೇಕು ಅಂದ್ರೆ ಏನರ್ಥ? ನಮಗೆ ಮೊದಲು ದೇಶ ಇಂಪಾರ್ಟೆಂಟ್. ಮೊದಲು ರಾಜ್ಯ, ದೇಶ, ನಮ್ಮ ದೇಶ ರಾಷ್ಟ್ರೀಯತೆ ಬಿಟ್ರೆ ನಾವು ಹೇಳೋದಿಷ್ಟೇ, ಜನ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ನಾನು ಕೈ ಜೋಡಿಸಿ ಕೇಳ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ, ಸಿಎಂಗೆ ಇಷ್ಟೇ, ರಾಜ್ಯದಲ್ಲಿ ನೀವು ಏನ್ ಮಾಡ್ಬೋದು, ಕೇಂದ್ರದ ಜವಾಬ್ದಾರಿ ಮಾಡುತ್ತೆ. ರಾಜ್ಯದಲ್ಲಿ ನೀವು ಏನ್ ಮಾಡ್ಬೋದು, ಕಾಳಸಂತೆಯನ್ನು ಹೇಗೆ ತಗೊಳ್ಬೋದು, ಬ್ಲಾಕ್ ಅಲ್ಲಿ ಇರೋದನ್ನ ಏನ್ ಮಾಡ್ಬೋದು, ಯಾವ ತರ ರೈಡ್ ಮಾಡ್ಬೋದು, ಯಾವ ತರ ಅಧಿಕಾರಿಗಳು ಕೆಲಸ ಮಾಡಬೇಕು. ಈಗ ಅವ್ರು ಆಟೋ ಡ್ರೈವರ್ ಕೇಳ್ಕೊಳ್ತಾ ಇದ್ದಾರೆ, ಒಂದು ಕಡೆ ಒಂದು ರೇಟ್, ಒಂದು ಕಡೆ ಒಂದು ರೇಟ್. ನೋಡಿ, ಹಾಗಾದ್ರೆ ಅವ್ರದ್ದು ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ? ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಲ್ವಾ? ದುಡ್ಡು ಎಲ್ಲರೂ ಮಾಡ್ತಾರೆ, ಅದು ಬೇರೆ ವಿಷಯ. ಜನಸಾಮಾನ್ಯ, ಇಲ್ಲಿಯ ಜನರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಇಲ್ಲಿ ಜೀರೋ ಆಯ್ತಾ? ಕೇಂದ್ರಕ್ಕೆ ಬಿಟ್ಟು ತೋರಿಸಿ. ಕೇಂದ್ರ ಜವಾಬ್ದಾರಿ ಇದೆ, 21 ದಿನ ತನಕ ತೊಂದರೆ ಇಲ್ಲ ಅಂತ ಹೇಳಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಟಾಕ್ ಇದೆ ಅಂತ ಇವ್ರಿಗೆ ಚೆಕ್ ಮಾಡಕ್ಕೆ ಎಷ್ಟೊತ್ತು ಬೇಕು? ಈಗ ಇಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ ಗ್ಯಾಸ್, ಬಂದಿರೋದಕ್ಕೆ ಲೆಕ್ಕ. ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಾನು ಹೇಳೋದು, ಕಂಪ್ಲೇಂಟ್ ಮಾಡಕ್ಕೆ ಪ್ರತಿಯೊಬ್ರು ಕಂಪ್ಲೇಂಟ್ ಮಾಡಕ್ ಆಗಲ್ಲ, ಅಥವಾ ಪ್ರತಿಯೊಬ್ರು ಆಟೋ ಡ್ರೈವರ್ ಬಂದು ಇಲ್ಲಿ ಮಾತಾಡುವಷ್ಟು ಧೈರ್ಯ ತಗೊಳ್ಳಲ್ಲ. ನಾನು ಹೇಳೋದು, ಎಲ್ಲ ಆಟೋ ಡ್ರೈವರ್ ಪರವಾಗಿ ಅವ್ರು ಮಾತಾಡ್ತಿದ್ದಾರೆ. ಅವ್ರ ಬಗ್ಗೆ ನಂಗೆ ಖಂಡಿತವಾಗ್ಲೂ ಎಲ್ಲ ಆಟೋದವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ. ನಾನು ಹೇಳೋದು, ಅವರ ಕೆಲಸದ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ. ರಾಜ್ಯ ಸರ್ಕಾರವಾಗಿ ನಾನು ಕೈ ಜೋಡಿಸಿ ಕೇಳ್ತಾ ಇರೋದು ಸಿಎಂ ಅವರಿಗೆ, ನೋಡಿ, ಹೌದು ಕೇಂದ್ರ ಅಡಿಗೆ ಇಲ್ಲಿ ಎಲ್ಲೂ ಉತ್ಪಾದನೆ ಮಾಡ್ತಾ ಇಲ್ಲ, ಬಂದಿರೋದಕ್ಕೆ ಎಂಟ್ರಿ ಇರುತ್ತಲ್ಲ, ಇಷ್ಟು ಬಂದಿದೆ, ಇಷ್ಟು ಖರ್ಚಾಗಿದೆ, ಇಷ್ಟು ಬುಕ್ ಆಗಿದೆ ಅಂತ ಸಿಗುತ್ತಲ್ವಾ? ಈಗ ಆಗಿರೋದು 10 ದಿನ. ನಾವು ವರ್ಷ ಹಿಂದೆ ಕೇಳ್ತಾ ಇಲ್ಲ. ಎಷ್ಟೊತ್ತು ಬೇಕು? ಈಗ ಇರುವ ಕಂಪ್ಯೂಟರೈಸ್ಗೆ, ಈಗಿರುವ ಆಧುನಿಕ ಕಾಲದಲ್ಲಿ ಇದನ್ನು ಚೆಕ್ ಮಾಡಕ್ಕೆ, ಎಲ್ಲೆಲ್ಲಿ ಎಷ್ಟೆಷ್ಟು ಇದೆ, ಎಷ್ಟೆಷ್ಟು ಖಾಲಿ ಆಗಿದೆ ಅಂತ ಚೆಕ್ ಮಾಡಕ್ಕೆ ಈಗ ಮಾಡಿದ್ರೆ 1 ಅವರ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ವಾ? ಇವರಿಗೆ ಇಚ್ಛಾಶಕ್ತಿ ಇದೆಯಾ? ಜನರ ಬಗ್ಗೆ, ಜನರ ಕೊರತೆಯನ್ನು ನೀಗಿಸಬೇಕು, ನಮ್ಮ ರಾಜ್ಯದ ಜನ ಸಫರ್ ಆಗ್ಬಾರ್ದು ಅಂತ ಇದ್ರೆ ಇದು ಈ ತರ ಪ್ರತಿಯೊಂದಕ್ಕೂ ಬೆಟ್ಟು ತೋರಿಸಲ್ಲ. ಬೆಟ್ಟು ತೋರಿಸ್ಲಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕೆ ಹೇಳಿ, ಕೇಂದ್ರದ ಜವಾಬ್ದಾರಿ ಏನಿದೆ ಮಾಡಲೇಬೇಕು, ಮಾಡ್ತೀವಿ ಕೂಡ. ನಾವು ಸುಮ್ಮನೆ ವಿರೋಧ ಪಕ್ಷ ಇಟ್ಕೊಂಡು ವಿರೋಧ ಮಾಡಲೇಬೇಕು ಅಂತ ಅಲ್ಲ. ನಾನು ಹೇಳೋದು, ಅವರು ವಿರೋಧ ಪಕ್ಷದಲ್ಲಿ ಇದ್ದಾರೆ ಕೇಂದ್ರದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ರಾಜ್ಯದ ಜನರ ಕಷ್ಟದ ಬಗ್ಗೆ ಸ್ಪಂದಿಸಿ. ಈಗ ಇರುವ ತೊಂದರೆ ಆಗಿದೆ, ಹೌದಪ್ಪ, ಇದು ಯಾರು ತೊಂದರೆ ಮಾಡಿ, ಇಲ್ಲಿಗ ಇದೊಂದು ಪ್ರಾಬ್ಲಮ್ ಇದೆ, ಯಾರು ಗಲಾಟೆ ಮಾಡೋದು, ಈ ಪ್ರಾಬ್ಲಮ್ ಏನು ಅನ್ನೋದನ್ನ ಯಾಕೆ ಅವ್ರು ನೋಡ್ತಾ ಇಲ್ಲ? ಹೌದು, ರಾಜ್ಯದಲ್ಲಿ ಬಂದಿರುವಂತಹ ಸ್ಟಾಕ್ ಎಷ್ಟು ದಿನಕ್ಕಿದೆ ನಾವು ಡಿಕ್ಲೇರ್ ಮಾಡಬಹುದಲ್ಲ. ನೋಡಿ, ಭಯ ಪಡಬೇಡಿ, ಇನ್ನ ಒಂದು 50 ದಿನಕ್ಕೆ ನಮ್ಮ ಹತ್ರ ಇದೆ. 20 ಇಲ್ಲಿ ರಾಜ್ಯ ಮಾಡಕ್ ಸಾಧ್ಯ ಇದೆಯಾ? ರಾಜ್ಯದಲ್ಲಿರುವ ಸ್ಟಾಕ್ ಮಾಡಕ್ಕೆ ಕೇಂದ್ರ ಬೇಕಾ? ರಾಜ್ಯದಲ್ಲಿರುವ ಒಂದು ನಿಮಿಷ, ನಾವು ಆರ್ಡರ್ ಮಾಡಿರುವಂತಹ ಸ್ಟಾಕ್ ಎಲ್ಲ ಏಜೆನ್ಸಿಗಳ ಹತ್ರ ಏನು ಸ್ಟಾಕ್ ಇದೆ ಅದನ್ನು ಚೆಕ್ ಮಾಡಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾ? ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ಇವ್ರು ಯಾಕೆ ನಾವು ಪದೇ ಪದೇ ಹೇಳಿದ್ವು? ನಮ್ಮ ರಾಜ್ಯದ ಶ್ವೇತಪತ್ರ ಹೊರಡಿಸಿದ್ದ ಬಿಟ್ಬಿಡಿ, ಇದು ರಾಜ್ಯದ ಜನರ ಪ್ರಾಬ್ಲಮ್. ಇವತ್ತಾದ್ರೂ ಗ್ಯಾಸ್ ಸಿಲಿಂಡರ್ಗಳು ಯಾವ ಏಜೆನ್ಸಿಯಲ್ಲಿ ಎಷ್ಟೆಷ್ಟಿದೆ ಅದನ್ನು ಕೊಡಿ. ನಿಮಗೆ ಪೂರಿ ರಿಯಾಲಿಟಿ ಮಾತಾಡಿ. ನಾವು ಹೇಳುದು ರಿಯಾಲಿಟಿ, ಜನರ ಸಮಸ್ಯೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿಲ್ಲ. ಅವರ ಡಿನ್ನರ್ ಪಾಲಿಟಿಕ್ಸ್, ಅವರ ಕುರ್ಚಿ ಕಾದಾಟ ಬಿಟ್ಟು ಅವರಿಗೆ ಜನರ ಬಗ್ಗೆ ಕಾಳಜಿನೇ ಇಲ್ಲ. ಕಾಳಜಿ ಇದ್ದಿದ್ರೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ರಾಜ್ ನ್ಯೂಸ್ಗೆ ನಾನು ಒಂದೇ ಈ ವಾಹಿನಿ ಮುಖಾಂತರ ನಾನು ಜನರಿಗೆ ನಾನು ಹೇಳೋದಿಷ್ಟೇ, ಈಗಲಾದ್ರೂ ಕಾಲ ಮಿಂಚಿಲ್ಲ. ನಾವು ಮೊದಲೇ ನೋಡಿ, ಸಮಸ್ಯೆ ಬಂದಿದೆ ನಿಜ, ಆ ಸಮಸ್ಯೆನ ಉಲ್ಬಣಗೊಳ್ಳದಂಗೆ ನಮ್ಮ ರಾಜ್ಯ ಸುಭಿಕ್ಷವಾಗಿರಕ್ಕೆ ಏನ್ ಮಾಡಬೇಕು? ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಅಯ್ಯೋ ಇದು ಕೇಂದ್ರದ್ರಿ ಅಂತ ಬೆಟ್ಟು ತೋರಿಸುವ ಬದಲು ನಾವು ಏನ್ ಮಾಡ್ಬೋದು, ಯಾವ ತರ ಕೈ ಜೋಡಿಸಬಹುದು, ಜನರಿಗೆ ಇರೋ ವಿಷಯವನ್ನು ಯಾಕೆ ನೀವು ಹೇಳ್ತಾ ಇಲ್ಲ? ಇದನ್ನು ನೀವೇ ಹೇಳಿ. ಇಲ್ಲಿರುವ ಗ್ಯಾಸ್ ಏಜೆನ್ಸಿಗಳಲ್ಲಿ ಎಷ್ಟು ಗ್ಯಾಸ್ ಇದೆ ಅಂತ ಚೆಕ್ ಮಾಡಕ್ಕೆ ಕೇಂದ್ರ ಬರ್ಬೇಕಾ? ಇಲ್ಲಿರುವ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಗೋಡೌನ್ ಇಂದ ಚೆಕ್ ಮಾಡಕ್ಕೆ ಕೇಂದ್ರ ಬರ್ಬೇಕಾ? ಇಲ್ಲಿದ ಪರಿಸ್ಥಿತಿಯನ್ನು ಇಲ್ಲಿಯ ಜನರ ಬಗ್ಗೆ ಇವರಿಗೆ ಕಾಳಜಿ ಇದ್ರೆ ಅದನ್ನ ಮಾಡ್ತಾರೆ, ಕೇಂದ್ರಕ್ಕೆ ಬಿಟ್ಟು ತೋರಿಸಲ್ಲ. ಹೌದು, ಖಾಲಿ ಆದಾಗ
ಸಂಸದರು ಮಾತಾಡಬೇಕು, ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಮಾತಾಡಬೇಕು. ಖಂಡಿತ ಭಾರತೀಯ ಜನತಾ ಪಾರ್ಟಿ ಅದು ಏನು ಮಾಡಬೇಕು, ಕೇಂದ್ರ ಸರ್ಕಾರವಾಗಿ ಒಂದು ರಚನಾತ್ಮಕ ಒಂದು ಇಡೀ ದೇಶದ ಬಗ್ಗೆ ಹೆಂಗೆ ಕಾಳಜಿ ಇದೆ, ಕರ್ನಾಟಕದ ಬಗ್ಗೆನೂ ಹಾಗೆ ಕಾಳಜಿ ಇದೆ. ನಾನು ಹೇಳೋದು, ಯಾವುದೇ ಒಂದು ಇಡೀ ಇಲ್ಲಿ ಗೌರ್ಮೆಂಟ್ ಇದೇ ಇರ್ಬೋದು, ಯಾಕೆ 3 ಲಕ್ಷಕ್ಕೂ ಯಾವ ಥರ ನಾವು ದುಡ್ಡುಗಳು ಅಥವಾ ಏನು ಇಂಪ್ರೂವ್ಮೆಂಟ್ಗಳಾಗ್ತಾ ಇದೆ, ರಾಜ್ಯಗಳು ರಸ್ತೆಗಳು ಎಲ್ಲವೂ ಒಂದೇ, ರಾಜ್ಯಕ್ಕೆ ದೇಶಕ್ಕೆ ಎಲ್ಲ ರಾಜ್ಯನೂ ಒಂದೇ. ನಾನು ಹೇಳೋದು, ರಾಜ್ಯದ ಸುಭಿಕ್ಷತೆ ರಾಜ್ಯ ನೋಡಬೇಕು. ಅದಕ್ಕೆ ಏನು ಬೇಕು ಸರ್ಕಾರ, ಸಂಸದರನ್ನು ಕೇಳಿ, ಸಂಸದರ ಸಪೋರ್ಟ್ ಕೇಳಿ, ಕೇಂದ್ರಕ್ಕೆ ಹೋಗಿ ನಿಯೋಗ ಹೋಗಿ ನಾವು ಬೇಡ ಅಂತ ಹೇಳಲ್ಲ, ಏನು ಬರಬೇಕು ಎಲ್ಲವನ್ನು ಮಾತಾಡಿ. ಆದರೆ ಈಗಿರುವ ಪರಿಸ್ಥಿತಿಗೆ ತುಂಬ ಇಂಪಾರ್ಟೆಂಟ್ ಇದು. ಗ್ಯಾಸ್, ಹೋಟೆಲ್ಗಳು ತುಂಬ ಕಷ್ಟದಲ್ಲಿದ್ದಾರೆ, ಅವರು ದಿನನಿತ್ಯದ ಕೆಲಸ ಮಾಡೋರು ತುಂಬ ಕಷ್ಟದಲ್ಲಿದ್ದಾರೆ, ಆಟೋ ಚಾಲಕರಿರ್ಬೋದು, ಪ್ರತಿಯೊಬ್ಬರು ಅವರ ಒಂದು ಧ್ವನಿಗೆ ದಯವಿಟ್ಟು ಅವರಿಗೆ ವಿರೋಧ ಮಾಡದೆ ಸ್ಪಂದಿಸಿ, ಇದನ್ನು ಕೇಳ್ತಾ ಇರೋದು. ಕಾನ್ಫಿಡೆನ್ಸ್ ಕೊಡಿ, ಇಲ್ಲ ನಾವಿದ್ದೀವಿ, ನಮ್ಮ ರಾಜ್ಯದಲ್ಲಿ ಇಷ್ಟು ಸ್ಟಾಕ್ ಇದೆ, ಭಯಪಡುವ ಅವಶ್ಯಕತೆ ಇಲ್ಲ, ಏನಾದರೂ ಒಂದು ಕೊಡು, ನಮಗೊಂದು 50 ಇಷ್ಟು ದಿನ ತೊಂದರೆ ಇಲ್ಲ. ನೋಡಿ, ಯುದ್ಧ ಇಷ್ಟೇ ದಿನ ನಡೆಯುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ನಮಗೆ ಗೊತ್ತಿದೆಯಾ ಯುದ್ಧ ಯಾವ ಸ್ಟಾಪ್ ಆಗುತ್ತ ನಮಗೆ ಗೊತ್ತಿದೆಯಾ? ಖಂಡಿತ ಇಲ್ಲ. ಈ ಸಂದರ್ಭದಲ್ಲಿ ನಾವು ಇವರು ಅಂತ ಕಚ್ಚಾಡೋ ಬದಲು ರಾಜ್ಯದಾಗಿ ಒಂದು ಸುಭಿಕ್ಷೆ ಇರಕ್ಕೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಾನು ಉತ್ತರ ಕೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿ ಮೊದಲನೇದಾಗಿ ಇವಾಗ ಇವ್ರು ಹೇಳಿದ್ದು ಕೂಡ ಒಂದ್ ರೀತಿಯಾಗಿ ಸರಿನೇ ಅಂತ ಅನ್ಸುತ್ತೆ. ಎಲ್ಲಾ ಆಂಗಲ್ ಅಲ್ಲೂ ಮಾತಾಡ್ಬೇಕು, ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೇಕಾಗುತ್ತೆ. ರಾಜ್ಯದ್ದು ಕೂಡ ಈಗಾಗಲೇ ನಾ ಹೇಳಿದೆ, ಮುಂಚಿತವಾಗಿ ಹೇಳಿದೆ, ರಾಜ್ಯದ ಕೂಡ ಜವಾಬ್ದಾರಿ ಇರುತ್ತೆ. ಈಗ ನಮ್ಮ ಮನೇಲಿ ಏನೋ ಒಂದು ಸಮಸ್ಯೆ ಆದ್ರೆ ನಾವು ಹೋಗ್ಬಿಟ್ಟು ಬೇರೆಯವ್ರ ಮೇಲೆ ಹಾಕೋದಿಲ್ಲ ಅಲ್ಲ, ನಾವ್ಯಾಕೆ ನೋಡ್ಬೇಕು, ನೀವೇ ನೋಡ್ಕೊಳ್ಳಿ, ಇದೆಲ್ಲವೂ ಕೂಡ ನಾವು ಒಂದೇ ಅಂತ ಅಂದ್ಮೇಲೆ ರಾಜ್ಯದ ಕೂಡ ಸ್ವಲ್ಪ ಜವಾಬ್ದಾರಿ ಇದೆಯಲ್ಲ, ಅವ್ರು ಯಾಕೆ ಮತ್ತೆ 100% ಇದೆ. ನೋಡಿ, ಮೇಡಮ್ ಅವ್ರು ಹೇಳ್ತಿದ್ದಾರೆ, ಮತ್ತೆ ನಮ್ಮ ನಾಗರಿಕರು, ಆಟೋ ಡ್ರೈವರ್ ಅವರು ಹೇಳ್ತಿದ್ದಾರೆ, ಸಮಸ್ಯೆ ಕರ್ನಾಟಕದಲ್ಲೇ ಇದೆ ಅಂತ ಏನಿಲ್ಲ. ನೋಡಿ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಕೇರಳ, ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈ ಸಮಸ್ಯೆ ಇದೆ. ಚೆನ್ನೈ, ಮುಂಬೈ, ಪುಣೆ, ಹೈದರಾಬಾದ್, ಪುದುಚೇರಿ ಸೇರಿದಂತೆ ಹಲವು ಹೋಟೆಲ್ಗಳಿಗೆ ಈ ಕೆಲವೊಂದು ಕಡೆ ಹೋಟೆಲ್ಸ್ಗಳು ಸಮಸ್ಯೆ ಮೇಡಮ್, ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಇವ್ರು ಮೇಡಮ್ ಹೇಳ್ತಿದ್ರೆ ಕರ್ನಾಟಕದಲ್ಲಿ ಮಾತ್ರ ನಾನು ಅದನ್ನ ಹೇಳಿಲ್ಲ, ಇಷ್ಟು ನಗರಗಳಲ್ಲಿ ಯಾವ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ, ಹಂಗಿದ್ರೆ ಅಲ್ಲಿ ಕಾಳಸಂತೆ, ಹಂಗಿದ್ರೆ ಅಲ್ಲಿನ ಮುಖ್ಯಮಂತ್ರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ, ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಆಂಧ್ರದಲ್ಲಿ ಸಮಸ್ಯೆ ಇದೆ, ಉತ್ತರ ಪ್ರದೇಶದಲ್ಲಿ ಸಮಸ್ಯೆ ಇದೆ, ಯೋಗಿ ರಾಜ್ಯದಲ್ಲಿ ಸಮಸ್ಯೆ ತಲೆದೋರಿದೆ ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ್ದೇ ಹೊಣೆ ಆಗತ್ತೆ. ನಾನು ಈ ಮೊದಲು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಆಟೋ ಡ್ರೈವರ್ ಅವರು ನಾಗರಿಕರು ಏನ್ ಹೇಳ್ತಿದ್ದಾರೆ, ಏನಾದ್ರೂ ತಪ್ಪಾಗಿದ್ರೆ ನಮ್ಮ ಮುಖ್ಯಮಂತ್ರಿಗಳು 100% ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ. ಈ ಹಿಂದೆನೂ ಸಹ ಯಾವುದೇ ನಾಗರಿಕರ ಸಮಸ್ಯೆಗಳಾದಾಗ ಏನು ಮಾಡಿಲ್ಲ. ಅವ್ರು ಏನ್ ಹೇಳಿದ್ರು, ಈಗ ನೋಡಿ, ನಾವೇನ್ ಮೋದಿ ಹತ್ರ ಹೋಗಕ್ಕಾಗಲ್ಲ ಡೈರೆಕ್ಟ್ ಅಲ್ವಾ, ಅಥವಾ ನಾವೇನು ಬೇರೆ ಏನೋ ಮಾಡಕ್ಕಾಗಲ್ಲ. ಎಲ್ಲವೂ ಕೂಡ ನಾವು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯೋಚನೆ ಮಾಡ್ಬೋದು. ಅದೆಲ್ಲವೂ ಒಂದ್ ಕಡೆ ಆದ್ರೆ ಇವರೆಲ್ಲ ಕಾಮನ್ ಮ್ಯಾನ್ಸ್ ಏನಿರ್ತಾರೆ ಅಥವಾ ಜನಸಾಮಾನ್ಯರು, ಅವ್ರ ಪರಿಸ್ಥಿತಿ ಬೇರೆ ಇದೆ. ಸಿಲಿಂಡರ್, ಸಣ್ಣ ಪುಟ್ಟ ಹೋಟೆಲ್ ಇಟ್ಕೊಂಡು ಪ್ರತಿದಿನ ಜೀವನ ನಡೆಸೋರಿಗೆ ಇನ್ನೂ ಕಷ್ಟ ಆಗುತ್ತೆ. ನಿಜ, ಅವರು ಆಟೋ ಡ್ರೈವರು ಪ್ರತಿನಿತ್ಯ ದುಡಿದು ಅವರು ಜೀವನ ಸಾಗಿಸಬೇಕಾಗತ್ತೆ. ನಾನು ಚಂದನ್ ಶರ್ಮಾ ಅಂತ, ಇಲ್ಲಿನ ಗ್ರೂಪ್ ಎಡಿಟರ್. ಎಲ್ರಿಗೂ ನಮಸ್ಕಾರ. ಪುಷ್ಪ ಅವರಿಗೆ ನಮಸ್ಕಾರ, ಕಾಂತಿ ಶೆಟ್ಟಿ ಅವರಿಗೆ ಬಹಳ ಪ್ರೀತಿಯ ನಮಸ್ಕಾರ, ಗೌರವದ ನಮಸ್ಕಾರ. ನೀವೆಲ್ಲರೂ ಕೂಡ ಜಗಳ ಆಡ್ತಾ ಇದ್ದೀರಿ. ಜಗಳ ಕೇಳಿಸ್ಕೊಳ್ಳೋಕೆ ಬಹಳ ಚೆನ್ನಾಗಿದೆ, ಬಹಳ ಮಜಾ ಇದೆ. ಮೊಬೈಲ್ ಫೋನ್ ಇಟ್ಕೊಂಡು ಡೇಟಾಗಳನ್ನು, ಡೀಟೇಲ್ಗಳನ್ನು ಕೊಡೋದು ಆರಾಮ್ ಅನಿಸುತ್ತೆ. ಮೊಬೈಲ್ ಫೋನ್ ಇಲ್ಲದೆ ಲ್ಯಾಪ್ಟಾಪಲ್ಲಿ ಕೊಡೋದು ಕೂಡ ಬಹಳ ಜನಕ್ಕೆ ಆರಾಮ್ ಅನಿಸುತ್ತೆ. ನಾನು ಇವತ್ತು ದೇಶದ, ರಾಜ್ಯದ ಜನರ ಪರವಾಗಿ ಮಾತ್ರ ಪ್ರಶ್ನೆ ಕೇಳಕ್ಕೆ ಇಲ್ಲಿ ಬಂದಿದ್ದೀನಿ. ನಮ್ಮ ಆ್ಯಂಕರ್ ರೋಶ್ನಿ ಅವರು ಆ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ರೋಶ್ನಿ ಅವರೇ. ನಾನು ಮೇಡಮ್ ಕಾಂತಿ ಶೆಟ್ಟಿ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತೀನಿ. ಮೇಡಮ್, ಕ್ರೂಡ್ ಆಯಿಲ್ಲು ಇವತ್ತು ಕಚ್ಚಾ ತೈಲ, ಭಾಳ ಸಿಂಪಲ್ ಟರ್ಮ್ಸಲ್ಲಿ ಮಾತಾಡೋಣ ಆಯಿತಾ. 5ನೇ ಕ್ಲಾಸ್ ಒಂದು ಕಳ್ಳೋಣ, ನಾನು ಓದಿರೋದು ಅಷ್ಟೇನೇನೆ ಆಯಿತಾ. 5ನೇ ಕ್ಲಾಸಿನ ಟರ್ಮಿನಾಲಜಿಯಲ್ಲಿ ಮಾತಾಡೋಣ ಮೇಡಮ್. ಇವತ್ತು ಕ್ರೂಡ್ ಆಯಿಲ್ಲು ಇವತ್ತಿಗೆ ಆಸ್ ಆ್ಯಂಡ್ ಡೇಟ್ ವೆಡ್ನೆಸ್ಡೇಗೆ ಇವತ್ತು 1 ಬ್ಯಾರಲ್ಗೆ ಎಷ್ಟು ರೂಪಾಯಿ ಇದೆ, 1 ಬ್ಯಾರಲ್ ಅಂದರೆ ಎಷ್ಟು ಲೀಟರ್ ಕಚ್ಚಾ ತೈಲ, ನನಗೆ ದಯವಿಟ್ಟು ಹೇಳಿ. ನೋಡಿ, $1 ಇನ್ಕ್ರೀಸ್ ಆದ್ರೂ ಕೂಡ ಮೇಡಮ್, ಪ್ರಶ್ನೆ $1 ಅಲ್ಲ, $2 ಅಲ್ಲ, $3 ಅಲ್ಲ. ಮೇಡಮ್, ಪ್ರಶ್ನೆಗೆ ಉತ್ತರ, ಉತ್ತರಕ್ಕೆ ಪ್ರಶ್ನೆ, ಪ್ರಶ್ನೆಗೆ ಉತ್ತರ, ಉತ್ತರಕ್ಕೆ ಪ್ರಶ್ನೆ. ಈಗ ನಾವು ಜನಕ್ಕೆ ರುಪೀಸ್ ಅಲ್ಲಿ ಇದನ್ನ ಪರಿಚಯ ಮಾಡೋ ಪ್ರಯತ್ನ ಪಡೋಣ. ಕೇಂದ್ರ ಸರ್ಕಾರದ ತಪ್ಪ, ರಾಜ್ಯ ಸರ್ಕಾರದ ತಪ್ಪ, ಇದರ ನಡುವೆ ನೋವು ತಿಂತಿರೋ ನಮ್ಮಮ್ಮ ಚಪಾತಿ ಮಾಡ್ಕೊಟ್ಟಿಲ್ಲ ಬೆಳಗ್ಗೆ, ಇವತ್ತು LPG ಬಂದಿಲ್ಲ ಅಂತ ಗೊತ್ತಾಯ್ತಾ. ನೋಡಿ, ಇವತ್ತು ಖಾಲಿ ಡಬ್ಬಿಲ್ ಬಂದಿ ನಾನು ಇವತ್ತು ಮೇಡಮ್
ಹೊಟ್ಟೆ ಹಸ್ಕೊಂಬಂದಿದ್ದೀನಿ, ಹೋಟ್ಲ್ಗೆ ಹೋದ್ರೆ 4 ಹೋಟ್ಲ್ ಕ್ಲೋಸು, ಕಾಫಿ ಕುಡಿಯಕ್ಕೆ 8 ರೂಪಾಯಿ ಇಲ್ಲ ಜೇಬಲ್ ನನಗೆ. ನಾನೇನ್ ಮಾಡ್ಲಿ ಇವಾಗ? ನಾನು ರಾಜ್ಯದ ಜನರ ಪರವಾಗಿ ಜನಸಾಮಾನ್ಯನಾಗಿ ಅಲ್ಲಿ ಕೂತ್ಕೊಂಡಿರುವ ಆಟೋ ಡ್ರೈವರ್ ಇದಾರಲ್ಲ ಅವರಂತೆಯೇ ಒಬ್ಬ ಮನುಷ್ಯನಾಗಿ ಗ್ರೂಪ್ ಎಡಿಟರೋ, ಗ್ರೂಪ್ ಡೈರೆಕ್ಟರೋ, ಅಥವಾ ಗ್ರೂಪ್ ಅಲ್ವೋ, ಗ್ರೂಪೋ, ಇನ್ನೊಂದು ಗ್ರೂಪೋ ಬಿಟ್ಬಿಡಿ ಅದನ್ನ. ಸಾಮಾನ್ಯ ನೇರ ಪ್ರಶ್ನೆ ಕೇಳ್ತೀನಿ, ತುಂಬಾ ಸಿಂಪಲ್ ಮೇಡಮ್. ನೀವು ಒಂದು ಬ್ಯಾರೆಲ್ಗೆ ಎಷ್ಟು ರೂಪಾಯಿ, ಒಂದು ಬ್ಯಾರಲ್ ಅಲ್ಲಿ ಎಷ್ಟು ಲೀಟರ್ ಕಚ್ಚಾ ತೈಲ ಇರ್ತದೆ? ಇಷ್ಟೇ ಪ್ರಶ್ನೆ. ನನ್ಗೆ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ನನಗೆ ಟೀಚ್ ಮಾಡಿ. ನೀವು ಬಹಳ ಸಿಂಪಲ್ ಆದ ಕ್ವಶನ್ ನೀವು ಹೇಳಿದ್ರಿ ಏನು ಅಂತ ಹೇಳಿ. ಇವತ್ತು ನಾನು ಕೇಳಿದ್ರು, ನೀವು ಬರುವಾಗ ನಾವು ಮಾತಾಡ್ತಿದ್ದು ಏನು ಗೊತ್ತಾ? ಹೌದು, ನಾವು ಇವತ್ತು ಇಷ್ಟು ತೊಂದರೆ ಆಗಿದೆ, ನಮ್ಮ ಆಟೋ ಡ್ರೈವರ್ ಅಲ್ಲಿ ಬಂದಿದ್ದಾರೆ, ಜನಸಾಮಾನ್ಯ ನಾನು ಹೇಳ್ತಿದ್ದೀನಿ ಕೇಳಿ. ನೋಡಿ, ನಾನು ಒಂದು ಬ್ಯಾರೆಲ್ಗೆ ಎಷ್ಟು ಲೀಟರ್ ನೋಡಿ, ನಾವು ಇಲ್ಲಿ ಲೆಕ್ಕ ಅಕೌಂಟ್ ಹೇಳಕ್ ಕೂತಿಲ್ಲ. ನಾನು ನಾಳೆ ಪೆಟ್ರೋಲ್, ಡೀಸೆಲ್ ಮತ್ತೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಷ್ಟು ರೂಪಾಯಿ ಸಿಗುತ್ತೆ? ನಾನಿಲ್ಲಿ ಕೇಳಿರುವಂತ ಒಂದು ಕ್ವಶನ್, ನಾನಿಲ್ಲಿ ಕೇಳಿರುವಂತ ಕ್ವಶನ್, ನಾನೀಗ ಮಾತಾಡ್ತಿರೋದು ಇಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿಲ್ಲ. ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಿದೀವಿ. ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡೋದು ಆಮೇಲೆ. ನಾನು ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ಚಂದನ್ ಶರ್ಮಾ ಅವರು, ನಂಗೆ ಮಾತಾಡಕ್ ಕೊಟ್ರಿ. ನಾನು ಹೇಳಿದಷ್ಟೇ, ನೋಡಿ, ರಾಜ್ಯದಲ್ಲಿ ನಾನಿವತ್ತು ಹೋಟೆಲಿಗರ ಪರವಾಗಿ ನಿಮ್ಗೆ ಓಟ್ ಹಾಕಿದ್ದೀನಿ ನಾನು. ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಹೇಳುದು ಮೇಡಮ್, ನಿಮ್ಗೆ ಓಟ್ ಹಾಕಿದ್ದೀನಿ ನಾನು. ಮೊನ್ನೆಗಿನ್ನೆ ಅಳ್ಸೋಗ್ಬಿಟ್ಟಿದೆ ನಂದು. ನನ್ನ ಕೈಯಲ್ಲಿ ಯಾವ್ದಕ್ಕೆ ಓಟ್ ಹಾಕಿದ್ರಿ? ನಾನು ಓಟ್ ಹಾಕಿದ್ದೀನಿ ಮೇಡಮ್, ನಿಮ್ಗೆ ಎಲ್ಲರಿಗೂ ಓಟ್ ಹಾಕಿದ್ದೀನಿ ನಾನು. ಅಯ್ಯ, ನಾನು ವೋಟರ್, ನನ್ನ ಹತ್ರ ವೋಟರ್ ಐಡಿ ಕಾರ್ಡ್ ಇದೆ, ನನ್ನ ಹತ್ರ ಪ್ಯಾನ್ ಕಾರ್ಡ್ ಇದೆ, ನನ್ನ ಹತ್ರ ಪಾಸ್ಪೋರ್ಟ್ ಇದೆ, ವೋಟ್ ಹಾಕಿದ್ದೀನಿ. ವೋಟ್ ಹಾಕೋ ಪ್ರಶ್ನೆಗೆ ನೀವು ಉತ್ತರ ಕೊಡದೆ, ಏ ಬಾರಪ್ಪ ನಾನು ನಿನಗೆ ಪ್ರಶ್ನೆ ಕೇಳ್ತೀನಿ. ಬೇಡ ಬ್ಯಾರೆಲ್ಗೆ ಬೇಕು ಅಂದ್ರೆ ಅದನ್ನೇ ಮೇಡಮ್, ಈ ಪುಸ್ತಕನ ದಯವಿಟ್ಟು ಮೇಡಮ್, ಸರಸ್ವತಿನ ದಯವಿಟ್ಟು ಆ ಕಡೆ ಇಡಿ. ನೋಡ್ಕೊಂಡೆ ಹೇಳ್ತೀನಿ, ನಾನು ಹೇಳ್ತಾ ಇರೋದು ನೋಡ್ಕೊಂಡು ಹೇಳ್ತೀನಿ. ನಾನು ಇವತ್ತು ಹೇಳಿರುವ ಇಲ್ಲಿ ಒಂದ್ ನಿಮಿಷ ಸರ್, ನಾನು ಇವತ್ತು ಕೂತಿರೋ ನೋಡುವ ತನಕ, ನಾನು ಇದು ಜನರೇಟ್ ಮಾಡೋ ತನಕ ನಾನು ಹೇಳ್ತೀನಿ. ನಾನು ಇಲ್ಲಿ ಕೂತಿರೋದು ಜನಪರವಾಗಿ ನಾನು ಇಲ್ಲಿ ಕೇಳ್ತಾ ಇರೋದು, ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ರಾಜ್ಯ ಸರ್ಕಾರದ ಸಿಎಂ ಗೆ ಕೈ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದ್ರ ಮುಂದೆ ಇನ್ನೂ ದೊಡ್ಡ ಪ್ರಶ್ನೆ ಇದೆ. ಒಂದ್ ಬ್ಯಾರೆಲ್ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದ್ರ ಮುಂದೆ ಇನ್ನೂ ದೊಡ್ಡ ಪ್ರಶ್ನೆ ಇದೆ. ನಾನು ಹೇಳ್ತೀನಿ ಕೇಳಿ, ನೀವೇನ್ ಗೂಗಲ್ ಮಾಡಬೇಡಿ. 159 ಮೇಡಮ್ ಬೇಡ, ನಾನು ಯಾಕೆ ಅಂತ ಹೇಳ್ತೀನಿ ಕೇಳಿ. ಆಯ್ತು ತಗೊಳ್ಳಿ, ಗೋ ಅಹೆಡ್ ಪ್ಲೀಸ್. ಯು ಕ್ಯಾನ್ ಗೂಗಲ್, ಯು ಕ್ಯಾನ್ ಚಾಟ್ GPT, ಯು ಕ್ಯಾನ್ ಗೋ ಟು Gemini, ಯು ಕ್ಯಾನ್ ಗೋ ಟು ಕ್ಲೌಡ್, ಯು ಕ್ಯಾನ್ ಗೋ ಟು ಗ್ರೋಕ್, ಯು ಕ್ಯಾನ್ ಗೋ ಟು ವಾಟ್ ಎವರ್ ಯು ವಾಂಟ್. ನಾನು 2 ನಿಮಿಷ ಸುಮ್ಮನೆ ಇರ್ತೀನಿ. 2 ನಿಮಿಷ ಸ್ಟಾರ್ಟ್ ಆಯ್ತು ಇವಾಗ. 12 ನಿಮಿಷ 4 ಇವಾಗ, 12:04 ಇವಾಗ, 12:06 ತನಕ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ನಾನು ಹೇಳ್ತಿರೋದು ಒಂದು ಬ್ಯಾರಲ್ಗೆ ಎಷ್ಟು ಇದೆ ಅಂತ ಹೇಳಿ ಇಲ್ಲಿ ಬಂತು ನೋಡಿ. ನಾನು ಯಾವುದೇ ಒಂದು ಬ್ಯಾರಲ್ ಇಲ್ಲಿ ಇನ್ಕ್ರೀಸ್ ಆದಾಗ ನೀವೇನ್ ನೆಕ್ಸ್ಟ್ ಹೇಳಕ್ ಹೋಗ್ತೀರಾ, ಡಿಕ್ರೀಸ್ ಆದಾಗ ನೀವು ಇಲ್ಲಿ ಕಮ್ಮಿ ಮಾಡಿದ್ರ ಅಂತ ಕೇಳಕ್ ಹೋಗ್ತೀರಾ. ನಿಮ್ಮ ಕ್ವಶನ್ ನಂಗೆ ಗೊತ್ತಿದೆ, ನಿಮ್ಮ ಕ್ವಶನ್ ಮೈ ಕ್ವಶನ್ ಇಸ್ ನಾಟ್ ದಟ್. ಮೇಡಮ್ ನಿಮ್ಗೂ ಬರ್ತೀನಿ, ಪುಷ್ಪಾ ಮಂಜುನಾಥ್ ಮೇಡಮ್ ನಿಮ್ಗೂ ಬರ್ತೀನಿ. ನಾನು ಇಲ್ಲಿ ನನ್ನ ಕ್ವಶನ್ ಇರೋದು, ನಾನು ಯಾರ ಪರನೂ ಇಲ್ಲ, ನಾನು ರಾಜ್ಯದ ಜನರ ಪರ ಅಷ್ಟೇ. ಮೇಲೆ ಬಹಳ ರೆಸ್ಪೆಕ್ಟ್ ಇದೆ. ನಾನು ಕೇಳಿರೋ ಕ್ವಶನ್ ಅಲ್ಲಿ ಏನಾದ್ರು ನನಗೆ ನಿಮ್ಮ ಮೇಲೆ ಡಬಲ್ ಗೌರವ ಇದೆ. ನಾನು ಸಿಂಪಲ್ ಕ್ವಶನ್ ಕೇಳಿದ್ದು, ಇಷ್ಟು ದಿನ ಇಷ್ಟು ತೊಂದರೆ ಆಗಿದೆ, ರಾಜ್ಯದ ಸಿಎಂ ಆಗಿ ಎಲ್ಲಿ ಕಾಳಸಂತೆಯಲ್ಲಿ ಆಗ್ತಾ ಇದೆ ಅದನ್ನ ಚೆಕ್ ಮಾಡಕ್ಕೆ ಎಷ್ಟೊತ್ತು ಬೇಕು? ನಾವೀಗ ಇಲ್ಲಿ ಇದ್ರಲ್ಲಿ ಮಾಡಿದಾಗ ಎಷ್ಟು ದಿನ ಎಷ್ಟು ಇದೆ, ನಾನು ಹೇಳಿ 20 ದಿನ, ನಾವು ನೋಡಿ 70 ದಿನ ಆಯಿಲ್ ಪ್ರಾಬ್ಲಮ್ ಆಗಲ್ಲ, 20-21 ನೋಡಿ ಎಲ್ಲ. ನಾನು ಹೇಳ್ತಿರೋ ಒಂದು ಸಿಂಪಲ್ ಕ್ವಶನ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, 3 ಇವರಿಗೆ ಯಾರಿಗೆ ನಮ್ಮ ಯಾರು IOC, SPCL, BPCL 3 ಕಾರ್ಯನಿರ್ವಾಹಕರ ಸಮಿತಿಯನ್ನು ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಇದನ್ನೇ ಚೆಕ್ ಮಾಡಕ್ಕೆ. ನಾನು ಹೇಳ್ತಾ ಇರೋದು, LPG ಗ್ಯಾಸ್ ಸಿಕ್ಕಿಲ್ಲ, ಚಾಲಕರು ಇದು ಮಾಡ್ತಾ ಇದ್ದಾರೆ. ರಾಜ್ಯದ ಈಗಿನ ಪರಿಸ್ಥಿತಿ ಬಗ್ಗೆ ಇದನ್ನು ರಾಜ್ಯ ಏನ್ ಮಾಡ್ತಾ ಇದೆ? ಹೌದು, ಕೇಂದ್ರ ಇದಕ್ಕೆ ಸಪೋರ್ಟ್ ಮಾಡಬೇಕು, ಸಂಸದರು ಇದರ ಬಗ್ಗೆ ಕೆಲಸ ಮಾಡಬೇಕು, ಧ್ವನಿ ಎತ್ತಬೇಕು, ನಿಜ. ಆದರೆ ರಾಜ್ಯದ ಒಂದು ಸಿಎಂ ಆಗಿ ಏನ್ ಮಾಡ್ತಾ ಇದೀವಿ ನಾವು? ಎಲ್ಲಿ ಕಾಳಸಂತೆಯಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ಚೆಕ್ ಮಾಡಕ್ಕೆ ಎಷ್ಟು ಹೊತ್ತು ಬೇಕು? ಇವಾಗ ನೀವು ಎಷ್ಟು ನಾವು ಆರ್ಡರ್ ತಗೊಂಡ್ ಬಂದಿದೀವಿ, ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಆ ಲೆಕ್ಕ ಇರಲ್ವಾ? ಎಷ್ಟು ಖರ್ಚಾಗಿದೆ ಅಂತ ಇರಲ್ವಾ? ಎಷ್ಟು ಇದೆ ಅನ್ನೋದು ಲೆಕ್ಕ ಇರಲ್ವಾ? ನಾನು ಅದನ್ನು ಕ್ವಶನ್ ಮಾಡಿದ್ರೆ ತಪ್ಪು ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಖಂಡಿತ ತಪ್ಪಿಲ್ಲ ಮೇಡಮ್. ನೀವು ಹೇಳಿದ ಪ್ರಶ್ನೆ ನಾನು ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ. ನೀವು ತಾಯಿ ಸಮಾನರು ನನಗೆ, ಆಯ್ತಾ? ತಾಯಿ ಸಮಾನರ ಹತ್ರ ಮಗನ್ ಸಮಾನ ಆದವನು ಜಗಳ ಆಡೋದಲ್ಲ ಮೇಡಮ್. ಅಮ್ಮ ಹೇಳ್ಕೊಡಮ್ಮ ಅಂತ ನಾನು ಬಹಳ ಪ್ರೀತಿಯಿಂದ ನಿಮಗೆ ಪ್ರಶ್ನೆ ಕೇಳೋದು, ಗೌರವದಿಂದ. ತಾಯಿ ನನಗೆ ಹೇಳ್ಕೊಡಿ ತಾಯಿ ಅಂತ ಪ್ರಶ್ನೆ ಕೇಳೋದು ನನ್ನ ತಪ್ಪ? ಇಲ್ಲ ಅಲ್ವಾ ಮೇಡಮ್? ನಾನು ಹೇಳ್ತೀನಿ ಕೇಳಿ. ನನ್ನ ಪ್ರಶ್ನೆಯ ಮೂಲಭೂತವಾಗಿ ಏನಾಗಿತ್ತು ಅಂತ ಹೇಳ್ತೀನಿ ಕೇಳಿ. ಅರೌಂಡ್ 160 ಲೀಟರ್ಸ್ ಪರ್ ಬ್ಯಾರಲ್ ಕ್ರೂಡ್ ಆಯಿಲ್, 89 ಅರೌಂಡ್ 160 ಲೀಟರ್ಸ್ ಕ್ರೂಡ್ ಆಯಿಲ್
ನಮ್ಮದು ಮೋಸ್ಟ್ ಆಫ್ ದಿ ಇಂಪೋರ್ಟ್ ಹ್ಯಾಪನ್ಸ್ ಫ್ರಮ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಎಷ್ಟು ಮೇಡಮ್? 85% ವಿ ಇಂಪೋರ್ಟ್. ನಮ್ಮಲ್ಲಿ 60%ನಷ್ಟು ಇಂಪೋರ್ಟ್ ಆಫ್ LPG ಇದ್ದರೆ 40% ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಮೇಡಮ್, ನಾವು ಅದನ್ನು ಇಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ ಮೇಡಮ್. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಮೇಡಮ್, ಈ ಕಮರ್ಷಿಯಲ್ಲು ಮತ್ತು ಈ ಗೃಹ ಬಳಕೆ ಅನ್ನೋದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ಇದೆ ಮೇಡಮ್. ಕಮರ್ಷಿಯಲ್ ಇನ್ ದಿ ಸೆನ್ಸ್ ಬರೀ ಹೋಟ್ಲಿಗೆ ಬಳಸೋದು, ಇಂಡಸ್ಟ್ರಿಗೆ ಬಳಸೋದು ಅಲ್ಲ. ಕಮರ್ಷಿಯಲ್ ಗ್ಯಾಸ್ ಅಂದರೆ ಅದರಲ್ಲೂ ಕೂಡ 2-3 ಥರ ಇದೆ ಮೇಡಮ್. ಈ ಪ್ರೊಪಿಲಿನ್ ಮತ್ತು ಬೂಟೇನ್ ಇದೆಯಲ್ಲ, ಅವೆರಡನ್ನೂ ಕೂಡ ಬಳಸ್ಕೊಂಡು ಈ ರಬ್ಬರ್ ತಯಾರು ಮಾಡೋದಕ್ಕೆ, ಸಾಲ್ವೆಂಟ್ ತಯಾರು ಮಾಡೋದಕ್ಕೆ ಬಳಸ್ತಾರಲ್ಲ LPG ಮೇಡಮ್, ಅದಕ್ಕೂ ಕೂಡ ಕಮರ್ಷಿಯಲ್ ಗ್ಯಾಸ್ ಅಂತ ಕರೀತಾರೆ. ಸೊ ಜನಕ್ಕೆ ಇವಾಗ ಆ್ಯಕ್ಚುಲಿ ಕನ್ಫ್ಯೂಷನ್ ಆಗಿರೋದು, ಧಾಂಗುಡಿ ಇಡ್ತಾ ಇರೋದು ಯಾಕೆ ಅಂತಂದರೆ 2 ಕಾರಣಕ್ಕೆ ಮೇಡಮ್. ಒಂದು, ಈ ಕಮರ್ಷಿಯಲ್ ಅಂದರೆ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇಂಡಸ್ಟ್ರಿಗೆ ಬಳಸೋದು, ಹೋಟ್ಲಿಗೆ ಬಳಸೋದು ಅಂತ ಅಂದ್ಕೊಂಡು ಜನ ಧಾಂಗುಡಿ ಇಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಒಂದು ಕಡಿಮೆ ಆಗ್ತಾ ಇದೆ ಮೇಡಮ್, LPG ನಮಗೆ ಸಿಗ್ತಾ ಇಲ್ಲ. ಎರಡನೇದು, ಈ ಕಮರ್ಷಿಯಲ್ ಅಂತಂದರೆ ನಾವು ಇಂಡಸ್ಟ್ರಿಗೆ ಬಳಸೋದು, ಅದು ಕೂಡ ಇವಾಗ ಸಪ್ಲೈ ಚೈನ್ ಸಿಸ್ಟಮಲ್ಲಿ BPCL ಆಗಿರ್ಬೋದು, ತಾವು ಹೇಳ್ದಂಗೆ IOCL ಆಗಿರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಉತ್ಪಾದನೆಯನ್ನು HPCL ಆಗಿರ್ಬೋದು, ಫ್ಯಾಂಟಾಸ್ಟಿಕ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕೆಮಿಕಲ್ ಲಿಮಿಟೆಡ್ ಅವ್ರು ಏನಾಗಿರ್ಬೋದು, ಅವರಿಂದ ಹಿಡಿದು ಬೇರೆ ಎಲ್ಲರೂ ಕೂಡ ಈಗ ಜಾಸ್ತಿ ಉತ್ಪಾದನೆ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಮೇಡಮ್. ಬಟ್ ನನ್ನ ಪ್ರಶ್ನೆ ಏನು, ಕರೆ ಕೊಟ್ಟಿದ್ದಾರೆ, ಉತ್ಪಾದನೆ ಜಾಸ್ತಿ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಕಾಂತಿಯಮ್ಮ ಅವರೇ, ನನ್ನ ಪ್ರಶ್ನೆ ಅದು ಯಾವುದು ಅಲ್ಲ ಅಮ್ಮ ಅವರೇ. ನನ್ನ ಪ್ರಶ್ನೆ ಏನು ಅಂತಂದರೆ, ವಾಟ್ ಈಸ್ ದಿ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ಅವರ್ ಕಂಟ್ರಿ? ಮೊನ್ನೆ 70 ದಿನಕ್ಕೆ ಪ್ರಾಬ್ಲಮ್ ಇಲ್ಲ ಮೊನ್ನೆ ಇಂಧನ ಸಚಿವರು ಮಾತಾಡಿದ್ರು ಮೇಡಮ್. ಅದರ ಜೊತೆಗೆ 27 ಕಂಟ್ರಿಯಿಂದ ನಾವು ತರ್ತಾ ಇದ್ದೀವಿ, 40 ಕಂಟ್ರಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಆಮದು ಮಾಡೋದು. ಅಮ್ಮ ನಾನು ಮಾತಾಡ್ತೀನಿ 70 ದಿನ ಅಂದರೆ ಅಮ್ಮ 140 ಕೋಟಿ ಜನಸಂಖ್ಯೆಯ ಭಾರತ. ಅಮ್ಮ ನಿಮ್ಗೆ ಗೊತ್ತು, ಇರಾಕ್ ಯುದ್ಧ 12 ವರ್ಷಗಳ ಕಾಲ ನಡೀತು ಅಮ್ಮ. ಆಫ್ಘಾನಿಸ್ತಾನದ ಮೇಲೆ ಯುದ್ಧ 21 ವರ್ಷಗಳ ಕಾಲ ನಡೀತು ಅಮ್ಮ. 21 ಇಯರ್ಸ್ ಅಮ್ಮ ಇರಾಕ್ ಮತ್ತು ಆಫ್ಘಾನಿಸ್ತಾನದ ಮೇಲೆ ಯುದ್ಧ ನಡೆದಿತ್ತು. ಆಮೇಲೆ ಯುಕ್ರೇನ್ ವಾರಮ್ಮ ನಿಮ್ಗೆ ಗೊತ್ತು ಕಾಂತಿಯಮ್ಮ, 2022ರಲ್ಲಿ ಶುರುವಾದಂಥ ಯುದ್ಧ, ನಾವೇನು ಅನ್ಕೊಂಡ್ವಿ, ಯುಕ್ರೇನ್ ಚಿಕ್ಕ ದೇಶ, ಏನೋ ಆಗ್ಬಿಡುತ್ತೆ ಬಿಡ್ರಿ, ಮುಳುಗ್ಸಾಕ್ಬಿಡ್ತಾರೆ ಬಿಡ್ರಿ ರಷ್ಯಾದವರು, ರಷ್ಯಾನ ಯುಕ್ರೇನ್ ಹಿಂಗೆ ಹಿಂಗೆ ಹೊಸ್ಕಾಕ್ಬಿಡ್ತಾರೆ ಬಿಡ್ರಿ ಅನ್ಕೊಂಡ್ವಿ ಅಮ್ಮ. ಇವತ್ತಿಗೂ ಕೂಡ ನಡೀತಾ ಇದೆ. ನೀವೇ ಹೇಳದಂಗೆ 3.5 ವರ್ಷ ಆಯ್ತಮ್ಮ. ಯುದ್ಧ ಯಾವನಿಗೂ ಇಷ್ಟ ಇಲ್ಲ. ಈ ಯುದ್ಧ ಸೆಪ್ಟೆಂಬರ್ನಲ್ಲಿ ಮುಗಿಯುತ್ತೆ ಎನ್ನುವ ಅಂದಾಜು. ಅಲ್ಲಿ ಕೂತ್ಕೊಂಡಿರುವ ಆ ಮನುಷ್ಯ, ಹುಚ್ಚ ಟ್ರಂಪ್ ಅನ್ನುವ ಮನುಷ್ಯ, ನಾಳೆ ಕ್ಯೂಬಾ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಆ ಮನುಷ್ಯ. ಆಯ್ತಾ, ಮೊನ್ನೆ ವೆನಿಜುಲಾ ಮೇಲೆ ದಾಳಿ ಮಾಡಿಬಿಟ್ಟು ಆ ವೆನಿಜುಲಾದ ಮಧುರಾವೋ ಅನ್ನೋ ವ್ಯಕ್ತಿಯನ್ನು ಎಡಕೊಂಬಂದ್ಬಿಟ್ಟು ಆ ಮನುಷ್ಯನಿಗೆ ಕೊಡಬಾರದ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಈ ಅನಿಶ್ಚಿತತೆಯ ಕಾಲದಲ್ಲಿ ಅಮ್ಮ 75 ದಿನ ಇದೆಯಲ್ಲ, ಅಥವಾ 60 ದಿನ ಅನ್ನೋದು, 50 ದಿನ ಅನ್ನೋದು, 40 ದಿನ ಅನ್ನೋದು ನಮಗೆ ಯಾವ್ಯಾವುದಕ್ಕೂ ಸಾಕಾಗೋದಿಲ್ಲ. ಹಾಗಂತ ನಾನು ಇಲ್ಲಿ ಕೂತ್ಕೊಂಡು ನೆಗೆಟಿವ್ ಮಾತಾಡ್ತಾ ಇಲ್ಲ ಯಾವ್ದು ಸರ್ಕಾರದ ವಿರುದ್ಧ. ಓಪನಿಂಗ್ ಅದೇ ಇತ್ತು, ಯುದ್ಧ ನಾನು ಮುಗಿಸೇ ಬಿಡ್ತೀನಿ. ಮಗ ಹೇಳಿದೀನಿ ಕೇಳಿ, ಮಗ ತಪ್ಪ ಹೇಳ್ಬಿಡ್ತಾನೆ ಒಂದೊಂದ್ಸಲ. ಅಮ್ಮ ಅದವ್ರು ಸರಿ ಮಾಡಬೇಕು ಆಯ್ತಾ. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಸಿಂಗಪೂರ್ 240 ದಿನಕ್ಕೆ ಶೇಖರಣೆ ಮಾಡ್ಕೊಳತ್ತಮ್ಮ. 240 days, ಇಟ್ ಮೀನ್ಸ್ ನಿಯರ್ಲಿ 9 months ಅಮ್ಮ, 9 to 10 months. ಇನ್ನೊಂದು ಹೇಳ್ತೀನಿ ನಿಮಗೆ, ಜಪಾನ್ 260 ದಿನಗಳಿಗೆ ಶೇಖರಣೆ ಮಾಡ್ಕೊಳತ್ತಮ್ಮ. ಪಾಕಿಸ್ತಾನ ಬಿಡಿ, ಅದೊಂದು ಪರಮ ಪಾಪಿ ರಾಷ್ಟ್ರ, ಅವ್ರಿಗಿರೋದು 2 ದಿನಕ್ಕೆ ಸಪ್ಲೈ, ಅಂದರೆ ರಿಫೈನ್ರಿಗಳನ್ನು ಸೇವ್ ಮಾಡ್ಕೊಳಕ್ಕಿರೋದು. ಜರ್ಮನಿ ಅಮ್ಮ 90 daysಗೆ ಸೇವ್ ಮಾಡ್ಕೊಳತ್ತಮ್ಮ. ಇನ್ನೂ ಒಂದು ಮಾತು ಹೇಳ್ತೀನಿ, ನನಗೆ ಯಾಕೆ ಹೊಟ್ಟೆ ಉರಿಯುತ್ತೆ ಇವತ್ತು ಅಂತ ಹೇಳ್ತಾ ಇದ್ದೀನಿ ಕೇಳಿ. ಕೊರೋನಾ ಟೈಮ್ ಬಂತ, ಕೊರೋನಾ ಟೈಮಲ್ಲಿ ತೈಲ ನೆಗೆಟಿವ್ ಆಯಿತಾ ನಿಮಗೆ ಗೊತ್ತಾ? ವಿಶ್ವದಾದ್ಯಂತ ಯಾವನು ಓಡಾಡೋನೇ ಇರಲಿಲ್ಲ, 2 ವೀಲರ್ ಇರಲಿಲ್ಲ, ಕಾರ್ ಇರಲಿಲ್ಲ, ಏರ್ಪೋರ್ಟ್ಗಳಂತೂ ಸಂಪೂರ್ಣ ಬಂದು ಮುಚ್ಕೊಂಡು ಮನೆಗೆ ಹೋಗಿದ್ವಿ ಎಲ್ಲರೂ. ಫ್ಲೈಟ್ಗಳೆಲ್ಲ ಅಲ್ಲೇ ಕೊಳ್ತ್ಬಿಟ್ಟು ಟೈರ್ಗಳೆಲ್ಲ ಕೊಳ್ತೋಗಿದ್ವು. ಅವಾಗ ಏರ್ ಟರ್ಬೈನ್ ಫ್ಯೂಯಲ್ ATS ಏನಿದೆ ಅದನ್ನು ಯಾವನು ಬಳಸೋನಿರ್ಲಿಲ್ಲ. ಅಂದ್ರೆ ಅಮ್ಮ ಇಲ್ಲಿ ಹೇಳ್ತೀನಿ ಕೇಳಿ, ಅಮ್ಮ ಇದನ್ನ ಮುಗಿಸ್ತೀನಿ ಕೇಳಿ. ಅವಾಗ ಏನಂದ್ವಮ್ಮ, ತೈಲ ಕಂಪ್ನಿಗಳು ಬಂದ್ರಯ್ಯ ಫ್ರೀಯಾಗಿ ಕೊಡ್ತೀನಿ ತಗೊಂಡೋಗಿ, ಬಂದ್ರಯ್ಯ ತಗೊಳ್ಳೋರಿರ್ಲಿಲ್ಲ ಅಮ್ಮ. ಸುಮಾರು ದೇಶಗಳು ತಗೊಂಡ್ವು. ಅಮೆರಿಕ 200 ದಿನಕ್ಕಾಗುವಷ್ಟು ತಗೊಳ್ತು, 200 ಡೇಸ್ಗಾಗುವಷ್ಟು ಅಮೆರಿಕದ ಹತ್ರ ಇವತ್ತು ಯುದ್ಧ ಸಾರಿರುವ ಅಮೆರಿಕದ ಹತ್ರ ಇವತ್ತು ಸ್ಟಾಕ್ ಇದೆಯಮ್ಮ, ರಿಸರ್ವ್ ಇದೆಯಮ್ಮ. ನಮ್ಮ ಹತ್ರ 2 ಕಡೆ ರಿಫೈನ್ ರಿಸರ್ವ್ಡ್
ಜಾಗಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಲಾಯಿತು. ಒಂದು ಚಂಡಿಕೋಳ್ ಅಂತ ಜಾಗ, ಇನ್ನೊಂದು ನಮ್ಮ ಪಡುರೆ, ನಮ್ಮ ಇದಿದೆಯಲ್ಲಮ್ಮ ಎಲ್ಲಿ ನಮ್ಮ ಉಡುಪಿ ಇದೆಯಲ್ಲ, ನಮ್ಮ ಉಡುಪಿ ಪಡೂರಮ್ಮ, ಪಡೂರೆ ಅಲ್ಲ ನಾನು ಮಧುರ ಅನ್ಕೊಂಡು ಪಡುರೆ ಅಂತ ಇದ್ದೀನಿ. ನಮ್ಮ ಪಡೂರಿನಲ್ಲಿ ಆ ರಿಫೈನರಿ ಜಾಗಗಳನ್ನು ನಾವು ಸಿದ್ಧಪಡಿಸ್ಬೇಕು ಅಂತ ತೀರ್ಮಾನ ಮಾಡಲಾಯ್ತಮ್ಮ. ಎಷ್ಟು ವರ್ಷ ಆಯ್ತಮ್ಮ ತೀರ್ಮಾನ ತಗೊಂಡು? ಅಲ್ಲಿ ಒಂದೇ ಒಂದು ಸಾಸಿವೆ ಕಾಳಿನಷ್ಟು ಇನ್ನೂ ಮುಂದುವರಿಲ್ಲ ಅಮ್ಮ. ಆಯಿತಾ, ಚಂಡಿಕೋಳಲ್ಲಿ ಸಾಸಿವೆ ಕಾಳು ಬಿಟ್ಬಿಡಿ ಅಮ್ಮ, ಆ ಇರುವೆ ಅರ್ಧ ಬಾಲ ನಾವೇನಾದ್ರು ಮೈಕ್ರೋಸ್ಕೋಪಲ್ಲಿ ಹಿಂಗೆ ಹಾಕ್ಬಿಟ್ಟು ಹುಡುಕಿದ್ರೆ ಆ ಇರುವೆ ಬಾಲದಷ್ಟು ಕೂಡ ಇನ್ನೂ ಮುಂದುವರೆದಿಲ್ಲ ತಾಯಿ ಅಮ್ಮ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದೆಲ್ಲವೂ ಆಗಿದ್ದಿದ್ರೆ we would have been a self-sufficient, oil-sufficient country today. ಇದಾಗಲಿಲ್ಲಮ್ಮ, ಬಹಳ ನೋವಿನ ವಿಷಯ. ನೀವು ಬಹಳ ಒಂದು ಇಂಪಾರ್ಟೆಂಟ್ ಗಂಭೀರವಾದ ವಿಷಯ ಚರ್ಚೆ ಮಾಡಿ ಸಾಮಾನ್ಯ ಗಂಭೀರ ಒಂದು ಮಾತು ಇಲ್ಲಿ ನಾನು ಹೇಳಲೇಬೇಕು. ನೀವು ಹೇಳಿರುವಂತಹ ಈ ಗಂಭೀರತೆ ಕರೋನಾ ಕಾಲಘಟ್ಟ ನಂತರ ಭಾರತವನ್ನ ಅಟ್ಲೀಸ್ಟ್ ಈ ಸಮತೋಲನಕ್ಕೆ ತರುವಂತಹ ಶಕ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹ್ಯಾಟ್ಸ್ ಅಪ್ ಮಾಡಲೇಬೇಕು. ನಾವು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ತರ ಸಾಯ್ತಾ ಇದ್ದದ್ದು ರಾಷ್ಟ್ರ ಬೇರೆ ಎಲ್ಲ ರಾಷ್ಟ್ರಗಳು ಮುಗ್ಗರಿಸಿ ಬಿದ್ದು, ಎಲ್ಲಾ ದೇಶದ ಬೇರೆ ಬೇರೆ ದೇಶದ ರಾಷ್ಟ್ರಗಳು ಕರೋನಾ ಕಾಲಘಟ್ಟ ನಂತರ ತಡ್ಕೊಳ್ಳುವ ಶಕ್ತಿ ಇಲ್ಲ. ಅಟ್ಲೀಸ್ಟ್ ನಾವು ಸಮತೋಲನ ಕಾಯ್ತಾ ಇದೀವಿ. ನೀವು ಹೇಳಿದ್ದನ್ನು ಮಾಡಬೇಕಿತ್ತು. ಮಾತಾಡ್ತಾ ಇರೋದು ಸೆಕೆಂಡ್, ಅದು ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. 140 ಕೋಟಿ ಜನಸಂಖ್ಯೆಗೆ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನುವ ರೀತಿ ರಿವಾಜ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಟ್ರಯಾಜಿಂಗ್ ವ್ಯವಸ್ಥೆ, ಎಮರ್ಜೆನ್ಸಿ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆಯೇ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ದೇಶ ರಫ್ತು ಮಾಡುವಂತ ಕೆಲಸ ಮಾಡಿದೀವಿ. ಆಮೇಲೆ ವ್ಯಾಕ್ಸಿನೇಷನ್ ಕಂಡು ಹಿಡಿದಂಥ ದೇಶವೂ ಕೂಡ ಅಬ್ಸಲ್ಯೂಟ್ಲಿ ರೈಟ್ ಮೇಡಮ್. ನಾನು ಇದನ್ನೆಲ್ಲವೂ ಕೂಡ ಒಪ್ಕೊಳ್ತೀನಿ. ನಾನು ಅದ್ರ ಬಗ್ಗೆ ಯಾವ ಕಾರಣಕ್ಕೂ ಕೂಡ ಚಕಾರ ಎತ್ತದಿಲ್ಲ. ನನಗೇನು ಚೇರ್ ಬೇಡ ಮೇಡಮ್, ನಮ್ಮ ಮಕ್ಕಳೆಲ್ಲ ನಿಂತ್ಕೊಂಡೆ ಮಾತಾಡಬೇಕು, ತಾಯಿ ಮುಂದೆ ಕೂತ್ಕೊಳಕ್ಕಾಗತ್ತ ಮಕ್ಕಳು. ಪುಷ್ಪಾಜಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆಯ್ತಾ? ನಮಗೆ ಏನ್ ಮೇಡಮ್ ನಿಜವಾಗ್ಲೂ ಬಹಳ ಇಂಟ್ರೆಸ್ಟಿಂಗ್ ಇದೆ. ನಮ್ಮ ಒಂದು ಮಾತಾಡುವ ಇದೇ ಚೇಂಜ್ ಆಗೋಯ್ತು. ಯಾಕಂದ್ರೆ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ ಏನು, ಯಾಕಂತ ಹೇಳಿದ್ರೆ ನಾವು ಏನ್ ಮಾತಾಡ್ತಿದ್ವಿ ನಾವು ಅದೇ ಲೆವೆಲ್ ಅಲ್ಲೇ ಹೋಗ್ತಾ ಇದ್ವಿ. ನೀವು ಬಂದಾಗ ಟಾಪಿಕ್ ಗ್ಯಾಸ್ ಇರ್ಬೋದು, ಅದಕ್ಕೆ ಅದರದ್ದು ನಿಜವಾದ ಒಂದು ಯೋಚನೆ ಮಾಡ್ಬೇಕಂತ ಇದನ್ನ ನೋಡುವ ವೀಕ್ಷಕರು ಇದನ್ನ ಯೋಚನೆ ಮಾಡ್ತಾರೆ, ಹೌದಲ್ವಾ? ಇದನ್ನ ಯೋಚನೆ ಮಾಡ್ಬೇಕು. ನಿಜವಾಗ್ಲೂ ಯೋಚನೆಯ ಒಂದು ಇದೇ ಬದಲಾಗೋಯ್ತು. ಚರ್ಚೆಯ ಇದು ನಿಜಕ್ಕೂ ಡಿಫ್ರೆಂಟ್ ಆಗಿದೆ. ಪುಷ್ಪಾಜಿ, ನಿಮ್ಮ ಲಾಸ್ಟ್ ಹೆಸರು ನಾನು ಮರ್ತು ಬಿಟ್ಟೆ. ವಾಟ್ ಇಸ್ ಯುವರ್ ಲಾಸ್ಟ್? ಪುಷ್ಪ ಮಂಜುನಾಥ್. ಕ್ಷಮಿಸಿ, ನಾನು ಅಮರ್ನಾಥ್ ಅಂತ ಹೇಳಿದೆ, ದಯಮಾಡಿ ಕ್ಷಮಿಸಿ. ಓಕೆ ಪುಷ್ಪಾಜಿ, ಈಗ ನಿಮ್ಮ ಮನೆ ಇರೋದಲ್ಲಿ ಕೋರ್ಮಂಗ್ಲದಲ್ಲಿ ಇಲ್ಲಿ 8th ಬ್ಲಾಕ್ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ಬರ್ತದ? ಓಕೆ ಬಿಡಿ, ನನಗೇನು ಪಕ್ಕ ಅಡ್ರೆಸ್ ಬೇಡ, ನಾನೇನು ಬರಲ್ಲ ನಿಮ್ಮ ಮನೆಗೆ ಆಯ್ತಾ? ಇಲ್ಲ ಬರ್ಬೇಕಾಗತ್ತೆ. ಒಂದ್ ವೇಳೆ ಬಂದ್ರೆ ಕಾಫಿ ಕುಡಿಯಕ್ಕೆ ಬರ್ಬೇಕು, ಇಡ್ಲಿ ತಿನ್ನಕ್ಕೆ ಬರ್ಬೇಕು. ಹೋಟೆಲ್ ಇಡ್ಲಿ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡ್ಲಿ, ನಿಮ್ಮ ಮನೆಗೆ ಬರ್ಬೇಕು ಅಲ್ವಾ? ಬಟ್ ನಾನು ನಿಮ್ಮ ಮನೆಗೆ ಬರೋಕ್ಕೆ ಪೆಟ್ರೋಲ್ ನೀವೇ ಹಾಕ್ಸ್ಬೇಕು ನನ್ನ ಕಾರ್, ಆಯ್ತಾ? ಗೊತ್ತಾಯ್ತಾ? ಆಮೇಲೆ ಅಮ್ಮ, ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ. ನೀವು ನೇರವಾಗಿ ಸರ್ಕಾರ ಕೇಳಬೇಕಾಗಿರೋದು ಇಷ್ಟೇ. ನಾನು ದೂಷಿಸ್ಕೊಂಡು ಮಾತಾಡ್ತಾ ಇಲ್ಲ ಸರ್ಕಾರಗಳನ್ನು. ಇರೋ ವಿಷಯನ ಸ್ಪಷ್ಟವಾಗಿ ಜನರ ಗಮನಕ್ಕೆ ತರುವಂಥ ಪ್ರಯತ್ನ ನೋಡಿ ಅಮ್ಮ. ಕ್ರೂಡ್ ಆಯಿಲ್ ಇದೆಯಲ್ಲ, ಇವತ್ತು $117 ಒಂದು ಬ್ಯಾರಲ್ಗೆ, 160 ಲೀಟರ್ಗೆ. $200 ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ. ಕಳೆದ ವಾರದ ತನಕ 80, 90, 100ರ ತನಕ ಇತ್ತು, ಆಯ್ತಾ? 100ರ ತನಕ ಬಂದು ನಿಂತ್ಕೊಂಡಿತ್ತು. ಇನ್ನೊಂದು ವಾರಕ್ಕೆ ನಾನು ಹೇಳ್ದಂಗೆ 200-210 ಆದರೂ ಕೂಡ ಲಬೋ 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 ಬಾಯಿ ಬಡ್ಕೊಂಡ್ರು ಕೂಡ ಅಷ್ಟೇ, ತಟ್ಟೆ ಹೊಡೆದ್ರು ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ನಾನು ನಿಮ್ಗೊಂದು ಮಾತು ಹೇಳ್ಬೇಕು ಇದ್ರ ವಿಷಯದಲ್ಲಿ. ಕ್ರೂಡ್ ಆಯಿಲ್ನ ನಿಮಗೆ ಕಾಂಪನ್ಸೇಷನ್ ಕೊಡ್ತೀನಿ, ನಿಮಗೆ ಡಿಸೆಕ್ಷನ್ ಕೊಡ್ತೀನಿ. ನಿಮಗೆ ಕ್ರೂಡ್ ಆಯಿಲ್ ಬರುತ್ತಲ್ಲ, ಪೆಟ್ರೋಕೆಮಿಕಲ್ ಕ್ರೂಡ್ ಆಯಿಲ್, ಅದರಿಂದ ನಾವೇನೇನು ಪ್ರೊಡ್ಯೂಸ್ ಮಾಡ್ತೀವಿ? ಡೀಸೆಲ್ ಬರುತ್ತೆ, ಪೆಟ್ರೋಲ್ ಬರುತ್ತೆ, ಟಾರ್ ಬರುತ್ತೆ, ಪೆಟ್ರೋಲಿಯಂ ಜೆಲ್ಲಿ ಬರುತ್ತೆ, ಅಕ್ರೈಲಿಕ್ ಬರುತ್ತೆ, ನೈಲಾನ್ ಬರುತ್ತೆ, ಪಾಲಿಯೆಸ್ಟರ್ ಬರುತ್ತೆ, ರೆಸಿನ್ ಬರುತ್ತೆ, ಪೇಂಟ್ ಬರುತ್ತೆ, ಟಾರ್ ಬರುತ್ತೆ, ಟರ್ಪಂಟೈನ್ ಬರುತ್ತೆ, ಲೂಬ್ರಿಕೆಂಟ್ ಬರುತ್ತೆ. ಇನ್ನು ಬರದೇ ಇರೋದೇ ಇಲ್ಲ. ಒಂದು ಕ್ರೂಡ್ ಆಯಿಲ್ ಕಚ್ಚಾ ತೈಲದಿಂದ 100ಕ್ಕಿಂತ ಹೆಚ್ಚು ಉಪ ಉತ್ಪನ್ನಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಈ ಚೈನ್ ಸಿಸ್ಟಮ್ ಹೆಂಗೆ ಹೊಡೆತ ಕೊಡುತ್ತೆ ಅಂತಂದರೆ, ಇವತ್ತು ಕ್ರೂಡ್ ಆಯಿಲ್ ಬೆಲೆ 120, 130 ದಾಟಿದಾಗ ನಮಗೆ ಏನಾದರೂ ಕೂಡ 104, 105 ಇರುವಂಥ ಪೆಟ್ರೋಲು 120ಕ್ಕೆ ಹೋದರೆ ಎಕಾನಮಿಲಿ ಇಟ್ಸ್ ಕಾಲ್ಡ್ ಆಸ್ ಅ ಕ್ಯಾಸ್ಕೇಡಿಂಗ್ ಸಿಸ್ಟಮ್. ಈಗ ನೀವು ಯಾರಿಂದನೋ 10 ರೂಪಾಯಿಗೆ ಊಟ ತೊಗೊಂಬಂದು ಮಾರ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಆಯ್ತಾ? ನೀವು 15 ರೂಪಾಯಿಗೆ ಮಾರ್ತಾ ಇದ್ದೀರಿ, ನಿಮಗೆ ಸಿಗೋ ಊಟನೇ 13 ರೂಪಾಯಿ ಕೊಡ್ತಾನೆ ಇನ್ನೊಬ್ಬ ಅಂತಂದರೆ ನೀವು 15 ರೂಪಾಯಿ ಯಾಕೆ ಮಾರ್ತೀರಿ? 20 ರೂಪಾಯಿಗೆ ಮಾರ್ತೀರಿ. ನನಗೆ 20 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಮೇಡಮ್, ಆಯಿತಾ? ಬುಡುಕಿದ್ರು 4 ರೂಪಾಯಿ ಸಿಗಲ್ಲ ನನ್ನ ಹತ್ರ ಇವಾಗ, ಆಯಿತಾ? ಜೋಕ್ಸ್ ಪಾರ್ಟ್, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಕ್ರೂಡ್ ಆಯಿಲ್ ಬಂತ, ಅದಕ್ಕೆ ಕನ್ವರ್ಷನ್ ಚಾರ್ಜ್ ಅಂತ 7.5 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಆಯಿತಾ. ಕನ್ವರ್ಟ್ ಮಾಡಬೇಕಲ್ಲ, ಪೆಟ್ರೋಲು, ಡೀಸೆಲ್ಲು, ಮತ್ತೊಂದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು, ಅದು ಇದು ಬೇರೆ ಬೇರೆ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇಸ್ ಅನದರ್ ಟರ್ಮಿನಾಲಜಿ ಬಿಡಿ, ಆಯಿತಾ. 7.5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೇಸ್ ಪ್ರೈಸ್ ಅಂತ ಇದೆ ಕ್ರೂಡ್ ಆಯಿಲ್ಗೆ, ದಟ್ ಈಸ್ 57 ರುಪೀಸ್ ಅಮ್ಮ. ಎಷ್ಟು ಬರ್ಕೊಳ್ಳಿ ಅಮ್ಮ, 57 ರೂಪಾಯಿ ಬೇಸ್ ಪ್ರೈಸ್. 57 ರೂಪಾಯಿ ಇಸ್ ದಿ ಬೇಸ್ ಪ್ರೈಸ್, ಗೊತ್ತಾಯ್ತಾ. ಆ 57 ರೂಪಾಯಿಗೆ ಏನು ಆ್ಯಡ್ ಆಗುತ್ತೆ ಗೊತ್ತಾ? ಇಂಪೋರ್ಟ್ ಟ್ಯಾಕ್ಸ್, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಸೆಸ್, ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ನಾನು, ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್, ಅದಾದ್ಮೇಲೆ ಇನ್ನೊಂದು ವಿಷಯ ಮಾತಾಡ್ತೀನಿ ನಿಮ್ಮ ಹತ್ರ, ಏನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್, ಆಯ್ತಾ. ಅಂಡ್ ದೆನ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಡೀಲರ್ಸ್ ಕಮಿಷನ್. ಎಷ್ಟಮ್ಮ ಡೀಲರ್ಸ್ ಕಮಿಷನ್? 3.5 ರೂಪಾಯಿಂದ 4 ರೂಪಾಯಿ. 3 ರೂಪಾಯಿ ಡೀಸೆಲ್ಗೆ, 4 ರೂಪಾಯಿ ಪೆಟ್ರೋಲ್ಗೆ, ಗೊತ್ತಾಯ್ತಾ. ಮುಂಚೆ 1.5 ಇತ್ತು ಒಂದು ಕಾಲದಲ್ಲಿ, ಇವಾಗ 2 ಆಯಿತು, 2.5 ಆಯಿತು, 3.5, 4 ರೂಪಾಯಿ. ಈ 30% ಟ್ಯಾಕ್ಸ್ ಹಾಕ್ತಾ ಇದ್ರಲ್ಲ ನೀವು, ಗೋವಾ ಸರ್ಕಾರ ನೋಡ್ಕೊಂಬನ್ನಿ ಒಂದ್ಸಲ ಹೋಗಿ. ಮನೋಹರ್ ಪರಿಕರ್ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ನೋಡ್ಕೊಂಬನ್ನಿ. ಏನು ಮಾಡಿದ್ರು? ಅವ್ರು ತೀರ್ಕೊಂಡ್ರು ಪಾಪ, ಅನ್ಫಾರ್ಚುನೇಟ್ಲಿ. ಫಂಟಾಸ್ಟಿಕ್ ಮ್ಯಾನ್ ಹಿ ವಾಸ್. ಏನು ಮಾಡಿದ್ರು? ಈ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಇದೆಯಲ್ಲ, ಪಾಪ ನೀವು ಮಾಡ್ಲಿಕ್ಕಾಗಲ್ಲ ಬಿಡಿ, ಯಾರಾದರೂ ಈ ಕಾರ್ಯಕ್ರಮ ನೋಡ್ತಿದ್ರೆ ದೊಡ್ಡವರು, ಹಿರಿಯರು, ಜ್ಞಾನವಂತರು, ಬುದ್ಧಿವಂತರು, ನೀತಿವಂತರು, ವಿಚಾರವಂತರು, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ, ದೊಡ್ಡವ್ರು ನೋಡ್ತಾ ಇರ್ತಾರಲ್ಲ, ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಇದೆಯಲ್ಲ 30% ಮಾಡಿದಿರಲ್ಲ, 60-70 ರೂಪಾಯಿ ಮೇಲೆ ನೀವು 30% ಮಾಡಿದ್ರೆ ಯಾವ ಲೆವೆಲ್ ಹೊಡೆತ ಕೊಡುತ್ತೆ? 10% ಕಡಿಮೆ ಮಾಡಿ, ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಆಲೋಚನೆ ಮಾಡೋರು ನೀವು. 20% ಮಾಡಿ, 22% ಮಾಡಿ, ಆಳ್ಬಿದವ್ರಲ್ಲಿ ಎತ್ತಾಗಿ 25% ಮಾಡಿ, 5% ತೆಗಿರಿ. ಅವಾಗ ಏನಾಗುತ್ತೆ ಹೇಳಿ? ಕ್ಯಾಸ್ಕೇಡಿಂಗ್ ಎಫೆಕ್ಟ್ ವಿಲ್ ಸ್ಟಾಪ್. Of course, we can purchase oil from Russia, we can purchase oil from many of the Middle Eastern countries. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ನು ಯಾವನು ಅಮೆರಿಕದವ್ನು ಬಂದ್ಬಿಟ್ಟು ನಮ್ಗೇನು ಪರ್ಮಿಷನ್ ಕೊಡಬೇಕಾಗಿಲ್ಲ, ಅಷ್ಟೇನು ದದ್ ಕೆಟ್ಟಿಲ್ಲ ನಮ್ಮ ದೇಶ. ಅಲ್ಲ, ಅವ್ನು ಅಮೆರಿಕದವ್ನು ರಷ್ಯಾದಿಂದ ತಗೊಳಪ್ಪ ನೀನು ಅಂದ್ಬಿಟ್ನಂತ. ಹೂ ಇಸ್ ಅಮೆರಿಕಾ? ಅಮೆರಿಕಾ, ಹೂ ಇಸ್ ಅಮೆರಿಕಾ ಟು ಗಿವ್ ಎಸ್ ಪರ್ಮಿಷನ್? ಅವರ್ಸ್ ಇಸ್ ಅ ಸಾವರಿನ್ ಕಂಟ್ರಿ. ನನಗೆ ಗೊತ್ತಿದೆ ನನ್ನ ದೇಶ ಏನ್ ಪರ್ಚೇಸ್ ಮಾಡಬೇಕು. ಅವ್ರು ಕೊಡ್ತಾರೆ ಬಿಡಿ, ಅದನ್ನ ಬಿಡಿ, ಅವ್ರು ಉತ್ತರ ಕೊಡ್ತಾರೆ. ಅವ್ರು ಉತ್ತರ ಕೊಟ್ಟಾಗ ಮೊಬೈಲ್ ಫೋನಲ್ಲಿ ಬರುತ್ತೆ, ನೀವು ಒಟ್ಟಿಗೆ ನೋಡೋಣ, ಅದನ್ನ ಸೆಕೆಂಡ್ರಿ. ಬಟ್ ಥರ್ಡ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ, ಈ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ನ ಕಡಿಮೆ ಮಾಡೋದ್ರ ಬಗ್ಗೆ, ಕಾಳಸಂತೆನೋ ಕಳ್ಳಸಂತೆನೋ, ಕಾಳ ಅನ್ನೋನು ಎಲ್ಲಿದಾನೋ ಹುಡ್ಕೊಂಬನ್ನಿ ಆಮೇಲೆ, ಆಯ್ತಾ. ಅವ್ನು ಯಾವ ಸಂತೆ ಹಿಡ್ಕೊಂಡಿದ್ದ? ಬಿಡಿ ಬಿಡಿ. ಮೇಜರ್ಲಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ನ ಕಡಿಮೆ ಮಾಡಬೇಕು. ಯಾಕೆ ಕಡಿಮೆ ಮಾಡಲ್ಲ ನೀವು ಗೊತ್ತಾ? ಯಾಕೆ ಕಡಿಮೆ ಮಾಡಲ್ಲ ಗೊತ್ತಾ? ನಿಮಗೆ ಬರೋದು ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಅಲ್ಲ, ಎಲ್ಲ ಸರ್ಕಾರಗಳು ಕಮರ್ಷಿಯಲ್ ಟ್ಯಾಕ್ಸ್ ಬರ್ಕೊಳ್ಳಿ. ಇದನ್ನು ಬರ್ಕೊಳ್ಳಿ, ಹೇಳ್ತೀನಿ. ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು GST ಇಂದ 1 ಲಕ್ಷ ಕೋಟಿವರೆಗೂ ದುಡ್ಡು ಬರುತ್ತೆ ನಿಮಗೆ. ಹೆಂಡ ಕುಡಿಸ್ತಿರಲ್ಲ, 40,000 ಕೋಟಿ ತನಕ ದುಡ್ಡು ಬರುತ್ತೆ, ಆಯ್ತಾ. ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಇಂದ 12,000 ಕೋಟಿ ರೂಪಾಯಿ ತನಕ ದುಡ್ಡು ಬರುತ್ತೆ, ಆಯ್ತಾ. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇಂದ 10ರಿಂದ 12,000 ಕೋಟಿ ರೂಪಾಯಿ ತನಕ ದುಡ್ಡು ಬರುತ್ತೆ. ಜಿಯಾಲಜಿ ಮತ್ತೆ ಮೈನಿಂಗ್ ಇದೆಯಲ್ಲ, ಅದರ ರಾಯಧನ ಅಂತ ಕರೀತಾರೆ. ಏನು ರಾಯಧನ? ಮೀನ್ಸ್ ರಾಯಲ್ಟಿ ಕೊಡ್ತಾರೆ ನಿಮಗೆ. ರಾಯಲ್ಟಿ ನಿಮಗೆ 4,500 ಕೋಟಿಯಿಂದ 6,000 ಕೋಟಿ ರೂಪಾಯಿವರೆಗೂ ರಾಯಲ್ಟಿ ಕೊಡ್ತಾರೆ. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ITR ಕಟ್ಟಿದ್ದು ವಾಪಸ್ ಕೊಡುತ್ತಲ್ಲ, ಒಂದು ಹಂತಕ್ಕೆ ವಾಪಸ್ ಕೊಡುತ್ತಲ್ಲ, ಅದು ನಿಮಗೆ ಒಂದು 10-12,000 ಕೋಟಿ ಬರುತ್ತೆ. ಅದಾದ್ಮೇಲೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ನ ಬೇರೆ ಬೇರೆ ಕಲ್ಯಾಣ ಯೋಜನೆಗಳಿರ್ತಾವಲ್ಲ, ನಿಮಗೆ ಆ ಕಲ್ಯಾಣ ಯೋಜನೆಗಳ ದುಡ್ಡು ಒಂದು ಸ್ವಲ್ಪ ಬರುತ್ತೆ. ಟೋಟಲ್ ಬಂದ್ರೂ ನಿಮಗೆ ಬರೋದು 3 ಲಕ್ಷ ಕೋಟಿ ಅಷ್ಟೇ. ಬರ್ಬೇಕಲ್ಲ ಮೇಡಮ್, ಬಂದಿದ್ದೇನೆ 65,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀರಿ ಮೇಡಮ್. ಜನಗಳು ನಾನು ಅದ್ರ ಬಗ್ಗೆ 4.75 ಗಂಟೆ ಮಾತಾಡ್ತೀನಿ ನಿಮ್ಮ ಹತ್ರ. ನಾನು ಇವಾಗ ಮಾತಾಡಲ್ಲ ನಿಮ್ಮ ಹತ್ರ, 4.75 ಗಂಟೆ ಮಾತಾಡ್ತೀನಿ. 5 ಗಂಟೆನೂ ಮಾತಾಡಲ್ಲ, 4.75 ಗಂಟೆ ಮಾತಾಡ್ತೀನಿ ನಿಮ್ಮ ಹತ್ರ, ಆಯ್ತಾ. ಆ ಜನಗಳು ಕೊಟ್ರ ಅದೇನು ಅದಕ್ಕೂ ಇದೆ ಮೇಡಮ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ ಡಿಫ್ರೆಂಟ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಡಿಫ್ರೆಂಟ್. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ಇಡೀ ದಿನ ಬೇಕು ನನಗೆ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಓಕೆ ಮೇಡಮ್, ಕೇಳಿಸ್ಕೊಳ್ಳಿ. ಗ್ಯಾರಂಟಿ ಕೊಡಬೇಕು. 40% ನೀವು ರಾಜ್ಯ ಸರ್ಕಾರದ ನೌಕರರಿಗೆ ಕೊಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಬಡ್ಡಿಗೆ ಕಟ್ಟಬೇಕು. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬ್ರಿಡ್ಜಲ್ಲಿಂದ ಕಟ್ತೀರಿ, ರೋಡಲ್ಲಿಂದ ಕಟ್ತೀರಿ, ಟಾರಲ್ಲಿಂದ ಕಟ್ತೀರಿ. ನೀವು ಇವಾಗ ಯಾಕೆ ಗೊತ್ತಾ, ಅಷ್ಟೊಂದೆಲ್ಲ ದುಡ್ಡು ಜಾಸ್ತಿ ಆದರೂ ಕೂಡ ನೀವು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲ್ಲ. ನಿಮಗೆ ಬರೋದು ನಿಮ್ಮ ಬಾಕ್ಸಕ್ಕೆ ನಿಮ್ಗೆ ಏನಾಗಬೇಕು ಹೇಳಿ? ರಾಜ್ಯನೂ ನಡಿಬೇಕಲ್ವಾ ಸರ್? ಲೂಟಿ ಹೊಡೆದಲ್ಲ ಮೇಡಮ್.
ಅದ್ರಲ್ಲಿ ಲೂಟಿ ಅಂತ ಏನಿಲ್ಲ Madam, ಸರ್. ಇಡೀ ಅಥವಾ ದೇಶದಲ್ಲಿ ಎಲ್ಲಾ ಚಿತೆಯಲ್ಲಿ ಬಿಡಿ ಹಚ್ಕೊಳ್ಳೋದು. ಹೈದರಾಬಾದಲ್ಲಿ 95 ರೂಪಾಯಿ ಪೆಟ್ರೋಲ್ ಸಿಗುತ್ತೆ. Madam, ಒಂದ್ ಎಕ್ಸಾಂಪಲ್ madam, ಗೋವಾ madam, ಕೊಡ್ತೀರಾ, ಒಂದ್ ನಿಮಿಷ ಇನ್ನು madam. ಸಾಕಷ್ಟು ರಾಜ್ಯಗಳಿದೆ, ಅದನ್ನು ಎಕ್ಸಾಂಪಲ್ ತಗೊಳ್ಳಿ ಸರ್. ಮೇಡಮ್ ನಾನು ನಿಮಗೆ ಎಲ್ಲಾ ರಾಜ್ಯಗಳ ಡೀಟೇಲ್ ನ ಫಿಂಗರ್ ಟಿಪ್ಸ್ ಕೊಡ್ತೀನಿ. ಎಲ್ಲಾ ರಾಜ್ಯಗಳಲ್ಲೂ ಅಬಕಾರಿ ನಿಮ್ಗೆ ಇಲಾಖೆ ತಮಿಳ್ನಾಡು ಬೇಕಾ ನಿಮ್ಗೆ? ಅಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಫಿಂಗರ್ ಟಿಪ್ಸ್ ಅಲ್ಲಿ ಕೊಡ್ತೀನಿ ನಿಮಗೆ. ತಮಿಳ್ನಾಡು ಕೊಡ್ಲಾ, ಕೇರಳದ ಕೊಡ್ಲಾ, ಒಂದು ರಾಜ್ಯ ಸರ್ಕಾರ ಮಹಾರಾಷ್ಟ್ರದ ಕೊಡ್ಲಾ, ನಡಿಬೇಕಾದ್ರೆ ಪಂಜಾಬ್ದು ಕೊಡ್ಲಾ, ಅಲ್ಲ, ನೀವ್ ನಿಮ್ಗೆ ಹೇಳ್ತೀರಿ, ಹರಿಯಾಣದ ಕೊಡ್ಲಾ? ಗ್ಯಾರಂಟಿ ಯೋಜನೆಗಳಿಂದ ನೋಡಿ ಬಡವರು ಮೇಡಮ್ ನೋ ಬಿಟ್ಬಿಡಿ. ಐ ಆಮ್ ನಾಟ್ ಗ್ಯಾರಂಟಿ ಬಿಟ್ಬಿಡಿ. ಮೇಡಮ್ ಪುಷ್ಪಾಜಿ ತಾಯಿಯವ್ರೆ, ಒಂದು ಮಾತು ಆಯ್ತಾ, ಒಂದೇ ಒಂದು ಮಾತು. ಇಲ್ಲಿ ಹೋಗ್ಬಿಟ್ಟಿರ್ತಾನೆ ಅವನೋ ಒಬ್ಬ, ಅವ್ನು ಚಿತೆ ಅಂಟಿಸ್ಕೊಂಡು ಉರಿತಾ ಇರ್ತದೆ, ಬಗ 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 ಅಂತ ಉರಿತಾ ಇರ್ತದೆ. 4 ಜನ ಬಂದು ಬೀಡಿ ಅಂಟಿಸ್ಕೊಂಡು ಹೋಗ್ಬಿಡ್ತಾರೆ. ಸರ್, ಅದೇ ಚಿತೆಗೆ ಒಂದು ತಾಯಿ ಹೇಳ್ತಾಳೆ, ನನ್ ಮಗ ನೀನ್ ನೆಮ್ಮದಿಯಾಗಿ ಸಾಯಪ್ಪ, ನನಗೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರುತ್ತೆ, ಪಿಂಚಣಿ ಹಣ ಬರುತ್ತೆ, ಎಲ್ಲಾನು ಸರ್ಕಾರ ನನಗೆ ಗ್ಯಾರಂಟಿ ಯೋಜನೆಗಳ ಒಂದು ಹೆಣನ ಸುಡ್ಬೇಕಾದ್ರೆ ಸಹ ಒಂದು ತಾಯಿ ಹೇಳ್ತಾಳೆ ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಬಡವನ ಮನೆಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಮೇಡಮ್ ನಾನು ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲಪ್ಪ. You are not. ನೀವು ಹೇಳಿದ್ರಿ ಅಮ್ಮ, you are not getting my point. I am getting your point, sir. ನೀವು ಇಲ್ಲ ಅಮ್ಮ. ಈಗ ಸ್ಟೇಟ್ ಗವರ್ನಮೆಂಟ್ ಟ್ಯಾಕ್ಸ್ ಹಾಕ್ಬಿಟ್ಟಿದೆ, ಆ ಟ್ಯಾಕ್ಸ್ ಇಂದ ನೀವು ಈ ರೀತಿ ಮಾಡ್ತಿದ್ರೆ ಅಮ್ಮ ನನ್ ಗ್ಯಾರಂಟಿ ಏನ್ ಮಾಡ್ತಿದೀವಿ? ಅಯ್ಯೋ ಅಮ್ಮ, ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ ಇಷ್ಟ. ನಮ್ದು ಇನ್ನೊಂದು ಗೊತ್ತಾ, GSDP ಅಂತ ಇದೆ ಗೊತ್ತಾ ನಿಮಗೆ? GSDP ಅಂದ್ರೆ ಏನ್ ಹೇಳಿ? ಐ ಥಿಂಕ್ ನನಗೆ ಫುಲ್ ಫಾರ್ಮ್ ಸರಿಯಾಗಿ ಗೊತ್ತಿಲ್ಲ, ಬಟ್ ಇಟ್ಸ್ ರಿಲೇಟೆಡ್ ಟು ಟ್ಯಾಕ್ಸ್ ಥಿಂಗ್. ನೋ ಮೇಡಮ್, GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಈಗ ಪುಷ್ಪಾ ಮಂಜುನಾಥ್ ಇದ್ದಾರಲ್ಲ, ಪುಷ್ಪಾ ಮಂಜುನಾಥ್ ಅವರು ಒಂದು 100 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಯನ್ನು ಹೊಂದಿದ್ದಾರೆ ಅಂತಂದ್ರೆ ಅದು ನಿಮ್ಮ ನೆಟ್ವರ್ತ್. ನಂಗೆ ಗೊತ್ತಿಲ್ಲ, ನೀವು 500 ಕೋಟಿನೇ ಹೊಂದಿರ್ಬೋದು, ನಂಗೆ ಗೊತ್ತಿಲ್ಲ ಆಯ್ತಾ, ಸುಮ್ಮನೆ ಹೇಳ್ತಾ ಇದ್ದೀನಿ ಆಯ್ತಾ. ಒಂದು 100 ಕೋಟಿ ಆಸ್ತಿ ಪಾಸ್ತಿ ಹೊಂದಿದಿರಿ ಅಂತಂದ್ರೆ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದಮ್ಮ, ಒಂದು 100 ಕೋಟಿ ಆಸ್ತಿ ಪಾಸ್ತಿ ಹೊಂದಿದಿರಿ ಅಂತಂದ್ರೆ ನಿಮ್ಮ 100 ಕೋಟಿ ಆಸ್ತಿ ಪಾಸ್ತಿ ಮೇಲೆ 25% ಸಾಲ ಮಾಡ್ಬೋದು. ನಿಮಗೆ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ, ಅಥವಾ ಯಾರೋ NBFC ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಅವರು ನಿಮಗೆ ಸಾಲ ಕೊಡ್ತಾರೆ, ಗೊತ್ತಾಯ್ತಾ? ಅದು 25% ಆಯ್ತು ನಿಮಗೆ. ಅದೇ ಥರ ಕರ್ನಾಟಕದ್ದು ನೆಟ್ವರ್ತ್ ಅಂತ ಇದೆ, ಅದು 8,14,00,000 ಕೋಟಿ. ನಾನು ಎಕ್ಸಾಕ್ಟ್ ಪದಗಳನ್ನು ಹೇಳ್ತೀನಿ, 1 ಇಂಚು ಆ ಕಡೆ ಈ ಕಡೆ ಹೇಳಲ್ಲ ನಾನು. 8,14,00,000 ಕೋಟಿ ಕರ್ನಾಟಕದ ನೆಟ್ವರ್ತ್ ಮೇಡಮ್. ಇಡೀ ಕರ್ನಾಟಕ ಸುಭಿಕ್ಷವಾದಂಥ ರಾಜ್ಯ. ಅದ್ರ ಮೇಲೆ ನೀವು ಸಾಲ ತಗೊಳ್ಬೋದು ಅಂತಂದರೆ ಸರಿ ಸುಮಾರು, ಐ ಆಮ್ ಸೋ ಸಾರಿ ತಪ್ಪು ಹೇಳ್ದೆ ನಾನು. 8,14,00,000 ಕೋಟಿಯಷ್ಟು ಸಾಲ ತಗೊಳ್ಬೋದು. ನಮ್ಮ ಕರ್ನಾಟಕದ ನೆಟ್ವರ್ತ್ ಬಂದು 32 ಲಕ್ಷ ಕೋಟಿ. ಓಕೆ, 32 lakh crores. Budget is more than 32 lakh crores. I'm sorry. Okay, ಕನ್ಫ್ಯೂಸ್ ಆಗ್ಬಿಟ್ಟೆ. ತಾಯಿಂದ ಕಲಿಯುವಾಗ ನಾನು ಬೇರೆ ತರ ಕಲ್ತ್ಕೊಂಡ್ಬಿಟ್ಟೆ ಆಯ್ತಾ. 32 lakh crores is the ಕರ್ನಾಟಕ ಗವರ್ಮೆಂಟ್ಸ್ ನೆಟ್ವರ್ಕ್, ಕರ್ನಾಟಕ ಸ್ಟೇಟ್ಸ್ ನೆಟ್ವರ್ಕ್. ನೀವು ಸಾಲ ಮಾಡ್ಬೋದು, ಇನ್ನೊಂದು ಕೊಡ್ಬೋದು, ಮತ್ತೊಂದು ಕೊಡ್ಬೋದು, ಅದು ಬಿಟ್ಬಿಡಿ ಆ ಕಡೆ. ನಾನು ನಿಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂತಂದರೆ, ಈ LPG ಸಮಸ್ಯೆ ಬಗೆಹರಿಬೇಕು ಅಂತಂದರೆ, ನಮ್ಮ ಆಟೋ ಡ್ರೈವರ್ಗಳ ಸಮಸ್ಯೆ ಬಗೆಹರಿಬೇಕು ಅಂತಂದರೆ, ನನ್ನಂಥವನ, ರೋಶ್ನಿ ಅಂತವರ, ನೀವು ಕೂಡ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಬೋದು, ಬಟ್ ನೀವು ಓಟ್ ಹಾಕುವ ಜನಸಾಮಾನ್ಯನೇ. ಇವರು ಕಾಂತಿ ಶೆಟ್ಟಿ ಮೇಡಮ್ ಅವರು BJPಲಿ ಇರ್ಬೋದು, ಅವರು ಕೂಡ ಓಟ್ ಹಾಕುವಂಥ ಜನಸಾಮಾನ್ಯನೇ. ಸೊ ಅಲ್ವಾ ಮೇಡಮ್, ನಾಳೆ ನಿಮ್ಮ ಮನೆಗೂ LPGನೇ ಆಯ್ತಾ. ನಮ್ಮ ಮನೇಲಿ ಸೌದೆ ಒಲೆ ತರಿಸ್ತಾ ಇದ್ದೀವಿ ಮೇಡಮ್, ನಾಳೆ ನಾಡಿದ್ರಲ್ಲಿ ಬರ್ಬೋದು, ಹುಡುಕ್ತಾ ಇದ್ದಾರೆ. ನಮ್ಮ ಮನೇಲಿ 4 ಜನ ಕಾಡು, ಒಂದು ನಿಮಿಷ ಮೇಡಮ್, ನಮ್ಮ ಮನೇಲಿ 4 ಜನ ಕಾಡ್ಗೆ ಹೋಗಿದ್ದಾರೆ, ಏನಾದರೂ ಮಾಡ್ಕೊಂಡ್ಬರ್ಬೋದು, ಅದು ಬೇರೆ ವಿಷಯ. ಮೇಡಮ್ ನಾನು ಹೇಳ್ತೀನಿ ಕೇಳಿ, ದಯವಿಟ್ಟು ಕ್ರೂಡ್ ಆಯಿಲ್ ಮೇಲೆ, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲಿರುವಂಥ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ನ ಕಡಿಮೆ ಮಾಡೋದಕ್ಕೆ ಹೇಳಿ. ಒಂದು ವಿಚಾರ ತುಂಬಾ ಇಂಪಾರ್ಟೆಂಟ್, ನಾನು ಇಲ್ಲಿ ಹೇಳಬೇಕಾಗಿರೋ ವಿಚಾರ ಏನಂದ್ರೆ, ದೆಹಲಿಯಲ್ಲಿ ಈಗ 94 ರೂಪೀಸ್ 77 ಪೈಸೆ ಇದೆ ಪೆಟ್ರೋಲ್ಗೆ. ಇಲ್ಲಿ ಯಾಕೆ ಅಷ್ಟು ಜಾಸ್ತಿ ಇದೆ ಅಂತ ಅವ್ರು ಅದು ಹೇಳಿದ್ರೆ ನೀವೀಗ ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅಂದ್ರೆ, ರಾಜ್ಯದ ಟ್ಯಾಕ್ಸ್ ಏನಿದೆ ಆಡ್ ಮಾಡಿ, ಓಕೆ, SGST CGST ಓಕೆ, ಅದು ವಾಪಸ್ ಬರೋದು, LPGಗೆ SGST CGST ಟೋಟಲ್ ಸೇರಿಸಿ 5% ಮಾಡ್ತಾರಲ್ಲ. ನಾನು ಹೇಳ್ತಿರೋದು, ಈಗ ಪಕ್ಕದ ಹೈದರಾಬಾದ್ ಅಲ್ಲಿ 97 ರೂಪೀಸ್ ಇದೆ, ಆ ಕಡೆ ಡೆಲ್ಲಿಯಲ್ಲಿ 94 ರೂಪೀಸ್
77 ಪೈಸಾ ಇದೆ. ಇಲ್ಲಿ ಏನಕ್ಕೆ ಇನ್ನ ಜಾಸ್ತಿ ಇದೆ, ಇನ್ನ ಒಂದು 20% ಜಾಸ್ತಿ ಹಾಕಿದೆ. ನಾನು ಹೇಳ್ತಾ ಇರೋದು ಆತರ. ಓಕೆ, ಅಂದ್ರೆ ಈಗಲೇ ನಾವು ದಿನಕ್ಕೆ 152 ಕೋಟಿ ಬಡ್ಡಿ ಕಟ್ಟಿದ್ರು, ಇನ್ನ ಸ್ಯಾಲರಿ ಕೊಡಕ್ಕೂ ಲೋನ್ ಮಾಡಬೇಕು. 45 ಲಕ್ಷ ಕೋಟಿ ಸಾಲ ಒಂದ್ ನಿಮಿಷ, ಮಾಡಿದ್ದಾರೆ. capital ಅವರು ಪ್ರತಿ investment ಬಗ್ಗೆ ಮನುಷ್ಯನ ಯೋಚನೆ ತಲೆ ಮಾಡಿ. ಮೇಲೆ 2.5 ಲಕ್ಷ ವರ್ಷಿದ್ದಾರೆ. ಒಂದ್ ನಿಮಿಷ. ರಾಜ್ಯದಲ್ಲೇ ಅಲ್ಲ, ಕೇಂದ್ರದಲ್ಲೂ ಇದೆ. ದೇಶದಲ್ಲಿ ಏರ್ಪೋರ್ಟ್ಗಳು, ರಸ್ತೆಗಳು, ರೈಲ್ವೇಸ್ ಇದ್ರ ಬಗ್ಗೆ ಅವರಿಗೆ ಅರ್ಥ ಇಲ್ಲ. ಇಲ್ಲಿ ಸ್ಯಾಲರಿ ಕೊಡಕ್ಕೂ ಸಾಲ ಮಾಡ್ತಾ ಇರೋದು. ಒಂದ್ ನಿಮಿಷ ಪುಷ್ಪಾಜಿ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಎಷ್ಟು ಸಾಲ 5.5 ಲಕ್ಷ 6 ಲಕ್ಷ 6 ಲಕ್ಷ ಸಾಲ ಏನಿದೆ ನೀವಿಬ್ಬರೇ ಮಾಡಿದ ಸಾಲ ಅಲ್ಲ ಬಿಡಿ ಅದು. ಸಿದ್ದರಾಮಯ್ಯ ಒಬ್ಬರೇ ಮಾಡಿದ್ದು 4,39,000 ಕೋಟಿ ಒಬ್ಬರೇ ಮಾಡಿದ್ದು. ಈಗ 6.5 ಲಕ್ಷ ಕೋಟಿನ ಅವ್ರೊಬ್ಬರೇ ಮಾಡಿಲ್ಲ, ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ ಒಂದ್ ಸ್ವಲ್ಪ ಸೇರ್ಕೊಂಡು. ಈ 4 ವರ್ಷದ ಈ 3 ವರ್ಷದ ಆಯ್ತು, ಈ 1 ವರ್ಷದ ಮಾತಾಡೋಣ. 1 ಆಯ್ತು. ರಾಜ್ಯವನ್ನು ಯಾವ ಕಡೆಗೆ ಮೇಡಮ್ ನಂದು ಎರಡೇ ವಿಷಯ. ಒಂದು, ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ನಾವು ಆಯಿಲ್ ನ ಬಗ್ಗೆ, ನಾವು ಆಯಿಲ್ ರಿಲೇಂಟ್ ದೇಶವಾಗಿರದೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ನಿಮ್ಮ ವರ್ಕ್ಶಾಪ್ ಇರ್ತಾವಲ್ಲ, BJP ವರ್ಕ್ಶಾಪಲ್ಲಿ ಅದರ ಬಗ್ಗೆ ಒಂದಷ್ಟು ಚಿಂತನೆ ನಡೆಸಿ. ಅವರೆಲ್ಲ ನಿಮಗೆ, ನೀವು ಕೂಡ ದೊಡ್ಡವರು ಇದ್ದೀರಿ, ನೀವು ಕೂಡ ಅವ್ರಿಗೆ ಹೇಳ್ಕೊಡ್ತೀರಿ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಎಕನಾಮಿಸ್ಟ್ಗಳು ಭಾಳ ಜನ ದೊಡ್ಡವರು, ವಿಶ್ವನಾಥ್ ಅಂತವರು ಅವರೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದಾರೆ, ಭಾಳ ಹಿರಿಯರು. ಐ ರಿಯಲಿ ರೆಸ್ಪೆಕ್ಟ್ ಎವ್ರಿಬಡಿ ಇನ್ ದಿ BJP ಆ್ಯಂಡ್ ಐ ಟೋಟ್ಲಿ ರೆಸ್ಪೆಕ್ಟ್ ಎವ್ರಿಬಡಿ ಹೂ ಇಸ್ ರೂಲಿಂಗ್ ದಿ ಸ್ಟೇಟ್ ಆಲ್ಸೋ. ಕಾಂಗ್ರೆಸ್ನಲ್ಲಿ ತುಂಬ ಜನ ಮೇಧಾವಿಗಳು, ಬುದ್ಧಿವಂತರು, ದೊಡ್ಡವರಿದ್ದಾರೆ. ನೀವು ಕೂಡ ಅಷ್ಟೇ. KSTನ ಒಂದು ನಿಮಿಷ ಮೇಡಮ್, ಕಡಿಮೆ ಮಾಡೋದಕ್ಕೆ ದಯವಿಟ್ಟು ಹೇಳಿ. ಇನ್ನೊಂದು ಲಾಸ್ಟ್ ಹೇಳ್ಬಿಟ್ಟು ನಾನು ಹೊರಟ್ಬಿಡ್ತೀನಿ, ರೋಶ್ನಿ ಅವರಿಗೆ ನಾನು ಕೊಟ್ಬಿಡ್ತೀನಿ. ಏನು ಅಂತಂದರೆ, ಅವರು ಆಟೋ ಚಾಲಕರು ಪಾಪ ಭಾಳ ನೋವಿನಿಂದ ಒಂದು ಹೇಳ್ಕೊಡ್ತಾಯಿದ್ರು, ರ್ಯಾಪಿಡೋ ಮತ್ತು ಇದ್ರ ಬಗ್ಗೆ ಹೇಳ್ಕೊಡ್ತಾಯಿದ್ರು. ಇಲ್ಲಿ 2 ಸಂಗತಿ. ಆಟೋ ಸರ್ ನಮಸ್ಕಾರ, ನಾನು ಚಂದನ್ ಶರ್ಮಾ ಅಂತ ಮಾತಾಡ್ತಾ ಇದ್ದೀನಿ, ಆಯಿತಾ? ನೋಡಿ, ನೀವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಿದ್ರಿ, ರ್ಯಾಪಿಡೋ ಅವರ ವಿರುದ್ಧ ನೀವು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ್ರಿ. ಏಪ್ರಿಲ್ 2025 ಘನ ನ್ಯಾಯಾಲಯದ ಆದೇಶ ಬಂತು. ಆ ಘನ ನ್ಯಾಯಾಲಯದ ಆದೇಶ ಏನು ಅಂತಂದರೆ, ಸುಮಾರು ಕೆಲವು ತಿಂಗಳವರೆಗೂ ಕೂಡ ಸಸ್ಪೆಂಡ್ ಮಾಡಿ ರ್ಯಾಪಿಡೋ ಚಾಲಕರನ್ನ ಅಂತ. ಈಗ ಆ ರ್ಯಾಪಿಡೋ ಚಾಲಕರ ಮೇಲೂ ಕೂಡ ಇಲ್ಲ ಸಲ್ಲದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಕೆಲಸಗಳು ಬೇರೆ ಬೇರೆ ಎಲ್ಲ ಆಯಿತು. ಬಟ್ ಘನ ನ್ಯಾಯಾಲಯ ಒಂದು ಮಾತು ಹೇಳ್ತು ಯಜಮಾನ್ರೆ. ಆ ಮಾತು ಏನು ಅಂತಂದರೆ, ಈ ರ್ಯಾಪಿಡೋಗೆ ಸಂಬಂಧಪಟ್ಟಂಥ ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ರೂಪಿಸಬೇಕು ಅಂತ ಹೇಳ್ತು. ಹೌದಾ? ಹೌದು, ಕರೆಕ್ಟಾ? ಈ ರಾಜ್ಯ ಸರ್ಕಾರ ರೂಪಿಸಿಲ್ಲ. ಎಷ್ಟು ದಿನ ಆಗೋಯ್ತು ಸರ್? 1 ವರ್ಷದ ಮೇಲೆ ಆಗೋಯ್ತಲ್ವಾ ಸರ್ ಯಜಮಾನ್ರೆ? ಹೌದು ಅಲ್ವಾ? ಸೊ ಅವ್ರ ಮುಖ ತೋರಿಸ್ರಪ್ಪ, ಯಜಮಾನ್ರ ಮುಖ ನೋಡ್ಬೇಕು ನಾನು ಒಂದು ಸ್ವಲ್ಪ, ಆಯ್ತಾ? ಅಲ್ಲೇ ನೋಡಿದ್ದೀನಿ ಡೆಸ್ಕಲ್ಲಿ, ಬಟ್ ಇನ್ನೊಂದ್ಸಲ ಇಲ್ಲಿ ನೋಡ್ಬೋಣ. ಏನು ಜಯಂತ್ ಸಾಹೇಬ್ರೆ, ನೀವು ಆಟೋ ಚಾಲಕರು, ನಮ್ಮ ಕರ್ನಾಟಕದ ನಾಡಿ ಮಿಡಿತ ನೀವು, ಆಯಿತಾ? ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ರ್ಯಾಪಿಡೋ ಅವರು ಕೂಡ ಅಷ್ಟೇ, ಅವ್ರ ಪಾಡ್ಗವರು ಅವ್ರ ಹೊಟ್ಟೆ ಪಾಡಿಗಾಗಿ ಒಂದಿಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಸರ್ಕಾರದ ರೂಪುರೇಷೆಗಳು, ನಿಯಮಗಳು, ಗೈಡ್ಲೈನ್ಸ್ಗಳು ನೀಟಾಗಿಲ್ಲದೆ ರ್ಯಾಪಿಡೋ ಚಾಲಕರು ಕೂಡ ಏನು ಮಾಡೋಕ್ಕಾಗಲ್ಲ ಸರ್. ಸೊ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. 1.5 ವರ್ಷ ಆಯಿತು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದೆ, ಅವ್ರು ಯಾವ ಗೈಡ್ಲೈನ್ಸ್ನ ಫಾಲೋ ಮಾಡ್ಕೊಂಬಂದ್ರು ನನಗೆ ಗೊತ್ತಿಲ್ಲ. ಸೊ ನೀವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಾಯಿಸಬೇಕಾಗಿರೋದೇನು ಅಂತಂದರೆ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಗೊತ್ತು, ಈ ರ್ಯಾಪಿಡೋ ಬ್ಯಾನ್ ಮಾಡಿದಾಗ ರ್ಯಾಪಿಡೋ ಪಾರ್ಸಲ್ ಅಂತ ಸ್ಟಾರ್ಟ್ ಆಗ್ಬಿಡ್ತು. ಆ ಪಾರ್ಸಲಲ್ಲೇ ಜನ ಕರ್ಕೊಂಡು ಹೋಗಿ ಶುರು ಮಾಡ್ಬಿಟ್ಟು ಗೊತ್ತು ನನಗೆ, ಐ ಬಿನ್ ಸೀಯಿಂಗ್ ಇಟ್, ನಾನು ನೋಡ್ತಾ ಇದ್ದೀನಿ ಅದನ್ನು. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದೇನು ಅಂತಂದರೆ ಯಜಮಾನ್ರೆ, ಈ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಒತ್ತಾಯ ಮಾಡೋಣ, ಒಂದು ಗೈಡ್ಲೈನ್ಸ್ ತಗೊಂಬನ್ನಿ. ಆ ಗೈಡ್ಲೈನ್ ಏನು, ಆಟೋ ಚಾಲಕರಿಗೂ ಒಳ್ಳೇದಾಗಬೇಕು, ರ್ಯಾಪಿಡೋನೋ ಅಥವಾ ಟಾಪಿಡೋನೋ, ಡೋಪಿಡೋನೋ, ಲ್ಯಾಪಿಡೋನೋ, ಅದು ಸೆಕೆಂಡ್ರಿ, ಅದು ಹೆಸರು ಏನು ಬೇಕಾದರೂ ಇದ್ಕೊಂಡಾಗಲಿ ಅದರದ್ದು, ಅವ್ರಿಗೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ ಅವ್ರ ವ್ಯವಸ್ಥೆ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಆಗಬೇಕು. ನೀವು ನೆಕ್ಸ್ಟ್ ಮಾತು ಮುಂದುವರಿಸಿ, ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಟಾಸ್ ಓವರ್ ಮಾಡ್ತೀನಿ. ಒಂದು ಸ್ವಲ್ಪ ಕ್ಯಾಮ್ರಾ ತಗೊಳ್ರಪ್ಪ ದಯವಿಟ್ಟು. ಈಗ ಅಗ್ರಿಗೇಟರ್ಸ್ ಹತ್ರ ನಾವೆಲ್ಲ ಲಿಂಕ್ ಆಗಿದ್ದೀವಿ, ಹಂಗಾಗಿ ಈಗ ಯಾವ್ಯಾವ ಗ್ಯಾಸ್ ಬಂಕಲ್ಲಿ ಅವರು SMS ಮಾಡೋ ರೀತಿಯಲ್ಲಿ, ಅಂದ್ರೆ ಇಂತಿಂತ ಬಂಕ್ಗಳಲ್ಲಿ ಗ್ಯಾಸ್ ಅವೈಲೇಬಲ್ ಇದೆ ಅನ್ನೋಂಥದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರ ಸೂಚನೆ ಕೊಡ್ಬೋದು. ಅಂದ್ರೆ ಇಂತಿಂತ ಏರಿಯಾದಲ್ಲಿ ಗ್ಯಾಸ್ ಅವೈಲೇಬಲ್ ಇದೆ, ಈಗ ಹೋಗಿ ಹಾಕ್ಸ್ಕೊಳ್ಳಿ ಅನ್ನೋಂಥ ಒಂದು SMS ನ ಅಗ್ರಿಗೇಟರ್ ಥ್ರೂನಾದ್ರೂ ಬರೋ ತರ ಒಂದು ವ್ಯವಸ್ಥೆ ಮಾಡ್ಬೋದು. ಅದು ತುಂಬಾ ಸರಳ ಇದೆ, ಯಾಕೆಂದ್ರೆ ನೆಟ್ವರ್ಕ್ ಚೈನ್ ಲಿಂಕ್ ಇವಾಗ ಆಟೋ ಡ್ರೈವರ್ಸ್ ಜೊತೆ ಏನ್ ಬಿಲ್ಟ್ ಆಗಿದೆ, ಆ ಒಂದು ವೇದಿಕೆಯನ್ನು ಬಳಸ್ಕೊಂಡು ಇಂತಿಂತ ಬಂಕ್ಗಳಲ್ಲಿ
ರೋಡ್ಗಳಲ್ಲಿ ಗ್ಯಾಸ್ ಇವಾಗ ಅವೈಲಬಲ್ ಇದೆ, ಹೋಗಿ ಹಾಕ್ಸ್ಕೊಳ್ಳಿ ಅಂತ ಒಂದು SMS ಬರೋ ರೀತಿಯಲ್ಲಾದ್ರೂ ಒಂದು ಸೂಚನೆ ಕೊಡಕ್ಕೆ ಹೇಳಿ. ಯಾಕೆಂದ್ರೆ ಇವ್ರು ಯಾರು ನಮ್ಮ ಸಮಸ್ಯೆ ಅರ್ಥ ಮಾಡ್ಕೊಳ್ಳಲ್ಲ, ಗಾಡಿ ತಳ್ಕೊಂಡು ಹೋಗಕ್ಕಾಗಲ್ಲ ರೋಡ್ಗಳಲ್ಲಿ. ಹಾಗಾಗಿ ಇವಾಗ ಅದು ಚೈನ್ ಲಿಂಕ್ ಇರೋದ್ರಿಂದ, ಏನು ಮೆಸೇಜಿಂಗ್ ಚೈನ್ ಲಿಂಕ್ ನಮ್ಮ ಹತ್ರ ಲಿಂಕ್ ಆಗಿರೋದ್ರಿಂದ ಅದ್ರಲ್ಲಾದ್ರೂ ಒಂದು ಮೆಸೇಜ್ ಬರೋ ರೀತಿಯಲ್ಲಿ ಸರ್ಕಾರ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಬೋದು. ಓಕೆ 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 ವಿನಂತಿ ಹೇಳಿ ಮೇಡಮ್, ಹೇಳಿ. ಈಗ $120 ಕಚ್ಚಾ ತೈಲ ಏರಿದ್ದು ಒಂದು ಅವರೆಲ್ಲ ಹೇಳಿಕೆಗಳು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಎಕ್ಸಾಂಪಲ್ 88ಕ್ಕೆ ಇಳಿಸ್ಬಿಟ್ರು ಒಂದೇ ದಿನದಲ್ಲಿ. $120 ಇದ್ದದ್ದು 88ಕ್ಕೆ ಇಳಿಸ್ಬಿಟ್ರು. ಇವಾಗ ನಾವು 70% ನಾವು ಯಾವ ದೇಶದಿಂದ ನಾವು ಆಮದು ಮಾಡ್ತೀವಿ ಅಲ್ಲೆಲ್ಲ ಯುದ್ಧ ನಡೆಯುವಾಗ ಈ ತರಗಳು ಬರುವುದು ಸಹಜ. ಅದಕ್ಕೆ ಏನ್ ಮಾಡಬೇಕು ಕೇಂದ್ರ ಸರ್ಕಾರ ಪ್ರಿಪೇರ್ಡ್, ಕರೆಕ್ಟ್, ಖಂಡಿತ ನಾನು ಅದ್ರ ಬಗ್ಗೆ ಅಲ್ಲಗಳಿತಲ್ಲ. ಅದಕ್ಕೆ ಏನ್ ಬೇಕು ಅಂತ ಹೇಳಿ ನಾನು ಆವಾಗಲೇ ಹೇಳಿದೆ. ಯಾರು ನಿಮ್ಮ BPCL ಇರ್ಬೋದು, HPCL ಇರ್ಬೋದು, IOC ಅವ್ರದ್ದೆಲ್ಲ ಕಾರ್ಯನಿರ್ವಾಹಕರ ತಂಡ 3 ಜನ ಅವರನ್ನು ಇದನ್ನು ಮಾಡಿದ್ದಾರೆ, ಏನು ಸಮಿತಿನೂ ಮಾಡಿದ್ದಾರೆ, ಏನೇನು ಮಾಡಬೇಕು ಅಂತ ಹೇಳಿ. ನಾನು ಹೇಳೋದು ಕೇಂದ್ರಕ್ಕೆ ಬೆಟ್ಟು ತೋರಿಸಿ, ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಇಲ್ವಾ? ಇಲ್ಲಿ ಏನಾಗಬೇಕು? ಫಸ್ಟ್ ನಮ್ಮ ರಾಜ್ಯ ಸುಭಿಕ್ಷ ಆಗ್ಬೇಕಾ ಬೇಡವಾ? ರಾಜ್ಯದ ಪರಿಸ್ಥಿತಿ, ಈಗ ಆಟೋ ಡ್ರೈವರ್ ಇದ್ದಾರೆ, ಅವ್ರಿಗೆ ಏನು ತೊಂದರೆ ಆಗ್ತದೆ? ಒಂದು ಪೆಟ್ರೋಲ್ ಬಂಕಲ್ಲಿ ಒಂದು ಪ್ರೈಸ್, ಇನ್ನೊಂದು ಕಡೆ ಒಂದು ಪ್ರೈಸ್. ಜನ ಇವರೇನೋ ಬಂದು ಮಾತಾಡ್ತಿದ್ದಾರೆ, ಎಲ್ಲರೂ ಬಂದು ಇಲ್ಲಿ ಮಾತಾಡೋಕ್ಕಾಗತ್ತಾ? ಪ್ರತಿನಿತ್ಯ ಜನ ಏನು ತೊಂದರೆ ಆಗ್ತಾ ಇದೆ. ಹೌದು, ಕೇಂದ್ರಕ್ಕೆ ಬೆಟ್ಟು ತೋರಿಸಬೇಕು, ನಿಜ. ರಾಜಕೀಯ ಬೇಕೇ ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ರಾಜಕೀಯದ ಜೊತೆಗೆ ನಿಜವಾದ ಪ್ರಾಬ್ಲಮ್ ಇದೆ, ಅದರ ಬಗ್ಗೆ CM ಏನ್ ಮಾಡ್ತಿದ್ದಾರೆ ಅಥವಾ ಅವ್ರ ತಂಡ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ನಿಜವಾಗ್ಲೂ ಕಾರ್ಯಪ್ರವೃತ್ತರಾಗಿದ್ದಾರಾ ಅಥವಾ ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಹೇಗೆ, ಇದನ್ನು ಹೆಂಗೆ ಉಲ್ಬಣ ಮಾಡಬಹುದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾರ? ನಾನು ಅದ್ರದ್ದು ನಿಜವಾಗ್ಲೂ ತುಂಬಾ ಒಂದು ಗಂಭೀರ ವಿಚಾರ ನೀವು ಚಿಂತನೆ ಮಾಡುವ ತರ ಆಗಿದೆ ನಿಮ್ಮ ಮಾತು. ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ ಯಾವುದು ಮೇಡಮ್? ಇದು ಕಾರ್ ಕೆ ಇದು ಯಾವ ಬ್ರ್ಯಾಂಡ್, ಯಾವ ಕಾರ್ ಮಾಡೋದು? ಲೈವಲ್ಲಿ ಇದೆ ನಮ್ದು ಅಲ್ಲ ಬಿಡಿ, ಇಲ್ಲಿತ್ತು ಬಿಡಿ, ಅದು ನಿಮ್ದಲ್ವಾ? ಓಕೆ ಮೇಡಮ್, ಹುಷಾರು ಮೇಡಮ್, ಆಮೇಲೆ ಗಾಡಿ ನಿಂತೋದು ಕಷ್ಟ. ರಿಸರ್ವ್ ಮಾಡೋ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಮುಖೇಶ್ ಅಂಬಾನಿ ಅವ್ರದ್ದು ಸೇರಿದಂತೆ 3 ಖಾಸಗಿ ಕಂಪನಿಗಳಿಗೆ ಏನು ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟು ಲಾಭಾಂಶನ ಮಾಡಿಕೊಟ್ರು, ಅದು ಸಹ ಒಂದು ಪರಿಣಾಮ ಆಗಿರಬಹುದಾ ಅಂತ ಒಂದು ಪ್ರಶ್ನೆ ಇದೆ ಸರ್. ಯಾಕಂದ್ರೆ ಗೌರ್ಮೆಂಟ್ ಅಲ್ದೇನೆ 3 ಸಂಸ್ಥೆಗಳು ಇವತ್ತು ಆಯಿಲ್ ರಿಫೈನರೀಸ್ ನ ಇಟ್ಕೊಂಡಿದೆ, ಅದೆಷ್ಟೋ ಲಕ್ಷ ಕೋಟಿ ಲಾಭವನ್ನ ಪಡ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಪ್ರಧಾನಿಗಳು ಅವರಿಗೆ ಲಾಭ ಮಾಡೋ ಒಂದು ನಿಟ್ಟಿನಲ್ಲಿ ನೀವು ಹೇಳಿದಾಗ ಇನ್ನೂ 1-2 ಕಡೆ ಮಾಡಬಹುದಿತ್ತು, ರಿಸರ್ವ್ ಮಾಡ್ಕೋಬಹುದಿತ್ತು, ಅದಕ್ಕೆ ಗಮನ ಕೊಡ್ಲಿಲ್ವಾ ಅನ್ನೋದು ನಂದೊಂದು ಪ್ರಶ್ನೆ ಇತ್ತು ಸರ್. ಗೊತ್ತಿಲ್ಲ ಮೇಡಮ್, ಅದು ಅವ್ರನ್ನೇ ಕೇಳಬೇಕು. ಬಟ್ ನಮ್ಮ ದೇಶದಲ್ಲಿ ಒಂದು ಸ್ಟ್ರಾಟಜಿಕ್ ರಿಸರ್ವ್ ಅಂತ ಒಂದಿದೆ. ಲಾಸ್ಟ್ ಒಂದು ಮಾತು ಹೇಳಿ ಹೊರಟ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಇದೆ. ಸ್ಟ್ರಾಟಜಿಕ್ ರಿಸರ್ವ್ ಏನು ಅಂತಂದರೆ, ಬಹಳ ತುಂಬ ನೀಟಾದಂಥ ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂದರೆ, ಮನೇಲಿ ತಿನ್ನೋಕ್ಕೆ ಒಂದೇ ಒಂದು ಅಕ್ಕಿ ಕಾಳಿಲ್ಲ ಅಂತಂದಾಗ ನಾವು ಯಾವುದೋ ಒಂದು ಭಾಳ ಎಮೋಷ್ನಲ್ ವಸ್ತುವನ್ನು ಮಾರಲೇಬೇಕು. ಅದು ಯಾವುದು ಅಂತ ನಾನು ಹೇಳೋದಿಲ್ಲ, ನಾನು ನಿಮಗೆ ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಒಂದು ಎಮೋಷ್ನಲ್ ವಸ್ತುನ ಮಾರಲೇಬೇಕು ಅನ್ನೋ ಪರಿಸ್ಥಿತಿಗೆ ಮನೆ ಯಜಮಾನ ಬಂದ್ಬಿಡ್ತಾನೆ. ಅದೇ ಥರ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಇದೆ. ಒಂದು ದೇಶಕ್ಕೆ ಇನ್ನೇನು ಆಗದೇ ಇಲ್ಲ ಅಂತಂದಾಗ 9.5 ದಿನಗಳ ಕಾಲದಷ್ಟು ಸ್ಟ್ರಾಟಜಿಕ್ ರಿಸರ್ವ್ ಮಾತ್ರ ನಮ್ಮ ಹತ್ರ ಇರೋದು. ಹೌದು, 9.5 ಡೇಸ್ಗಾಗುವಷ್ಟು ಮಾತ್ರ ಸ್ಟ್ರಾಟಜಿಕ್ ರಿಸರ್ವ್. ಹಾಗಂದು ಮಾತ್ರಕ್ಕೆ ನಾವೇನು ಪಡಿಪಾಟ್ಲು ಪಟ್ಬಿಡ್ತೀವ, ಇದು ಮಾಡ್ಬಿಡ್ತೀವ, ಜನ ಎಲ್ಲ ಏನು ಎತ್ತಿನ ಗಾಡಿ ತಗೊಂಡು ಓಡಾಡ್ಬಿಡ್ತಾರ, ಹಂಗಾಗ್ಬಿಡುತ್ತಾ ಹಿಂಗಾಗ್ಬಿಡುತ್ತಾ. ಅಲ್ಲ, ಯುದ್ಧದ ತೀವ್ರತೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆತಂಕ ಸೃಷ್ಟಿ ಆಗಿದೆ. ಹಂಗೆಲ್ಲ ಆಗೋದಿಲ್ಲ. ವಾಟ್ ರಷ್ಯಾ ಹ್ಯಾಸ್ ಬೀನ್ ಎ ಸ್ಟುಪೆಂಡಸ್ ಸಪೋರ್ಟ್ ಫಾರ್ ಇಂಡಿಯಾ. ನಾವು ಅವರಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮಗೆ ಬೇರೆ ಬೇರೆ ಎಲ್ಲವೂ ಕೂಡ ಇದೆ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನೀವು ರಾಜ್ಯ ಸರ್ಕಾರದವ್ರು ಏನು ಮಾಡಬೇಕು ಅಂತಂದರೆ, ಜನಕ್ಕಾಗಿರುವ ಆಘಾತ, ಹೋಟೆಲ್ನವ್ರಿಗಾಗಿರುವ ಆಘಾತ, ಆಟೋದವ್ರಿಗಾಗಿರುವ ಆಘಾತ, ಸಾಮಾನ್ಯರಿಗಾಗಿರುವಂಥ ಆಘಾತ, ಇಡ್ಲಿ ತಿನ್ನೋಕೆ ಹೋದರೆ ಸಿಗುತ್ತೋ ಇಲ್ವೋ ಅನ್ನುವ ಆಘಾತ, ದೋಸೆ ತಿನ್ನೋಕೆ ಹೋದರೆ ಹೊಟ್ಟೆ ತುಂಬಿಸ್ಕೊಳಕ್ಕಾಗುತ್ತೋ, ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು, ಅವರ ಡಿನ್ನರ್ಗೆ ನಮಗೆ ಇವತ್ತು ಪರಿಷ್ಕರಣೆ ಇಲ್ಲ. ನೀವು ಜನರ ಮನಸ್ಸು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು. You should hold a press meet. You should hold a press meet. You should address the people. You should talk to people. ರಾಜ್ಯದ ಘನತೆವಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಪತ್ರ ಬರೆದು ಬಿಟ್ರೆ ಯಾಕೆ ಚೆನ್ನಾಗಿ ಓದ್ತಾರ ಮೇಡಮ್? ನಾನು ಓದಲೇ ಇಲ್ಲ ಮೇಡಮ್ ಇವತ್ತಿನ ಪೇಪರು. ನಾನು ನಿಜವಾಗ್ಲೂ ಓದಲಿಲ್ಲ ಪತ್ರ, ನಾನು ನೋಡಲೇ ಇಲ್ಲ ಪತ್ರನ. ಆಯ್ತಾ? ಆಮೇಲೆ ಕರ್ನಾಟಕ ಬೇರೆ ಎಲ್ಲ ಇಟ್ಟಿದ್ದೆ, ನನಗೆ ಕಾಣಿಸ್ಲೇ ಇಲ್ಲ. ಆಯ್ತಾ? ಒಂದ್ ನಿಮಿಷ ಅಲ್ಲ, ಒಂದೇ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಪತ್ರ ಬರೆದಿರೋದು ದೊಡ್ಡ ವಿಚಾರ ಅಲ್ಲ ಮೇಡಮ್. ಪತ್ರ ಬರೆಯೋದು ಅವ್ರಿಗಲ್ಲ,
ಅಲ್ಲ ಅಲ್ಲ ಅಯ್ಯೋ ಮೇಡಮ್, ರಾಜ್ಯ- ಅಲ್ಲ ಅಲ್ಲ ಮೇಡಮ್, ಒಂದ್ ನಿಮಿಷ. ಮೊದಲನೇ ಹಂತದ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಮೇಡಮ್ ರಾಜ್ಯದಲ್ಲಿ ಮೇಡಮ್ ಏನ್ ಮಾಡ್ಬೇಕು ಗೊತ್ತಾ ಡೆಫಿನೆಟ್ ಆಗಿ ಮುಖ್ಯಮಂತ್ರಿ ಮೇಡಮ್, ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಐ ರಿಯಲಿ ರೆಸ್ಪೆಕ್ಟ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಅವರ್ ಸ್ಟೇಟ್, ನಮ್ಮ ಉಪಮುಖ್ಯಮಂತ್ರಿಗಳು. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಮ್, ಆಯ್ತಾ? ಅಥವಾ ಇಂಧನ ಸಚಿವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ದೇ ಆರ್ ಆಲ್, ಜಾರ್ಜ್ ಅವರಾಗಿರ್ಬೋದು, ವಿ ಹ್ಯಾವ್ ಗ್ರೇಟೆಸ್ಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಆಲ್ ಆಫ್ ದಮ್. ಅದ್ರ ಬಗ್ಗೆ ಇಲ್ಲ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರೇನು ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಆ ಥರದ್ದೆಲ್ಲ ಮಾತುಗಳಲ್ಲ. ನಾನೇನು ಹೇಳೋದು ಗೊತ್ತಾ, ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಯು ಅಡ್ರೆಸ್ ದಿ ಪೀಪಲ್. ಹೌದು, ಜನಸಾಮಾನ್ಯರಿಗೆ. ನೀವು ಅಷ್ಟೇ, ಕೇಂದ್ರ ಸರ್ಕಾರದವರು ಅಷ್ಟೇ ಅದನ್ನೇ ಮಾಡಬೇಕು, ಆಯಿತಾ? ಮೋದಿಯವ್ರು ಬಂದು ಮಾತಾಡಿದ್ರೇ ಇನ್ನೂ ಚೆನ್ನಾಗಿರುತ್ತೆ. ಅವ್ರು ಮಾತಾಡಲ್ಲ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಅವ್ರ ಮೀಡಿಯಾ ಅಂದ್ರೆ ಭಯ, ಪಾಪ ಬರಲ್ಲ. ನಾನು ನಮ್ಗೊಂದು ಆಸೆ ಸರ್, ಜೀವನದಲ್ಲಿ ಒಂದ್ಸರಿ ಮೋದಿ ಅವರು ಬಂದು ಪತ್ರಿಕೆ ಮಾಧ್ಯಮನ ಎದುರಿಸಬೇಕು. ನಾವು ಅವಿಭಜಿತ ದಕ್ಷಿಣ ಕನ್ನಡ ಆ ಕಡೆ ಭಾಗದವಳಿಂದ ನಮ್ಮವರೆಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ 60,000ಕ್ಕಿಂತಲೂ ಹೆಚ್ಚು ಹೋಟೆಲ್ ಇದೆ, ಸಣ್ಣ ಪುಟ್ಟ ಹೋಟೆಲ್. ಸರಿ, ಸುಮಾರು ಒಂದು 20 ಜನ ಒಂದು ಹೋಟ್ಲಲ್ಲಿ ಎವರೇಜ್ ಕೆಲಸ ಮಾಡಿದ್ರು ಕೂಡ ಎಷ್ಟು ಜನಕ್ಕೆ ಕಷ್ಟ ಆಗ್ತದೆ, ಎಷ್ಟು ಜನ ಇಲ್ಲಿ ಅಡಿಗೆ ಒಂದೊತ್ತು ಊಟ ಹೊರಗಡೆನೆ ಮಾಡೋರು ಇರ್ತಾರೆ. ಇದರಿಂದ ಚೈನ್ ಲಿಂಕ್ ನೀವೇನು ಹೇಳಿದ್ರ, ಚೈನ್ ಲಿಂಕ್ ತರಕಾರಿಗಳು ಸಹ ಇವತ್ತು ಹೋಟೆಲ್ ಉದ್ಯಮಕ್ಕೆ ತರಕಾರಿಗಳು ರೈತರಿಂದ ತಗೊಂಡ್ ಬರ್ತಿರ್ತಾರೆ, ತರಕಾರಿಗಳನ್ನು ಸಹ ತಗೊಳ್ಳೋರು ಇರಲ್ಲ, ಒಂದರಿಂದ ಒಂದಕ್ಕೆ ಅಫೆಕ್ಟ್ ಆಗುತ್ತೆ. ಜನರನ್ನ ಮಾತಾಡಿಸಿ ರೋಶ್ನಿ ಅವರೇ, ಯು ಕ್ಯಾನ್ ಗೋ ಟು ಪೀಪಲ್, ಯು ಕ್ಯಾನ್ ಟಾಕ್ ಟು ಪೀಪಲ್. ಅವರ ನೋವು, ಅವರ ಪಡಿಪಾಟ್ಲು ಏನು ಅಂತ ಜನರನ್ನ ಫೋನ್ ಕಾಲ್ಗಳ ಮೂಲಕ ಮಾತಾಡಿಸ್ಬೋದು. ನಾನು ಇಬ್ರು ತಾಯಂದ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಗುಡ್ ಇನ್ಫಾರ್ಮೇಶನ್. ಅದೇ ಗ್ಯಾಸ್ಗಾಗಿ ಈಗ ನನಗೆ ಬೇಕಾಗಿರೋದು, ನಾನು ಹೇಳ್ತಾ ಇರೋದು ಮಾನ್ಯ CM ಅವರಿಗೆ ಇನ್ನೊಂದು ಮಾತು. ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕಿಂತ 10 ರೂಪಾಯಿ ಪೆಟ್ರೋಲ್ ಕಮ್ಮಿ ಇರುವಾಗ 1 ಲೀಟರ್ಗೆ ಎಷ್ಟು ಲಕ್ಷ, ಎಷ್ಟು ಕೋಟಿ ದುಡ್ಡಾಯಿತು. ನಾನು ಚಂದನ್ ಶರ್ಮಾ ಅವರು ಇವಾಗ ಮಾತಾಡಿದ್ರು, ತುಂಬ ವ್ಯಾಲಿಡ್ ಕ್ವಶನ್ ಹೇಳಿದ್ರು. ಡೆಲ್ಲಿಯಲ್ಲಿ 94% 77 ಪೈಸಾ ಇದೆ, ಇಲ್ಲಿ ಅದಕ್ಕಿಂತ 10 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಒಂದು ನಿಮಿಷ, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್. ನಾನು ಹೇಳಿದ್ದು ಟ್ರಾನ್ಸ್ಪೋರ್ಟ್ ನೋಡಿ, ರಾಜ್ಯಕ್ಕೆ ಏನು ಇವರು ಬರೀ 13 ರೂಪಾಯಿ ಬರುತ್ತೆ ಅಂತ ಹೇಳುವಾಗ ಎಷ್ಟು ಕ್ಲೀನ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. 3 ಲಕ್ಷ ಕೋಟಿ ರಾಜ್ಯಕ್ಕೆ ವಾಪಸ್ ಬರ್ತಾ ಇದೆ. ಯಾವ ತರ ಮಾತಾಡಿದ್ರು ನಿಜಕ್ಕೂ ಒಂದೇ 11,000 ಕೋಟಿ ಕೊಟ್ಟಿಲ್ಲ, 3 ಲಕ್ಷ ಕೋಟಿ ನಮ್ದು ಎಷ್ಟು ಹೋಗ್ತಿದೆ ತೆರಿಗೆ ಹಣ, ಅದ್ರದ್ದು ಕೊಡಿ ನೀವು. ಒಂದ್ ನಿಮಿಷ ಇರಮ್ಮ, ನಾನು ಹೇಳ್ತಾ ಇರೋದು ಈ ಸರಿ ಒಂದು ಮಾತ್ರ ಸಿದ್ದರಾಮಯ್ಯನವರು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. 1,39,000 ಮನೆಯ ಆವಾಸ್ ಯೋಜನೆಯಲ್ಲಿ ನಾವು ಕೇಂದ್ರ ಥ್ರೂ ಕಟ್ಟಿಕೊಡ್ತೀವಿ ಅಂತ ಒಂದು ಒಪ್ಕೊಂಡಿದ್ದಾರೆ. ಆಯ್ತಾ, ನಾನು ಹೇಳೋದು ಇವತ್ತು ರಾಜ್ಯದ ಜನರ ಪರಿಸ್ಥಿತಿ ಏನಿದೆ, ಸಾಮಾನ್ಯ ಜನರ ಪರಿಸ್ಥಿತಿ ಏನಿದೆ, ಈ ಗ್ಯಾಸ್ ಇದು ಸರಿ, ರಾಜ್ಯದ ಪರಿಸ್ಥಿತಿಗೆ ನಮ್ಮ ರಾಜ್ಯದ ಅಧಿಕಾರಿಗಳು, ನಮ್ಮ ರಾಜ್ಯದ ಘನತೆವೆತ್ತ CM ಯಾವ ತರ ಸ್ಪಂದಿಸ್ತಾರೆ, ಇದ್ರ ಬಗ್ಗೆ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ರಾಜ್ಯದ ಜನಕ್ಕೆ ಧೈರ್ಯ ಹೇಳೋ ಕೆಲಸ ಮಾಡ್ತಾರ. ರೇ ಮೋದಿ ಮಾಡಿದಾರಂತ ಮೋದಿ ಬೆಟ್ಟು ತೋರಿಸ್ತಾರ, ಕಾದ್ ನೋಡೋಣ ಅಂತ ನಾನು ಹೇಳೋದು. ಓಕೆ, ಹೇಳಿ ಮೇಡಮ್. ಇವಾಗ ಮೇಡಮ್ ನೋಡಿ, ಹೌದು ರಾಜ್ಯ ಸರ್ಕಾರ, ಹೌದು ಮೇಡಮ್ ಹೇಳ್ದಾಗೆ ಇವತ್ತು ಜನಗಳು ಪ್ಯಾನಿಕ್ ಆಗಬಾರ್ದು, ಪ್ಯಾನಿಕ್ ಆಗಬೇಡಿ ಅನ್ನೋದು ಒಂದು ಸ್ಟೇಟ್ಮೆಂಟ್ನ ಬೆಳಗ್ಗೆ ಐ ಥಿಂಕ್ ಪ್ರಿಯಾಂಕರ್ಗೆ ಸರ್ ಯಾರೋ ಮಿನಿಸ್ಟ್ರ್ ಹೇಳಿದ್ದಾರೆ, ನಾನು ಪೇಪರಲ್ಲಿ ಓದಿದೆ. ಪ್ಯಾನಿಕ್ ಆಗೋದು ಬೇಡ, ಈಗ ಸದ್ಯದ ಪರಿಸ್ಥಿತಿಗೆ ನಮ್ಮ ಹತ್ರ ನಿಭಾಯಿಸೋಳು ಆಗಿದ್ರೂ ಸಹ ಈಗ 10 ದಿನಗಳಿಗೆ ಒಂದು ರೀತಿಯ ಅಭಾವ ಕಾಣಿಸ್ತಿದೆ ಅಂದರೆ ಮುಂಬರುವ ದಿನಗಳಲ್ಲಿ, ಯಾಕಂದರೆ ಯುದ್ಧ ನಿಲ್ಲೋ ಒಂದು ಸಂಭವ ಇನ್ನೂ ನಮಗೆ ಕಾಣಿಸ್ತಿಲ್ಲ, ಮಧ್ಯಪ್ರಾಚ್ಯದಿಂದ ನಮ್ಗೆ ಬರಬೇಕಿತ್ತು. ಆಮೇಲೆ ಈಗ ಟ್ರಂಪ್ ಅವ್ರು ಹೇಳಿದ ತಾಳಕ್ಕೆ ಕುಣಿತಿರುವಂತಹ ನಮ್ಮ ಮೋದಿ ಸಾಹೇಬರು ಮುಂದೆ ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ತಾರೆ ಅದು ಗೊತ್ತಿಲ್ಲ. ಅದಲ್ಲದೆ ನಮ್ಮಲ್ಲಿ ಪ್ರಿಸರ್ವ್ ಮಾಡಿರುವಂತಹ, ಈಗ ನೋಡಿ ರಿಫೈನರಿಗಳು ಏನಾಗಿದೆ, ಪ್ರೈವೇಟ್ ಆಗಿಬಿಟ್ಟಿದೆ. ಮೂರು ಪ್ರೈವೇಟ್ ಇದೆ, 3 ಗೌರ್ಮೆಂಟ್ ಇದೆ. ಆ ಪ್ರೈವೇಟ್ ಏನಿದೆ ಅವರು ವೈಯಕ್ತಿಕ ಲಾಭಕ್ಕೆ ಅವ್ರ ಜೊತೆ ನಿಂತು ಮೋದಿಯವರು ಮೊದಲಿಂದನೂ ಮಿತ್ತಲ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಅವರಿಗೆ ಲಾಭಾಂಶಗಳನ್ನ ಮಾಡಿಕೊಟ್ಟು ಬೇರೆ ಒಂದು ರಿಫೈನರಿ ಪ್ರಿಸರ್ವ್ ಮಾಡ್ಕೊಳ್ಳೋ ಅಂತಹ ನಿಟ್ಟಿನಲ್ಲಿ ಇನ್ನೂ ಒಂದಷ್ಟು ಮಾಡಬಹುದಿತ್ತು, ಗೌರ್ಮೆಂಟ್ ಇಂದ ಮಾಡಬಹುದಿತ್ತು. ಆದ್ರೆ ಪ್ರೈವೇಟೈಸೇಷನ್ ಕೊಟ್ಟಾಗ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವಾಗ ಯುದ್ಧ ಸ್ಟಾರ್ಟ್ ಆಯ್ತು, ಇವತ್ತು ನಮ್ಗೆ ಅಭಾವ ಕಾಣಿಸ್ತಿದೆ. ನಮ್ಮ ಹತ್ರ ಇರೋದು ಬರೀ 40% ಮಾತ್ರ ನಾವು ಇದು ಮಾಡ್ತೀವಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಮೇಡಮ್. ಸೊ ಈ ನಿಟ್ಟಿನಲ್ಲಿ ನಮಗೆ ಅಲ್ಲಿ ಕೇಂದ್ರ ಸರ್ಕಾರದಿಂದನೇ ಅಭಾವ ಕಾಣಿಸ್ತಾ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ ಮೇಡಮ್, ದೇಶದ ವಿವಿಧ ಎಲ್ಲ ರಾಜ್ಯಗಳಲ್ಲೂ ಕಾಣಿಸ್ತಿದೆ, ಎಲ್ಲ ಮಹಾನಗರಗಳು. ಈ ವಾಣಿಜ್ಯ ಅಂತ ಈಗ ಮೊದಲಿಗೆ ಸ್ಟಾರ್ಟ್ ಆಗಿದೆ. ಈಗ ನಮ್ಮ ಸರ್ ಹೇಳಿದಾಗೆ ಸಾಕಷ್ಟು ಇದರಿಂದ ಅಪ್ಡೇಟ್ ಬರ್ತಾ ಇದೆ. ಮೊದಲನೇದಾಗಿ ನೋಡ್ಕೊಳ್ಳೋಣ ನೋಡಿ, ವಿಧಾನಸಭೆಯಲ್ಲೂ ಕೂಡ ಈ ಒಂದು ಗ್ಯಾಸ್ ಗದ್ದಲ ಆರಂಭ ಆಗೋಗಿದೆ. ಏನಾಗ್ತಾ ಇದೆ ನೇರವಾಗಿ ದೃಶ್ಯಗಳನ್ನು ನೋಡೋಣ. ಚರ್ಚೆ ಮಾಡಲ್ಲ, ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್ಸಲ
ಆಯ್ತು ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಗೊತ್ತೇ ಇಲ್ಲ. ಒಂದ್ ಸೆಕೆಂಡ್ ಏನು ಕೆಲಸ ಮಾಡಿಲ್ಲ ಈಗ ಬಂದು. ಆಯ್ತು ದಿನೇಶ್ ಅವರೇ, ಮಂತ್ರಿ ಅವರೇ, ಮಂತ್ರಿ ಅವರೇ ಸಚಿವರಾಗಿದ್ರಲ್ಲ, ಮಾತಾಡ್ತಿರಲ್ಲ, ಏನ್ ಮಾಡಿದ್ರಿ ನೀವು? ರಾಮಮೂರ್ತಿ ಯಾವ ಅವರೇ, ಕೆಲಸನ ಮಾಡ್ಲಿಲ್ಲ. ಮಂತ್ರಿ ಅವರೇ, ಮತ್ತೆ ಈಗ ಬಂದು ಮಂತ್ರಿ ಅವರೇ, ಒಂದ್ ಸೆಕೆಂಡ್ ಚಂದ ಕೂತ್ಕೊಳ್ಳಮ್ಮ. ಅಧ್ಯಕ್ಷರೇ, ಇಲ್ಲಿ ಚಂಬಸ್ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ ಅಧ್ಯಕ್ಷರೇ, ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತೀನಿ ಅಧ್ಯಕ್ಷರೇ, ರಂಗನಾಥ್ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್ ನಾನು ಬಿಜೆಪಿ ಅವ್ರ ಗೌರ್ಮೆಂಟ್ ನ ಬ್ಲೇಮ್ ಆಯ್ತು, ನಾನು ಹೇಳ್ತಿರೋದು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ. ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ, ಅಧ್ಯಕ್ಷರೇ, ಆಯ್ತು, 4,000 ಆಗಿದೆ. ಅದು ಮಂತ್ರಿ ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಆಯ್ತು ಸುರೇಶ್. ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ, 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್, ಒಂದೆರಡು ನಿಮಿಷ ರಂಗನಾಥ್ ತಾವು ಮಾತಾಡ್ತಾರೆ. ನಾನು ಮಾತಾಡಾದ್ಮೇಲೆ ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು. ನಾನು ಮಾತಾಡಾದ್ಮೇಲೆ ಮಾತಾಡಿ. ಅಧ್ಯಕ್ಷರಯ್ಯ, 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡ್ಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗ್ಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಅದೇ ಶುರು ಮಾಡಿದ್ರೆ ಇವರು ಹೋಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ. ಹೋಟ್ಲು ಬೆಲೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ತಿಳ್ಕೊಂಡು ಮಾತಾಡ್ಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಒಂದ್ ಸೆಕೆಂಡ್ ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರೆ IT ಬಿಟ್ಟು ಆಯ್ತು, ಅದ್ಬಿಟ್ಟು ಪುಕ್ಷಟೆ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು, ಮುಖ್ಯಮಂತ್ರಿ ಅಂತ ಮಾತಾಡ್ಬೇಕು. ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಆಯ್ತು, ಆಯ್ತು, ಒಂದ್ ಸೆಕೆಂಡ್. ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸಿ ಹೇಳ್ತಾ ಇದ್ದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನೆಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದೋ ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಬೇಕಾದ್ರೆ ಕಳ್ಸಿಕೊಡ್ತೀನಿ. ನೀವು ಇದ್ರ? ಹೌದು, ನಾನು ನೋಡಿದ್ದೀನಿ. ನಾನು ಇರ್ಬೇಕಲ್ಲಿ. ಹೇಳಿದೆ. ಹೌದು, ನೀವು ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಬಂದಿದ್ದು ನೋಡಿ. ಇಲ್ರಿ, 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್.
ಹೇಳಿ ಹಂಗಾರೆ. ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪಂದ ಇವಾಗ ಏನಿಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದು ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಅದು ಬೇಕಾಗಿರೋದು ಮಾಡಿ ಅಂತ ಹೇಳಿಲ್ಲ, ಬೇಕಾಗಿರೋದು ನಮ್ಗೆ ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಹೇಳಿಲ್ಲ. ಸರಿ ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಅಂತ ಹೇಳಿದ್ದೀವಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿಗಳು ಕ್ಲಾರಿಟಿ ಕೊಟ್ಟಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ ಮತ್ತು ಚರ್ಚೆ ಬೇಡ. ವಿರೋಧ ಪಕ್ಷ ನಾಯಕರು ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಇದೆ. ಅವ್ರು ಹೇಳಿದ್ರು ಬರೀ ಕರ್ನಾಟಕ. ಮಿನಿಸ್ಟರ್ ಮಾತಾಡ್ಲಿ ಇವ್ರೆ, ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ, ಕ್ಲಾರಿಫಿಕೇಶನ್ ಕೂಡ ಇಡೀ ಯಾರಿಗೂ ಬೇಡ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಗ್ಯಾಸ್ ಖರೀದಿ ಸಮಸ್ಯೆ ಇಲಾಖೆ ಬಗ್ಗೆ ಮಾತಾಡಿ. ಇಡೀ ದೇಶ ಉತ್ತರ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ ದೇಶದಲ್ಲಿ, ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ ದಯವಿಟ್ಟು ಹೇಳ್ಬಿಡಿ. ಯಾಕೆ ಕೂತ್ಕೊಳ್ಳಿ ಈಗ. ಅದನ್ನು ಕೇಳಿದ್ರೆ ಎಷ್ಟು ಕೇಳಿದ್ರೆ ಆಯ್ತು, ಉತ್ತರ ಕೊಡಿ. ಹಾಕ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಯಾಕೆ ಜಾರಿ ಮಾಡಿದ್ದೀರಾ? ಬಿಕಾಸ್ ಈ ಕ್ರೈಸಿಸ್ ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ, ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಕೊಡ್ತೀರಾ? ಶೂನ್ಯ ವೇಳೆ ಇದು, ಶೂನ್ಯ ವೇಳೆ ಸ್ವಾಮಿ ನಿಷ್ಠೆಗೆ ಇಲ್ಲದೆ ಅಧ್ಯಕ್ಷರೇ ಸೆಲ್ ಮಾಡಿ ಚೀಫ್ ಮಾಡಿ. ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು, ಅವ್ರಿಗೆ ನೀವು ಚರ್ಚೆ ಮಾಡಿ. ಪರಸ್ಪರ ಯಾಕೆ ಚರ್ಚೆ ಮಾಡಿ? ಕೊಡ್ಬೇಕಷ್ಟೇ. ಆಯ್ತು, ಯಾಕೆ ಆಯ್ತು. ಒಂದ್ ಸೆಕೆಂಡ್, ಇಬ್ರು ಚರ್ಚೆ ಮಾಡಿ. ಇಲ್ಲ ಅಂದ್ರೆ ಹೇಳಿ, ನಾವು ಧರಣಿ ಮಾಡ್ಬೇಕಾ? ಅಧಿವೇಶನ ಅಧಿವೇಶನ ಸರ್ ಒಂದ್ ಸೆಕೆಂಡ್. ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಆಯ್ತು, ಒಂದ್ ಸೆಕೆಂಡ್. ಈಗ ಬೇರೆ ಬೇರೆ ವಿಚಾರ ಮಾತ್ರ ಸುಬ್ರಹ್ಮಣ್ಯ ಮೂರ್ ಕೊಡುಗೆ ಹೇಳ್ಬಿಡ್ರಿ. ಅರ್ಥ ಬೇಕಲ್ಲ. ರಂಗನಾಥ್ ಕೂತ್ಕೊಳ್ಳಿ, ರಂಗನಾಥ್ ಕೂತ್ಕೊಳ್ಳಿ, ರಂಗನಾಥ್ ಕೂತ್ಕೊಳ್ಳಿ. ರಂಗನಾಥ್, ಒಂದ್ ಸೆಕೆಂಡ್ ನೋಡಿ. ಕೂತ್ಕೊಳ್ಳಪ್ಪ ಇಬ್ರು ಸುಮ್ಮನೆ. ಒಂದ್ ಸೆಕೆಂಡ್. ಮುಖ್ಯಮಂತ್ರಿಗಳು ನಿನ್ನೆ ಮಾನ್ಯ ಸಭಾಧ್ಯಕ್ಷ ಪರಿಸ್ಥಿತಿ ಆಯಿಲ್ ಕಂಪನಿಗಳಿಗೆ ಪತ್ರವನ್ನು ಬರೆದು
ಈ ಪರಿಸ್ಥಿತಿಯನ್ನ ಯಾವ ರೀತಿ ಅಡ್ರೆಸ್ ಮಾಡ್ತೀವಿ? ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದ ಮಂತ್ರಿ ಮಾತಾಡ್ತಿದ್ದಾರೆ. ನಿಮ್ಗೆ ಪ್ರಶ್ನೆ ಗೊತ್ತಿಲ್ಲ. ಯು ಡೋಂಟ್ ಆಸ್ಕ್ ದ ಕ್ವೆಶ್ಚನ್, ಯು ಸಿಟ್ ಡೌನ್. ನನ್ನನ್ನು ತಕ್ಷಣ ಆಯಿಲ್ ಕಂಪನೀಸ್ ಅನ್ನು ಕರೆದು ಮಾಡಿ ಪರಿಸ್ಥಿತಿಯನ್ನ ಅಡ್ರೆಸ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇದೆ, ಮೈಕ್ ಇದೆ. ನಾನು ತಕ್ಷಣ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಕರೆದು ನಮ್ಮ ಸೆಕ್ರೆಟರಿ ಕಮಿಷನರ್ ಜೊತೆಯಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದೆ. ಅವರು ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ ಮಾಡ್ಲಿಕ್ಕೆ ಸಾಧ್ಯ? 9 ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸಪ್ಲೈ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 20ರಿಂದ 30% ನಮ್ಮ ಸ್ವಂತ ಉತ್ಪಾದನೆ ಇದೆ. 70% ಹೊರದೇಶಗಳಿಂದ ಬರ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 10 ವೆಸಲ್ಸ್ ಅಂದ್ರೆ ಹಡಗುಗಳು ಆಯಿಲ್ ಅನ್ನು ತುಂಬಿಕೊಂಡಿರೋನ ಅಲ್ಲಿ ರದ್ದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಆ ಕಾರಣದಿಂದ ಈ ಆಯಿಲ್ ಅಲ್ಲಿ ಬರದೇ ಇದ್ರೂ ಕೂಡ ನಾವು ಕನಿಷ್ಠ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ನ 25ರಿಂದ 30 ದಿನ ಒಳಗಡೆ ಕೊಡ್ತೀವಿ. ಕಾನೂನಲ್ಲಿ ಏನಿದೆ ಅಂದ್ರೆ ಒಂದು ಸಿಲಿಂಡರು 14 kg ಇರ್ತದೆ. ಅದು 4ರಿಂದ 5 ಜನ ಇರುವಂತ ಕುಟುಂಬಕ್ಕೆ 1 ತಿಂಗಳಿಂದ 1 ತಿಂಗಳು 15 ದಿನ ಉಪಯೋಗಿಸಬಹುದಂತೆ. ಅದಾದ್ರೂ ಕೂಡ ಕೊಡ್ತೇವೆ ಅನ್ನೋದನ್ನ ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಮುಖ್ಯಮಂತ್ರಿಗಳು ತಿಳಿಸೋಣ ಅಂತ ಬರೋ ಒಳಗಡೆ ಇದು ಶೂನ್ಯ ವೇಳೆಯಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇದು ಶುರು ಮಾಡಿದ್ರು. ಸದನಕ್ಕೆ ಕೂಡ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ. ಎಸ್, ನೋಡ್ತಾ ಇದ್ವಿ ಅಂತಂದ್ರೆ ಸದನದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಚರ್ಚೆ ಮಾಡಿ ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ತಾರಾ, ಅಥವಾ ಇವತ್ತು ಕೂಡ ಒಂದು ಗಂಭೀರವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ, ಏನಾದರೂ ಒಂದು ಪರಿಹಾರ ಕಂಡುಕೊಳ್ತಾರೆ, ಅಥವಾ ಇವತ್ತು ಸಂಜೆ ಅಷ್ಟರಲ್ಲೇ ಗೊತ್ತಾಗುತ್ತೆ. ನೋಡೋಣ. ಅದರಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸ್ ಬರ್ತಾ ಇತ್ತು. ಈಗ ಅರ್ಧ ಬೆಲೆಗೆ ಅರ್ಧ ಸಿಲಿಂಡರ್ ಕೊಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಎಸ್, ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಥ್ಯಾಂಕ್ ಯು. ಎಸ್, ಈಗ ನಮ್ಮ ಡೆಸ್ಕಲ್ಲೂ ಕೂಡ ಇಷ್ಟೊತ್ತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ, ತಮ್ಮ ಸಮಸ್ಯೆಗಳನ್ನು ತಿಳಿಸಿದ್ದೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾಗೆ. ಹಾಗಾಗಿಯೇ ಇವತ್ತು ಇದೇ ವಿಚಾರವಾಗಿ ಬಹಳಷ್ಟು ಗಂಭೀರವಾಗಿ ತುಂಬಾ ಸೀರಿಯಸ್ ಆಗಿ ನಾವು ಕೂಡ ತಗೊಂಡಿರುವಂಥದ್ದು ಈ ಒಂದು ಟಾಪಿಕ್. ಎಂಡ್ ಆಫ್ ದ ಡೇ ಫೈನಲಿ ಈ ಸಮಸ್ಯೆ ಬಗೆಹರಿಬೇಕು. ಅದು ರಾಜ್ಯ ಸರ್ಕಾರನೇ ಇರಲಿ ಅಥವಾ ಕೇಂದ್ರನೇ ಇರಲಿ, ಏನೇ ಇರಲಿ, ಒಟ್ಟಿನಲ್ಲಿ ಎಂಡ್ ಆಫ್ ದ ಡೇ ಏನಾಗಬೇಕು ಅನ್ನೋದು ಕೂಡ ಸರಿ ಹೋಗಬೇಕು ಅನ್ನುವಂಥದ್ದು ಎಲ್ಲರ ಉದ್ದೇಶ ಕೂಡ.